ಕ್ವಶನ್ ಪೇಪರ್ ತಗೊಂಡ್ರಿ ಅದನ್ನ ಕೊಡ್ರಿ ಕೊಡ್ರಿ. ಮತ್ತೆ ಕಡೆ ನೋಡಪ್ಪ ಅದು. ಓಕೆ, ನೀನೇನ್ ಬಿಡ್ಸಾಕತ್ತಿದ್ವಿ ನಾವು HK ಕ್ವಶನ್ ಬಿಡ್ತಾ ಇದ್ದಲ್ಲ, HK ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಡಿಸೈಡ್ ಅಂತ ಮಾಡ್ತಾ ಇದ್ವಿ. ಅದ್ರಲ್ಲಿ ನೀನೇ ಡಿಸೈಡ್ ಮಾಡಿದ್ವಿ ಯಾವ್ದು? INS ಬುಕ್ ಮಾಡಿದಲ್ಲ, ಅದ ಸ್ವಲ್ಪ ಕೇಳ್ತ ಹೇಳ್ತಾರೆ ಅವನ್ನೆಲ್ಲ. ಹೌದಾ, ಭಾರತದಲ್ಲಿ ಇರ್ತಕ್ಕಂಥ ಏರ್ಕ್ರಾಫ್ಟ್ ಕ್ಯಾರಿಯರ್ ಎಷ್ಟದ ಪ್ರಸ್ತುತ? 2. ಹೌದಾ, 2 ಯಾವ್ಯಾವು? INS ವಿಕ್ರಾಂತ್ ಮತ್ತು ವಿಕ್ರಮಾದಿತ್ಯ. ಮತ್ತೆ ನಿರ್ಮಾಣ ಅಂತಲ್ಲಿ ಇರ್ತಕ್ಕಂಥದ್ದು ಯಾವುದು? INS ವಿಶಾಲ್. 3. INS ವಿಕ್ರಾಂತ್, ವಿಕ್ರಮಾದಿತ್ಯ, ವಿಶಾಲ್. ದೀಸ್ 3 ಆರ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ಯುದ್ಧ ವಿಮಾನಗಳನ್ನ ಒಯ್ಯುವಂತವು, ಯುದ್ಧ ವಿಮಾನಗಳು ಒಯ್ಯುವಂತದ್ದು. ನೆಕ್ಸ್ಟ್ ಆದ್ಮೇಲೆ ಅಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ಗಳು ಎಷ್ಟದ ಪ್ರಸ್ತುತ? 4 ಅಂತ ಹೇಳಿದ್ರೆ 4. ಹೌದಾ, ಅವಕ್ಕ ಯಾವ ಕ್ಲಾಸ್ ಅಂತ ಕರಿತೀವಿ ಅಂತ ಹೇಳಿದೆ? ಅರಿಹಂತ್ ಕ್ಲಾಸ್. ಯಾವ 4 ಯಾವುವು? ಅರಿಹಂತು, ಅರಿದಮನು, ಅರಿಸೂದನು, ಅರಿಘಾಟು. ಇವು ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ಗಳು. ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ ಅಂದ್ರೆ ಸಬ್ಮರೀನ್ಸ್ ಕೂಡ ಏನಿರ್ತಾವಲ್ಲ, ಜಲಂತರ ಗ್ರಾಮಿಗಳು ಅಂತಾರ ಅವಕ್ಕ. ಅದ್ರ ಮುಖಾಂತರ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಅದು ತಗೊಂಡ್ ಹೋಗ್ತಾವ ಹೊರಗಡೆ. ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ, ರೈಟ್? ಅವು 4 ಯಾವುವು? ಇನ್ನೇ ಮಾಡ್ರಿ, ಅರಿಹಂತ್, ಅರಿದಮನ್, ಅರಿಘಾಟ್, ಅರಿಸೂದನ್. ಇವ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ಗಳು. ಈ ನ್ಯೂಕ್ಲಿಯರ್ ಬೇಸ್ ಅಲ್ಲದೆ ಇರ್ತಕ್ಕಂಥ ಸಬ್ಮರೀನ್ಸ್ಗಳು ಎಷ್ಟದಾವ್? 6 ಅದಾವ. ಹೌದಾ ಅಪ್ಪ? V3, K3. ಹೌದಾ, K3 ಅಂದ್ರೆ ಕಲಹರಿ, ಕಂಡೇರಿ, ಕರಂಜ್. ಹೌದಾ, ನೆಕ್ಸ್ಟ್ ವೇಲ, ವಾಗೀರ್, ವಾಗ್ಶೀರ್. ಬಾಯ್ ಬಿಡು ಒಂದ್ಸಲ ಹೇಳ್ರಿ ನೋಡ್ನು. ಕಲಹರಿ, ಕಂಡೇರಿ, ಕರಂಜ್. ಇನ್ 3 ಯಾವಪ್ಪ ಅಂದ್ರೆ ವೇಲ, ವಾಗೀರ್, ವಾಗ್ಶೀರ್. ಇವು ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ಗಳು, ಬಟ್ ನ್ಯೂಕ್ಲಿಯರ್ ಬೇಸ್ ಅಲ್ಲ. ನೆಕ್ಸ್ಟ್ ಅದಾದ್ಮೇಲೆ ನೀಲಗಿರಿ ಕ್ಲಾಸ್ ಹೇಳ್ತಾನೆ. ನೀಲಗಿರಿ ಕ್ಲಾಸ್ ಹೇಳಿದ್ನಲ್ಲ, ನೀಲಗಿರಿ ಕ್ಲಾಸ್ ಪ್ರೊಜೆಕ್ಟ್ 17A. ಪ್ರೊಜೆಕ್ಟ್ 17A ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಹೇಳಿದ್ರು ಅಂತ ಹೇಳಿದ್ದೆ 7. ಅವ್ಯಾಪ ಅಂದ್ರೆ ನಟ್, NUT ನಟ್. ನಟ್ ಅಂದ್ರೆ ನೀಲಗಿರಿ, ಉದಯಗಿರಿ, ತಾರಾಗಿರಿ. ನೆಕ್ಸ್ಟ್ ಧವಳಗಿರಿ, ಹಿಮಗಿರಿ, ಮಹೇಂದ್ರಗಿರಿ, ಮತ್ತ ಇನ್ನೊಂದು ಡೂನಾಗಿರಿ, ವಿಂಧ್ಯಗಿರಿ. ಹಿಮಗಿರಿ ಬರ್ತಲ್ಲ, ಹಿಮಗಿರಿ ಬರುತ್ತಲ್ಲ, ಹಿಮಗಿರಿ ಬರಂಗಿಲ್ಲ. ಮಹೇಂದ್ರಗಿರಿ, ಡೂನಾಗಿರಿ, ಧವಳಗಿರಿ, ವಿಂಧ್ಯಗಿರಿ, ಮತ್ತೆ ತಾರಾಗಿರಿ, ಉದಯಗಿರಿ, ನೀಲಗಿರಿ. ಟೋಟಲ್ 7 ಏನಪ್ಪಾ ಅಂದ್ರೆ ಇವು ನೀಲಗಿರಿ ಕ್ಲಾಸ್. ಹೌದಾ, ಸರ್ವಲಿಂಗ್ ವೆಸಲ್ಸ್ ಇವು. ಇನ್ನು ಪೆಟ್ರೋಲಿಂಗ್ ವೆಸಲ್ಸ್ ಹೇಳ್ತೀನಿ. ನಮ್ಗೆ ಎಷ್ಟು ಹೇಳ್ತಿದ್ದೆ? 3. ಅವ್ಯಾವು? ಸಾತ್ಪುರ, ಶಿವಾಲಿಕು, ಸಹ್ಯಾದ್ರಿ. ಇವು ಪೆಟ್ರೋಲಿಂಗ್ ವೆಸಲ್ಸ್. ಸಾತ್ಪುರ, ಶಿವಾಲಿಕು ಮತ್ತು ಸಹ್ಯಾದ್ರಿ. ಮತ್ತೆ ನೀವು ಡಿಸೈಡ್ ಮಾಡ್ತೀರಾ? ಮತ್ತ ಕೇಳಿ, ನೆಕ್ಸ್ಟ್ ಕೇಳಿ. ಆಮೇಲೆ ಇನ್ನೊಂದು ಇತ್ತೀಚೆಗೆ ಒಂದು ಸಬ್ಮರೀನ್ಸ್ ಲಾಂಚ್, INS ಅಗ್ರೈ ಅಂತೇಳಿ. ಇತ್ತೀಚೆಗೆ ಅದನ್ನು ಕೂಡ ಏನಪ್ಪಾ ಅಂದ್ರೆ ಇಂಡಿಯನ್ ನೇವಿ ಕೊಟ್ಟಾರ, INS ಅಗ್ರೈ. ಇದೇನಪ್ಪಾ ಅಂದ್ರೆ ಸಬ್ಮರೀನ್. ಇದೊಂದು ಸಬ್ಮರೀನ್. ನೆಕ್ಸ್ಟ್ ಆದ್ಮೇಲೆ ಓಷಿಯನ್ ಇನ್ಫಾರ್ಮೇಶನ್ ಎಲ್ಲೈತಿ? ಓಷನ್ ಇನ್ಫಾರ್ಮೇಶನ್ ಎಲ್ಲೈತಿ? ಹೆಡ್ ಕ್ವಾರ್ಟರ್ ಹೈದರಾಬಾದ್. ಓಷನ್ ರಿಸರ್ಚ್ ಗೋವಾ. ಓಷನ್ ಟೆಕ್ನಾಲಜಿ ಚೆನ್ನೈ. ಹೌದಾ, ನೆಕ್ಸ್ಟ್ UN ಕ್ಲಾಸ್ ಅಂತ ಇದೆ. UN ಕ್ಲಾಸ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಐಸಿ ಎತ್ತ ಬರೋದಿಲ್ಲ, 1988ರಾಗ 82 ಸೈನ್ ಆಗ್ತಾರೆ. ಜಾರಿಗೆ ಬಂದಿದ್ದು 94ರಾಗ. ಅದನ್ನ ನಾವು ಎಷ್ಟು ಭಾಗ ಡಿವೈಡ್ ಮಾಡ್ತೀವಿ ನಾವು ಸಮುದ್ರವನ್ನ? ಎಷ್ಟು? 5 ಭಾಗ. ಒಂದೇನಪ್ಪ ಇಂಟರ್ನಲ್ ವಾಟರ್, ಅದಾದ್ಮೇಲೆ ಟೆರಿಟೋರಿಯಲ್ ವಾಟರ್, ಅದಾದ್ಮೇಲೆ ಕಂಟಿಜೆಂಟ್ ಝೋನ್, ಅದಾದ್ಮೇಲೆ ಎಕನಾಮಿಕಲ್ ಎಕ್ಸ್ಕ್ಲೂಸಿವ್ ಝೋನ್, ಅದಾದ್ಮೇಲೆ ಹೈ ಸಿ ಝೋನ್ ಅಂತ ಹೇಳ್ಬಿಡಪ್ಪಿ. ಈ ಇಂಡಿಯನ್ ಭಾರತದ ಒಳಗಡೆ ತಗೊಂಡ್ ನೀರ್ ಇರ್ತಿಲ್ಲ, ಅದಕ್ಕೆ ಏನ್ ಕರಿತೀವಿ? ಇಂಟರ್ನಲ್ ವಾಟರ್ ಅಂತ ಕರಿತೀವಿ. ಹೌದಾ, ಅಲ್ಲಿಂದ ಭಾರತದ ಗಡಿಯಿಂದ ಹಿಡ್ಕೊಂಡು 12 ನಾಟಿಕಲ್ ಮೈಲ್ವರೆಗೆ ಅಂತ ಕರಿತೀವಿ ಟೆರಿಟೋರಿಯಲ್ ಝೋನ್. ಹೌದಾ, ನೆಕ್ಸ್ಟ್ 12 ಟೆರಿಟೋರಿಯಲ್ 12 ಝೋನ್. ನೀವ್ ಹೇಳ್ತಿರೋದು ಇಂಟರ್ನಲ್ ವಾಟರ್ ಇರ್ಬೋದು. ಅದು ಇಂಟರ್ನಲ್ ವಾಟರ್ 5 ಇರ್ಬೋದು, ಐ ಥಿಂಕ್. ಇಂಟರ್ನಲ್ ಹೆಸರು ಏನೈತೆ? ಇಂಟರ್ನಲ್ ಅಂದ್ರೆ ಒಳಗಿಂದ. ಟೆರಿಟೋರಿಯಲ್ ಅಂದ್ರೆ 12 ನಾಟಿಕಲ್ ಮೈಲಿ. ನೆಕ್ಸ್ಟ್ 24 ನಾಟಿಕಲ್ ಮೈಲಿ ಒಳಗಡೆ ಅಂದ್ರೆ ಅದು ಕಂಟಿಜೆಂಟ್ ಝೋನ್ ಅಂತ ಬರ್ತೈತಿ. ಹೌದಾ, ನೆಕ್ಸ್ಟ್ ಈ 12ರಿಂದ 200ವರೆಗೂ
ಅದು 20-200 ಹೌದಾ. 20-2 ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಬರ್ತದೆ. ಅದು 200 ಆ ಕಡೆ ಎಲ್ಲ ಯಾವ್ದಪ್ಪ ಅಂದ್ರೆ ಅದು ಹೈ ಸಿ ಝೋನ್. ಹೈ ಸಿ ಝೋನ್. ನೆಕ್ಸ್ಟ್ ಟೆರಿಟೋರಿಯಲ್ ಝೋನ್ ಒಳಗಡೆ ಭಾರತದ ಯಾವ್ದಾದ್ರು ಹಡಗ್ ಬರ್ಬೇಕಂದ್ರೆ ಪರ್ಮಿಷನ್ ತಗೋಬೇಕನ್ನಲ್ಲಿ. ಹೌದಾ, ಪರ್ಮಿಷನ್ ತಗೊಳ್ಬೇಕು, ಕಂಪಲ್ಸರಿ ಪರ್ಮಿಷನ್. ಯಾಕೆ ನಮ್ ಜಾಗ ಅದು, ಹೌದಾ, ನಮ್ ಜಾಗ. ಈ ನೆಕ್ಸ್ಟ್ ಕಂಟಿಜೆನ್ಸಿ ಝೋನ್ ಐತಿಲ್ಲ. ಕಂಟಿಜೆನ್ಸಿ ಝೋನ್ ಏನಪ್ಪ ಅಂದ್ರೆ ಪಾರ್ಷಿಯಲ್ ಕಂಟ್ರೋಲ್ ಇರುತ್ತೆ ನಮ್ಮದಲ್ಲಿ, ಹೌದಾ. ಇನ್ನೊಂದು ಏನ್ ಗೊತ್ತಾ, ಅಲ್ಲಿ ವಾಟರ್ ನಮ್ಮದಿರ್ತೈತೆ ಬಟ್ ಏರ್ ನಮ್ಮದಿರಂಗಿಲ್ರಿ. ಅಂದ್ರೆ ಮೇಲೆ ಕೆಳಗಡೆ ಬರ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು, ಮತ್ತೆ ಮೇಲೆ ಯಾರಾದ್ರೂ ಹಡಗ್ ಹೆಲಿಕಾಪ್ಟರ್ ಬರ್ಬೇಕಾದ್ರೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಂಬುದು, ಹೌದಾ. ನೆಕ್ಸ್ಟ್ ಹೈ ಸಿ ಝೋನ್ ಆ ಕಡೆ ಬರ್ಬೇಕಂದ್ರೆ UN ಕ್ಲಾಸ್ ಪರ್ಮಿಷನ್ ತಗೊಳ್ಬೇಕು. ಹಿಂಗೆಲ್ಲ ಆಯ್ತದೆ ಆಕ್ಚುಲಿ, ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ರೈಟ್. ಅದೇ ಅಂದ್ರೆ ಹೈ ಅಂದ್ರೆ ಏರ್. ಹ್ಮ್ 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 ಅಲ್ಲ 100 ಕಿಲೋಮೀಟರ್ ಅಬೋ. ಅದಕ್ಕೆ ಏನ್ ಕೈತೆ 100 ಕಿಲೋಮೀಟರ್ ಏನ್ ಕೈತಾರ ಅದಕ್ಕ ಎಂತ ಲೈನ್ ಅಂತಾರಲ್ಲ, ಎಂತ ಲೈನ್ ಅಂತಾರ ಅದಕ್ಕೆ? ಸರ್ಮನ್ ಲೈನ್ ಅಲ್ಲ, ಸರ್ಮನ್ ಎಂತಲ್ಲ ಎಂತಲ್ಲ ಕರ್ಮನ್ ಲೈನ್ ಅಂತಾರೆ. ಅದು ಕರ್ಮನ್ ಲೈನ್ ಅಂತಾರ. ಅದು 100 ಕಿಲೋಮೀಟರ್ ಇದ್ಲ, ಅದಕ್ಕೆ ಕರ್ಮನ್ ಲೈನ್ ಅಂತ ಕೇಳ್ತಾರೆ, ಫಾರ್ ಆಲ್, ರೈಟ್. ಈ ನೆಕ್ಸ್ಟ್ ಆಮೇಲೆಪ್ಪ ಅಂದ್ರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಕ್ವಶನ್ ಕೇಳ್ರಿ. ಅದ HK ನಾವು ಡಿಸ್ಕಸ್ ಮಾಡಿದಲ್ಲ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್, ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕಗಳು, ಹೌದಾ. ಎಷ್ಟು ಗೋಲ್ಸ್ ಅದಾವು? 17. ಎಷ್ಟು ಟಾರ್ಗೆಟ್ಸ್ ಅದಾವು? 169. ಎಷ್ಟು ಇಂಡಿಕೇಟರ್ಸ್ ಅದಾವು? 232 ಇಂಡಿಕೇಟರ್ಸ್ ಗಳು ಅದಾವ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ವರ್ಡ್ ಫಸ್ಟ್ ಯೂಸ್ ಮಾಡಿದ್ದೆ ಇಲ್ಲಿ ಬ್ರೂಟ್ಲ್ಯಾಂಡ್ ಆಯೋಗ 1983-84 84 ವರದಿ, 87 ವರದಿ, ಒಟ್ಟು 83 ಪರ್ಮಿಷನ್ ಮಾಡಿ ಬ್ರೂಟ್ಲ್ಯಾಂಡ್ ಆಯೋಗ. ಈಗ ಅದು ಬೇರೆ ಇದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಾಗ ಬ್ರೂಟ್ಲ್ಯಾಂಡ್ ಆಯೋಗ ಗೊತ್ತಿಲ್ಲ, ಬ್ರೂಟ್ಲ್ಯಾಂಡ್ ಆಯೋಗ. ನೆಕ್ಸ್ಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವುದು? ನೋ ಹಾ, ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಸಂಸ್ಥೆ ಬರೋದು, ಅವ್ರು ಬಿಡುಗಡೆ ಮಾಡ್ತಾರೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗಡೆ ನಮ್ ಭಾರತ ಎಷ್ಟೇ ರ್ಯಾಂಕ್ ಐತಿ? 122 ಅಲ್ಲ ಹೊಡಿಪಿ. ಈ ಪ್ರಸ್ತುತ ಇಂಡೆಕ್ಸ್ ಸೆಟ್ ಮಾಡೋದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಈ ನೆಕ್ಸ್ಟ್ ಕೇಳಿ, ಈ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ ಐತಿಲ್ಲ, ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವುದು ಭಾರತದಲ್ಲಿ? ನೀತಿ ಆಯೋಗ, ಹೌದಾ, ನೀತಿ ಆಯೋಗ ಗೊತ್ತಿರಲಿ. ನೆಕ್ಸ್ಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಲ್ಲ ಯಾವ ವರ್ಷದಿಂದ ಯಾವ ವರ್ಷವರೆಗೂ ಇದು? 2015ರಿಂದ 2030ವರೆಗೂ. ಇದಕ್ಕಿಂತ ಮುಂಚೆ ಯಾವ ಗೋಲ್ಸ್ ಇದ್ದು? ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದ್ದು, ಹೌದಾ, 2001ರಿಂದ 2015ವರೆಗೂ. ಆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟಿದ್ದು? 8 ಗೋಲ್ ಇದ್ದು. ಅದೇ ಪ್ರಸ್ತುತ ಅದನ್ನ ಬಿಟ್ಬಿಡ್ರಿ, ಯಾಕಂದ್ರೆ ಮುಗಿದ್ ಹೋಗಿದಾವ. ಬಟ್ ಏನೋ ಪ್ರಸ್ತುತ ಇರ್ತಕ್ಕಂಥ ನೆನ್ಬಿಟ್ಟು ಹೋಗ್ಬೇಕು. ಎಷ್ಟು? 17 ಗೋಲ್ ಅದಾವ, 17 ಗೋಲ್ಸ್ ಅದಾವ, ರೈಟ್. ಇನ್ ನೆಕ್ಸ್ಟ್ ಸಸ್ಟೈನೇಬಲ್ 17 ಗೋಲ್ಗಳನ್ನ ಹೇಳ್ಬೇಕು, ಇಂಪಾರ್ಟೆಂಟ್. 15 ಗೋಲ್ ನಾ ಆಲ್ರೆಡಿ ಹೇಳಿದಲ್ಲ ನಿಮ್ಗೆ, ಅದ ಹೇಳಿದ್ರೆ ಒಂದು ಸ್ಟೋರಿ ಮಾಡಿ ಹೇಳಿದ್ನಲ್ಲ, ಹೌದಾ. ಫಸ್ಟ್ನೇದೇನು? ಬಡತನ, ಹೌದಾ, ಒಂದೇದು ಬಡತನ. ಎರಡನೇದು ಹಸಿವು. ಮೂರನೇದು ಆರೋಗ್ಯ. ಆರೋಗ್ಯ ಆದ್ಮೇಲೆ ಎಲ್ಲಿ ಹೋಗ್ತಾನವ? ಶಿಕ್ಷಣಕ್ಕ. ಎಲ್ಲಿ ಸ್ಕೂಲ್ ಹೋಗ್ತಾನ? ಶಿಕ್ಷಣ ಆದ್ಮೇಲೆ ಏನು? ಲಿಂಗ ಸಮಾನತೆ. ಲಿಂಗ ಸಮಾನತೆ ಆದ್ಮೇಲೆ ಕುಡಿಯುವ ನೀರು, ನೀರು ಮತ್ತು ನೈರ್ಮಲ್ಯ. ನೀರು ಮತ್ತು ನೈರ್ಮಲ್ಯ ಆದ್ಮೇಲೆ ಎನರ್ಜಿ. ನೀರು ಕುಡಿದ್ಮೇಲೆ ಎನರ್ಜಿ ಬರೋದು ಹೇಗೆ ಗೊತ್ತಾ? ನೀರು ಕುಡಿದ್ಮೇಲೆ ಅವ್ನು ಎನರ್ಜಿ ಬರೋದು ಅಂತ ಹೇಳಿದ್ದಾನೆ ನಿಮಗೆ, ಹೌದಾ. ಎನರ್ಜಿ ಬಂದ ಮೇಲೆ ಎಲ್ಲಿ ಹೋಗ್ತಾನ? ಕೆಲಸ ಮಾಡ್ಲಿಕ್ಕೆ. ಕೆಲಸ ಮಾಡಿ ಹೋಗ್ಕೊಂಡ್ರೆ ಕೆಲಸ, ಹೌದಾ, ಕೆಲಸ ಅಂತ ಬರೋದು. ಕೆಲಸ ಆದ್ಮೇಲೆ ಕೆಲಸಕ್ಕೆ ಎಲ್ಲಿ ಹೋಗ್ಕಣಪ್ಪ ಅಂದ್ರೆ ನಗರ ಪ್ರದೇಶಕ್ಕೆ ಹೋಗ್ತಾನ. ನಗರ ಪ್ರದೇಶ ಎಷ್ಟದು ಈಗ? ನಗರ ಪ್ರದೇಶ ಇದು ಎಷ್ಟದು ಈಗ? 9 ನಗರ. ನಗರ 10ನೇದು ಯಾವ್ದು ಹೇಳೋದು? ಏನ್ ಹೇಳೈತಿ? ಹಾ, ಕೆಲಸ ಮಾಡಿದ್ಮೇಲೆ ಅಸಮಾನತೆ ಕಡಿಮೆ ಆಗಂತ ಹೇಳಿ ನೋಡಿ, ಎಲ್ಲ ಕಡೆ ಅಮೌಂಟ್ ಬರೋದು. 10ನೇದು ಅಸಮಾನತೆ. 11ನೇದು ಏನಪ್ಪಾ ಅಂದ್ರೆ ಏನು? 11ನೇ ನಗರ ಬರುತ್ತನ? ಅರೆ ಹಾ, 10ನೇದು ಅಸಮಾನತೆ. 11ನೇ ಕೆಲಸ ಮಾಡಕ್ ನಗರಕ್ಕೆ ಹೋಗ್ತಾನ, ಹೌದಾ. 12ನೇದು ಇಂಡಸ್ಟ್ರಿ. 12 ಇಂಡಸ್ಟ್ರಿ ಐತಿಲ್ಲ? ಅರೆ ಹಾ, 11ನೇದು ಸುಸ್ಥಿರ ಬೆಳವಣಿಗೆ. ಸೊ 12ನೇದಲ್ಲ? ಹಾ, 12ನೇದು ಸುಸ್ಥಿರ ಬೆಳವಣಿಗೆ. 13ನೇದು ಕ್ಲೈಮೇಟ್ ಚೇಂಜ್.
14ನೇದು ಬಿಲೋ ವಾಟರ್, 15ನೇದು ಅಬೋ ಲ್ಯಾಂಡ್, 16 ಏನಪ್ಪಾ ಅಂದ್ರೆ ಪೀಸ್ ಅಂಡ್ ಜಸ್ಟಿಸ್, ಅದು 17ನೇದು ಇನ್ನೆಲ್ಲವನ್ನು ಇದನ್ನ ಮಾಡೋದು, ಅದು ಎಲ್ಲವನ್ನು ಗೋಲ್ ಅನ್ನ ಅಚೀವ್ ಮಾಡೋದು 2030 ನೋಡುದು. ಇವನು ಸೀರಿಯಲ್ ವಾಜ್ ಕೇಳ್ತಾನ ಎಕ್ಸಾಮ್ಗೆ, ನೆನಪಿಟ್ಟು ಹೋಗ್ಬೇಕು ನೀವು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಸ್ ಸಂಬಂಧಪಟ್ಟ, ರೈಟ್? ಹೇಳಪ್ಪಿ ಏನದ 94 ಅಲ್ಲ? ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗಡೆ 94ನೇ ದೇಶ ಐತಿ, ಹೌದಾ? 94ನೇ ದೇಶ ನಮ್ಮ ಭಾರತ. ಇದನ್ನ ನೆನಪಿಟ್ಟು ಹೋಗ್ಬೇಕು, ಇಂಪಾರ್ಟೆಂಟ್ ಕೇಳ್ತಾನ. ನೆಕ್ಸ್ಟ್ ಅದಾದ್ಮೇಲೆ ಈ ಬೌದ್ಧ ಧರ್ಮದ ಮೇಲೆ ಕ್ವಶನ್ ಕೇಳ್ರಿ. ಬೌದ್ಧ ಧರ್ಮಕ್ಕೆ ಬೌದ್ಧ ಧರ್ಮ, ಹೌದಾ? ಬೌದ್ಧ ಧರ್ಮ ಮತ್ತು ಜೈನ ಧರ್ಮ, ಹೌದಾ? ಬೌದ್ಧ ಧರ್ಮದ ಏನ್ ಕ್ವಶನ್ ಕೇಳಂದ್ರೆ ಇಲ್ಲಿ ಬೌದ್ಧ ಧರ್ಮದ ಅಂದ್ರೆ ಗೌತಮ ಬುದ್ಧ, ಹೌದಾ? ಗೌತಮ ಬುದ್ಧನ ಸಮಕಾಲೀನವರು ರಾಜರು ಯಾರಾಗಿದ್ರು? ಸಮಕಾಲೀನ ರಾಜ್ಯ ಯಾರು? ಗೌತಮ ಬುದ್ಧ ಇದ್ದಾಗ 5 ಮತ್ತು 6ನೇ ಶತಮಾನದಾಗ ಬರ್ತಾರೆ ಇವರು, ಹೌದಾ? ಯಾರದು? ಅಜಾತ ಶತ್ರು ಯಾರ ಮಗ? ಬಿಂಬಸಾರನ ಮಗ ಅಜಾತ ಶತ್ರು. ಈ ಬಿಂಬಸಾರ ಮತ್ತು ಅಜಾತ ಶತ್ರು ಇಬ್ರು ಸಮಕಾಲೀನ ಯಾರಾಗಿರ್ತಾರಪ್ಪ ಅಂದ್ರೆ ಬುದ್ಧನಿಗೆ ಸಮಕಾಲೀನರಾಗಿರ್ತಾರೆ, ಹೌದಾ? ಅದನ್ನ ಕ್ವಶನ್ ಅಜಾತ ಶತ್ರು, ಹೌದಾ? ಗೌತಮ್ ಬುದ್ಧ ಮೇಲೆ ಕ್ವಶನ್ ಕೇಳ, ಇದು ಇಂಪಾರ್ಟೆಂಟ್, ಹೇಳಪ್ಪಿ. ಅದು ಬಟ್ ಅಜಾತ ಶತ್ರು ಕಟ್ ಆನ್ಸರ್ ಇದಕ್ಕ, ಇಬ್ರು ಕೂಡ ಬಟ್ ಪ್ರಸನ್ನಜೀತ ಮತ್ತು ಅಜಾತ ಶತ್ರು, ಹೌದಾ? 2ರಾಗ 1 ಹಾಕಿದ್ರೆ ಆನ್ಸರ್ ಕೊಡ್ತಾನ, ಹೌದಾ? ಈ ಬೌದ್ಧ ಧರ್ಮವನ್ನ ಸ್ಥಾಪಿಸೋರು ಯಾರು? ಗೌತಮ ಬುದ್ಧ. ಜೈನ ಧರ್ಮವನ್ನು ಸ್ಥಾಪಿಸೋರು ಯಾರು? ಮಹಾವೀರ, ಹೌದಾ? ಮಹಾವೀರ ಅಲ್ಲ. ಇಲ್ಲಿ ಬೌದ್ಧ ಧರ್ಮ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ, ಇಂಪಾರ್ಟೆಂಟ್ ಅದು, ಪದೇ ಕೇಳ್ತಾನ, ಹೌದಾ? ಗೌತಮ ಬುದ್ಧ, ಹೌದಾ? ಬುದ್ಧನ ಹಳೆ ಹೆಸರೇನು? ಸಿದ್ಧಾರ್ಥ. ಬಹಳ ಸಲ ಕ್ವಶನ್ ಅವಾಗ ಕೇಳಿದ, ಈಗ ಬಿಟ್ಟನಿಗೆ, ಹೌದಾ? ಸಿದ್ಧಾರ್ಥ. ಗೌತಮ ಬುದ್ಧ ಎಷ್ಟನೇ ವರ್ಷದಲ್ಲಿ ಮದುವೆ ಆಗ್ತಾನು? 16ನೇ ವರ್ಷದಲ್ಲಿ ಮದುವೆ ಆಗ್ತಾನ ಗೌತಮ ಬುದ್ಧ, ಹೌದಾ? ಎಷ್ಟನೇ ವರ್ಷದಲ್ಲಿ ಅವನಿಗೆ ಜ್ಞಾನೋದಯ ಆತಲ್ಲಿ ಎಕ್ಸಾಮ್ ಕ್ವಶನ್ ಕೇಳ್ತಾನ? 29ನೇ ವಯಸ್ಸಲ್ಲಿ. ಎಷ್ಟ್ರಿ? 29ನೇ ವಯಸ್ಸಲ್ಲಿ ಜ್ಞಾನೋದಯ ಆಗ್ತದೆ. ಮದುವೆ ಆಗಿದ್ದು 16ನೇ ವಯಸ್ಸು. ಇವನು ಏಜ್ ನೆನ್ಬಿಟ್ಕೋಬೇಕು, ಇಂಪಾರ್ಟೆಂಟ್, ರೈಟ್? ಗೌತಮ ಬುದ್ಧ ಯಾರ ಮದುವೆ ಆಗ್ತಾನ್ರಿ? ಅವರು ಯಶೋಧರ, ಹೌದಲ್ಲ? ನೆಕ್ಸ್ಟ್ ಅವನು ಮಗ ಯಾರು? ರಾಹುಲ್ ಅಂದ್ರೆ ಏನ್ರಿ? ಅಂದ್ರೆ ಕಂಟಕ, ಒಂಥರ ಕಂಟಕ. ಅವ್ನು ಹುಟ್ಟಿದ ತಕ್ಷಣ ಮನಿ ಬಿಡ್ತಾನೆ ಇವನು, ಗೌತಮ ಬುದ್ಧ, ಹೌದಾ? ಆಮೇಲೆ ರಿಸಮ್ ಮಾಡೋದನ್ನ. ನಾ ಇಲ್ಲಿವರೆಗೂ ಏನ್ ಗೌತಮ್ ಬುದ್ಧ ಬಗ್ಗೆ ಡಿಸ್ಕಷನ್ ಮಾಡ್ತೀವಲ್ಲ, ಎಕ್ಸಾಮ್ ಇಂಪಾರ್ಟೆಂಟ್ ಇರೋದು, ಹೌದಾ? ಕ್ವಶನ್ ಪೇಪರ್ ನೋಡಿ ಹೇಳಕೈತೀನಿ ನಿಮ್ಗೆಲ್ಲ ಓದೋದು ಜಸ್ಟ್ ರಿವಿಷನ್ ಮಾಡಕೈತೀನಿ. ಒಂದು ಓದಿದ್ದೀರಿ ನೀವು ಆಲ್ರೆಡಿ, ರೈಟ್? ರಾಹುಲ, ಯಶೋಧರ. ನೆಕ್ಸ್ಟ್ ಅದಾದ್ಮೇಲೆ ಈ ಗೌತಮ್ ಬುದ್ಧನ ತಂದೆ ಹೆಸರೇನು? ಶುದ್ಧೋಧನ. ತಾಯಿ ಯಾರು? ಮಾಯಾದೇವಿ. ಇವ್ ಹುಟ್ಟಿದ 7 ದಿನಕ್ಕೆ ಡೆತ್ ಆಗ್ತಾರ ಅವ್ರು, ಹೌದಾ? ಆಮೇಲೆ ಸಾಕು ತಾಯಿ ಯಾರು? ಪ್ರಜಾಪತಿ ಗೌತಮಿ. ಹುಟ್ಟಿದ ಸಾಕಿದಪ್ಪ ಅಂದ್ರೆ ಪ್ರಜಾಪತಿ ಗೌತಮಿ ರೀ, ರೈಟ್? ಗೌತಮ ಬುದ್ಧ ಹುಟ್ಟಿದ ಮೇಲೆ ಏನ್ ಕೇಳ್ತಾನ ಎಕ್ಸಾಮ್ ಗೊತ್ತಾ? ಇವನು 4 ಇನ್ಸಿಡೆಂಟ್ ಗಳನ್ನ ನೋಡ್ತಾನ್ರಿ ಕಣ್ಣಾರ್ಲೆ. ಅವನ ಸೀರಿಯಲ್ ವಾಜ್ ಬರಿ ಅಂತ ಕೇಳ್ತಾನ. ಫಸ್ಟ್ ಸೀರಿಯಲ್ ವಾಜ್ ಎಕ್ಸಾಮ್ ಕ್ವಶನ್ ಕೇಳ್ತಾನ ಅದನ್ನ ಆಲ್ರೆಡಿ, ರೈಟ್? ಫಸ್ಟ್ ನೋಡಿದ್ದ ಯಾವ್ದ್ರಿ ಅವನು? ಯಾವ್ದು? ಮೊದಲು ನೋಡಿದ ರುದ್ರನ್ ನೋಡ್ತಾನ್ರಿ, ಫಸ್ಟ್ ರುದ್ರನ್ನ. ನೆಕ್ಸ್ಟ್ 2ನೇ ನೋಡಿದ ಯಾರಪ್ಪ ಅಂದ್ರೆ ರೋಗಿನ ನೋಡ್ತಾನ, ಅನಾರೋಗ್ಯ ರೋಗಿ ಆದ್ಮೇಲೆ ಯಾರು ನೋಡ್ತಾನ? ಯಾವ್ರೆ? ಶವವನ್ನ ನೋಡ್ತಾನ. ಶವ ಆದ್ಮೇಲೆ ಏನಪ್ಪಾ ಅಂದ್ರೆ ಸನ್ಯಾಸ. ಇದನ್ನ ನೋಡು, ಸೀರಿಯಲ್ ನೋಡ್ಬಿಟ್ಟು ಹೋಗ್ಬೇಕು. 1ನೇದು ವೃದ್ಧ, 2ನೇದು ರೋಗಿ, 3ನೇದು ಶವ, 4ನೇದು ಸನ್ಯಾಸಿ. ಈ ಸೀರಿಯಲ್ ಕೇಳ್ತಾನ, ರೈಟ್? ಈಗ ನೆಕ್ಸ್ಟ್ ಈ ಗೌತಮ ಬುದ್ಧ, ಹೌದಾ? ಗೌತಮ ಬುದ್ಧ ಮನೆಯನ್ನು ಬಿಟ್ಟು ಹೋಗ್ತಾನಲ್ಲ, ಹೌದಾ? ಮನೆ ಬಿಟ್ಟು ಹೋಗ್ತಾನಲ್ಲ. ಈ ಮನೆ ಬಿಟ್ಟು ಹೋಗೋದಕ್ಕೆ ಏನೆಂದು ಕರೀತಾರ ಕೇಳ್ತಾನ್ರಿ? ಏನ ತಪ್ಪು ಹೇಳು? ಬಿಟ್ಟು ಹೋಗೋದಕ್ಕೆ ಏನ್ ಕರೀತಾರ? ಅದು ಸಾವು, ಗೊತ್ತಿಲ್ಲ. ಮಹಾಪರಿತ್ಯಾಗ ಅಂತ ಕರೀತಾರ. ಇದನ್ನ ನೆನಪಿಟ್ಟು ಮನೆ ಬಿಟ್ಟು ಹೋಗೋದಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ಮಹಾಪರಿತ್ಯಾಗ ಅಂತ ಕರೀತಾರ, ಹೌದಾ? ನೆಕ್ಸ್ಟ್ ಅವನು ಫಸ್ಟ್ ಏನಪ್ಪಾ ಅಂದ್ರೆ ಬೌದ್ಧ ಇದೇನಂತಾರ ಅದಕ್ಕ ಪ್ರವಚನ ಮಾಡ್ತಾನೆ, ಗೊತ್ತಾ? ಫಸ್ಟ್ ಪ್ರವಚನ ಎಲ್ಲಿ ಮಾಡ್ತಾರೋ? ಸಾರನಾಥ, ಜಿಂಕೆ ಗುಣದಲ್ಲಿ. ಅದಕ್ಕೆ ಏನ್ ಕರೀತಾರ? ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಧರ್ಮಚಕ್ರ. ಇವನ್ ಹಿಂಗ ನೆನಪಿಡ್ಬೇಕು, ಅವಂಗ ಮನಿ ಬಿಟ್ಟು ಹೋಗಿತಿ ಅಂತ ಕರೀತಾರ. ಮತ್ತೆ ಮೊದಲ ಪ್ರವಚನಕ್ಕೆ ಏನಂತ ಕರೀತಾರ? ಧರ್ಮಚಕ್ರ ಪ್ರವರ್ತನ. ಜ್ಞಾನೋದಯ. ಅದೇ ನಾನ್ ನಿಮ್ಗೆ ಹೇಳಾಕೈತೀನಿ ಎಲ್ಲ ಜೋಡ. 35 ಬಿಟ್ಟು ಹೋಗಿದ್ದು 29, 35 ಜ್ಞಾನೋದಯ ಆಗುತ್ತೆ. ಈಗ ಜ್ಞಾನೋದಯ ಆಗಿದ್ದಕ್ಕೆ ಏನಂತ ಕರೀತಾರ?
ಬುದ್ಧ ಜ್ಞಾನೋದಯ ಆಯ್ತಾ, ಅವನು ಡೆತ್ ಆಗಿತ್ತು ಏನ್ ಕರೀತಾರೋ ಮಹಾಪರಿ ನಿರ್ವಾಣ. ನೆಕ್ಸ್ಟ್ ಈಗ ಅವನು ಮನಿ ಬಿಟ್ಟು ಹೋಗ್ತಾನಲ್ಲ, ಆ ಮನಿ ಬಿಟ್ಟು ಹೋಗೋದ ಸಂಕೇತ ಯಾವ್ದು ಸಂಕೇತ ಇರೋದು? ಕುದುರೆ, ಹೌದಾ? ನೆಕ್ಸ್ಟ್ ಅವನು ಜ್ಞಾನೋದಯ ಆಗ್ತೈತಿಲ್ಲ, ಜ್ಞಾನೋದಯ ಆದಾಗ ಅದ್ರ ಸಂಕೇತ ಯಾವುದು? ಬೋಧಿ ವೃಕ್ಷ. ಯಾವ್ದ್ರಿ? ಬೋಧಿ ವೃಕ್ಷ ಕೆಳಗೆ ಆಗ್ತೈತೆ ಅವನಿಗೆ. ನೆಕ್ಸ್ಟ್ ಆ ಪ್ರವಚನ ಕೊಡ್ತಾನಲ್ಲ ಜಿಂಕೆ ಒಣದಾಗ, ಹತ್ರದ ಸಂಕೇತ ಏನು? ಧರ್ಮಚಕ್ರ. ಯಾವ್ದ್ರಿ? ಧರ್ಮಚಕ್ರ ಬರ್ತದೆ. ನೆಕ್ಸ್ಟ್ ಅವನು ಡೆತ್ ಆಗ್ತಾನಲ್ಲ, ಹೌದಾ? ಡೆತ್ ಅನ್ನೋದಕ್ಕೆ ಮಹಾಪರಿ ನಿರ್ವಾಣ ಅಂತ ಕರೀತಾರ. ಅವ್ನು ಡೆತ್ ಆಗಿದ್ದಲ್ಲಿ ಕುಶಿನಗರ್, ಉತ್ತರ ಪ್ರದೇಶದ ಕುಶಿನಗರದಾಗ ಅವನಿಗೆ ಜ್ಞಾನೋದಯ ಆಗ್ತದೆ. ಕೇಳ್ತಾನೆ ಎಕ್ಸಾಮ್ ಪೇಪರ್ ನೆನಪಿಟ್ಟು ಹೋಗ್ಬೇಕಿದ್ನಲ್ಲ, ಏನಪ್ಪಿ? ಡೆತ್ ಆಗಿದೆ, ಹೌದಾ? ಅವನಿಗೆ ಬುದ್ಧನಿಗೆ ಜ್ಞಾನೋದಯ ಆಗಿದ್ದಲ್ಲಿ ಬೋಧಗಯ. ಅದು ಬೋಧಿ ವೃಕ್ಷದ ಕೆಳಗಡೆ ಯಾವ ನದಿ? ಯಾವುದು? ಅದ್ರ ಇನ್ನೊಂದು ಹೆಸರು ಐತಿ, ನಿರಂಜನ ರಿವರ. ಮಹಾವೀರನಿಗೆ ಆಗಿದ್ದೆ ಯಾವ್ದು ಮತ್ತ? ರುಜುಪಾಲಕ್. ಮಹಾವೀರನ್ ಜ್ಞಾನದಾಗಿ ರುಜುಪಾಲಕ್ ನದಿ ದಂಡೆ ಮೇಲೆ, ಇಲ್ಲಿ ನಿರಂಜನ ನದಿ ನೋಡಿ. ನೆನಪಿಟ್ಟುಕೋ, ನದಿ ಇಂಪಾರ್ಟೆಂಟ್. ಈ ನದಿಗೆ ನಿರಂಜನ ನದಿ ಮತ್ತೆ ಇನ್ನೊಂದು ಹೆಸರು ಐತಿ ಇದಕ್ಕ. ಇದು ಬಿಹಾರದಾಗ ಕಂಡು ಬರ್ತದೆ, ಬಿಹಾರದಾಗ, ಹೌದಾ? ಇತ್ತೀಚೆಗೆ ಅದು ನ್ಯೂಸ್ ಅಲ್ಲಿ ಇತ್ತು. ಅದಕ್ಕೊಂದು ಇಂಡಿಯಾದ ಫಸ್ಟ್ ರಬ್ಬರ್ ಡ್ಯಾಮ್ ಕಟ್ಟಿರೋದ್ರ ಮೇಲೆ, ರಬ್ಬರ್ ಸೇತುವೆ, ಹೌದಾ? ಇದು ನಿರಂಜನ ನದಿಗೆನೆ, ಹೌದಾ? ಅದ್ರ ಹೆಸರು ಇನ್ನೊಂದೇನು ಬೇರೆ ಐತೆ, ನೀಲಾಂಜನ್ ಅಥವಾ ನಿರಂಜನ್. ನೆನಪಿಟ್ಕೊಂಡು ಡಿಸೈನ್ ಮಾಡಿ ನೆನಪಾಗೈತೆ. ರಿವಿಷನ್ ಆಗೋದ್ರಲ್ಲಿ ನೀವು ಓದಿದ್ದಿಲ್ಲ, ಇವನ್ನೆಲ್ಲ ಓದಿದ್ದು ನಾವ್ ಯಾವ್ದು ಹೊಸದ್ ಹೇಳಕತ್ತಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಬೌದ್ಧ ಸಮ್ಮೇಳನ ಆಗ್ತಾವ್ರಿ. ಬೌದ್ಧ ಸಮ್ಮೇಳನ ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಪದೇ ಕೇಳ್ತಾನೆ, ಎಷ್ಟು ಬೌದ್ಧ ಸಮ್ಮೇಳನ ಆಗ್ತಾವ ಟೋಟಲ್? 5 ಆಗ್ತಾವ. ಎಷ್ಟ್ ಹಾಕವ್ರಿ? 5. ಲಾಸ್ಟ್ ಕನೌಜ್ದಾಗ ಒಂದ್ ಆಗ್ತೈತಿ, ಹೌದಾ? ಕನೌಜ್ದಾಗ ಒಂದಾಗತಿ. ಅಲ್ಲಿ ಹರ್ಷವರ್ಧನ್ ಇರ್ತಾನ, ಹೌದಾ? ಹರ್ಷವರ್ಧನ್ ಇರ್ತಾನಲ್ಲ, ಹುಯಂಗ್ ಸಾಂಗ್ ಹತ್ರದ ಅಧ್ಯಕ್ಷ ಆಗಿರ್ತಾನೆ. ನಿಮ್ಗೆ ಕನೌಜ್ದಾಗ ಲಾಸ್ಟ್ ಇವ್ ನೆನಪಿಟ್ಕೋಬೇಕು. ಇದಕ್ಕೆ ಟ್ರಿಕ್ಸ್ ಮುಖಾಂತರ ನೆನಪಿಟ್ಕೊಂಡು ಕ್ವಶನ್ ಕೇಳ್ತಾನ. ಮೊದಲೇದು ನಡೆದಿದ್ದು, ಹೌದಾ? 2ನೇದಪ್ಪ ಅಂದ್ರೆ ಅದರ ಅಧ್ಯಕ್ಷರು. 3ನೇದಪ್ಪ ಅಂದ್ರೆ ಅದಕ್ಕೆ ಸಹಾಯ ಮಾಡಿದ ರಾಜ್ಯರು, ಹೌದಾ? 3ನೇ ಕಾಲಮ್, ಹೌದಾ? ಅದರಲ್ಲಿ ಏನೇನು ಚೇಂಜಸ್ ಆಗಿ 5ನೇ ಕಾಲಮ್, 4ನೇ ಲಾಸ್ಟ್, ಹೌದಾ? ಮತ್ತೆ ಇಶ್ವಿ 2ನೇ ಕಾಲಮ್. ನೆನಪಿಟ್ಟು ನೋಡಿ. ನಡೆದದ್ದು ಟ್ರಿಕ್ಸ್ ಏನ್ ನೆನಪಿಟ್ಟು ಗೊತ್ತಾ? ರವಾ ಪಾಕ್ ಅಂತ ನೆನಪಿಟ್ಕೋಬೇಕು. ರವಾ ಪಾಕ್, RVPK. ರವಾ ಅಂದ್ರೆ RAVA ಬರಿಬಾರ್ದು, ಮತ್ತೆ ರವಾ ಅಂತೇಳಿ. ರವಾ ಪಾಕ್, RVPK, ರವಾ ಪಾಕ್. ಆರ್ ಅಂದ್ರೆ ಏನ್ರಿ? 1ನೇ ನಡೆದು ಯಾವ್ದ್ರಿ? ರಾಜಗೃಹ. ವಿ ಅಂದ್ರೆ ವೈಶಾಲಿ. ಪಿ ಅಂದ್ರೆ ಪಾಟ್ಲಿಪುತ್ರ. ಕೆ ಅಂದ್ರೆ ಕಾಶ್ಮೀರದ ಕುಂಡಲಿವನ. 5ನೇ ಕೆ ಇದ್ರೆ ಯಾರಾದ್ರೂ ಕನೌಜ್ ಅನ್ಬೇಕು. ಗುಜರಾತ್ದ ಕನೌಜ್ದಾಗ ಆಗ್ತದೆ 5ನೇ. ಕ್ಲಾರಿಟಿ ಐತಿ? ಇನ್ನು 2ನೇ ಕಾಲಮ್ದಾಗ ಬಾ. 2ನೇ ಕಾಲಮ್ ಏನ್ ಬರ್ಬೇಕಂದ್ರೆ ಇಶ್ವಿ ಬರ್ಬೇಕು. ಇಶ್ವಿ ಯಾವಾಗತ್ತ? 1ನೇದಪ್ಪ ಅಂದ್ರೆ 483, 383, 250. ಇವಾಗ ಕ್ರಿಸ್ತ ಪೂರ್ವ ಇವೆಲ್ಲ. ಇನ್ನು ಕ್ರಿಸ್ತ ಶಕ ಬರ್ತೈತಿ 4ನೇದು. ಕ್ರಿಸ್ತಕ ಯಾವಾಗ? ಎಷ್ಟು? 102. 4ನೇದಾಗಿದ್ದ. ಇನ್ನು 5ನೇದಾಗಿದ್ದು 643. ನೋಡ್ರಿ, 483, 383, 250 ಕ್ರಿಸ್ತ ಪೂರ್ವ. ಇನ್ನು ಕ್ರಿಸ್ತ ಶಕ 102. ಅದಾದ್ಮೇಲೆ ಕ್ರಿಸ್ತ ಶಕ 643. ಇಶ್ವಿ ನೆನಪಾದ್ರು. ಇಶ್ವಿ ಅದು 5 ಅದು. ನೆಕ್ಸ್ಟ್ ಈ ತರದ ಅಧ್ಯಕ್ಷರು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್. ಅಧ್ಯಕ್ಷರೇ, ಹೌದಾ? ಅಧ್ಯಕ್ಷರ ಇದನ್ನ MSMV ಅಂತ ನೆನಪಿಟ್ಕೋಬೇಕು. MSME ಕೇಳಿದ್ರ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಅದಕ್ಕೆ ಕೇಳಿದ್ರಲ್ಲ, ಹಂಗ MSMV ಅಂತ ನೆನಪಿಟ್ಕೋಬೇಕು. ಎಂ ಅಂದ್ರೆ ಮಹಾಕಶ್ಯಪ. ಎಸ್ ಅಂದ್ರೆ ಸಭಾಕಾಮಿ. MS ಎಂ. ಇನ್ನೊಂದು ಎಂ ಅಂದ್ರೆ ಮೊಗ್ಗಲಿಪುತ್ತ ಚಿಸ್ತ, ಹೌದಾ? ವಿ ಅಂದ್ರೆ ವಸುಮಿತ್ರ. MSMV. MSME ಎಕ್ಸಾಮ್ ಹೆಲ್ಪ್ ಆಗುತ್ತೆ ನಿಮ್ಗೆ, ನೆನಪಿಡ್ಬೇಕು. MSMV. ಇನ್ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಬರ್ತಲ್ಲ, ಇಲ್ಲ ಹರ್ಷವರ್ಧನ್ ಇರ್ತಾನಲ್ಲ, ಹರ್ಷವರ್ಧನ್ ಇರ್ತಾನೆ. ಹುಯಂಗ್ ಸಾಂಗ ಅಧ್ಯಕ್ಷ ಇರ್ತಾನ. ರಾಜ ಯಾರಾಗಿತ್ತಪ್ಪ ಅಂದ್ರೆ ಹರ್ಷವರ್ಧನ್. ಆಮೇಲೆ ಇನ್ನು ನೆಕ್ಸ್ಟ್ ರಾಜ ನೆನ್ಬಿಡ್ಕೋಬೇಕು. ರಾಜರ ಯಾರಪ್ಪ ಅಂದ್ರೆ ಏಕೆ ಅಂತ ನೆನ್ಬಿಡು. ಏಕೆ. ಎ ಅಂದ್ರೆ ಅಜಾತ ಶತ್ರು. ಕೆ ಅಂದ್ರೆ ಕಾಲಾಶೋಕ. ಇನ್ನೊಂದು ಎ ಅಂದ್ರೆ ಅಶೋಕ. ಇನ್ನೊಂದು ಕೆ ಅಂದ್ರೆ ಕನಿಷ್ಕ. ಲಾಸ್ಟ್ ಯಾರಪ್ಪ ಅಂದ್ರೆ ಹರ್ಷವರ್ಧನ್. ನೆನಪಿಟ್ಕೋತಿ. ಇವನ್ನ ಯಾವಾಗ ಟ್ರಿಕ್ಸ್ ನೆನ್ಬಿಟ್ರು ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಸ್ ಆಗ್ತೈತಿ. ಟ್ರಿಕ್ಸ್ ನೆನ್ಬಿಟ್ಕೊಡ್ರಿ, ನೀವು ಅಲ್ಲಿ ಬರ್ದ್ ಬಿಟ್ರೆ ಗೊತ್ತಾಗ್ಬಿಡ್ತದೆ. 1ನೇ ಟ್ರಿಕ್ಸ್ ಏನಪ್ಪಿ? 1ನೇ ಕಾಲಮ್ ಟ್ರಿಕ್ಸ್ ಏನು? ರವಾ ಪಾಕ್. 2ನೇದು ಕಾಲಮ್ದು ಟ್ರಿಕ್ಸ್ ಏನು? MSMV.
ಹೌದಾ? ಮೂರನೇ ಕಾಲಮ್ ಟ್ರಿಕ್ಸ್ ಏನು? ಏಕೆ ಏಕೆ. ಅದಾದ್ಮೇಲೆ ಲಾಸ್ಟ್ ಟೈಮ್ ಬಂದ್ರೆ ಇಶ್ಯೂ ಅಂತ ಗೊತ್ತಾಗ್ತಾವ. ಅದಾದ್ಮೇಲೆ ಒಂದನೇ ಬೌದ್ಧ ಸಮ್ಮೇಳನ ಆಗ್ತಿದ್ಲ. ಒಂದನೇ ಬೌದ್ಧ ಸಮ್ಮೇಳನ ಆದಾಗ ಅಲ್ಲಿ ಕೆಲವೊಂದು ತ್ರಿಪೀಠಗಳು ಬರ್ತಾವ. ತ್ರಿಪೀಠಗಳು ಅಲ್ಲಿ ಯಾವ ಸ್ಥಾಪನೆ ಆಗ್ತಾವ? ವಿನಯ ಪೀಠಕ ಮತ್ತು ಸೂತ್ತ ಪೀಠಕ ಆಗ್ತಾವ. ವಿನಯ ಪೀಠಕ ಮತ್ತು ಸೂತ್ತ ಪೀಠಕ. ಇನ್ನು ನೆಕ್ಸ್ಟ್ ಅಭಿಧಮ್ಮ ಪೀಠಕ ಎಲ್ಲಿ ಸ್ಥಾಪನೆ ಆಗ್ತದೆ? ಇದನ್ನ ಕೇಳ ಎಕ್ಸಾಮ್. ಅಭಿಧಮ್ಮ ಪೀಠಕ ಎಷ್ಟನೇ ಬೌದ್ಧ ಸಮ್ಮೇಳನ ಆಗ್ಯದಾವ ಅಂತೇಳಿ? ಎಷ್ಟ್ರಿ? ಮೂರನೇ ಬೌದ್ಧ ಸಮ್ಮೇಳನ. ಮತ್ತು ವಿನಯ ಪೀಠಕ ಮತ್ತು ಸೂತ್ತ ಪೀಠಕ ಏನಾಗ್ತಾವಪ್ಪ ಅಂದ್ರೆ 1ನೇ ಬೌದ್ಧ ಸಮ್ಮೇಳನ. ಈ ನೆಕ್ಸ್ಟ್ ಬೌದ್ಧ ಧರ್ಮ ಓಡಿಯೈತೆ ಹೀನಯಾನ ಮತ್ತು ಮಹಾಯಾನ ಆಗ್ತದೆ ಗೊತ್ತಾ? ಎಷ್ಟನೇದ್ರಾಗ? 4ನೇದ್ರಾಗ ಆಗೈತಿ. ಇದನ್ನ ನೆನಪಿಟ್ಟುಕೋ, ಕೇಳ್ತಾನೆ ಎಷ್ಟರಾಗ ಆಗ್ತೈತಿ ಎಷ್ಟಾಗಿಲ್ಲ ಅಂತೇಳಿ. ಹೀನಯಾನ ಮತ್ತು ಮಹಾಯಾನ ಆಗಿದೆಯಲ್ರಿ? 4ನೇದ್ರಾಗ ಆಗ್ತೈತಿ. ಇನ್ನ ಮಹಾಸಾಂಘಿಕರು ಮತ್ತು ಅಬರ್ಧನತೇನ ಥೇರವಾದಿಗಳು ಅದು ಎಲ್ಲಿ ಆಗ್ತಾರೆ ಇವರು? ವೆರಿ ಗುಡ್. ಯಾವ್ದ್ರಿ? 2ನೇದ್ರಾಗ. ಎಕ್ಸಾಕ್ಟ್ ಹಂಗ್ ಕ್ಲಾರಿಟಿ ಇರ್ಬೇಕು ಯಾವಾಗಲೂ. ಎಷ್ಟು ಚಂದ ಓದಿದಾರ ನೋಡೋರು. ಹೌದಾ? ಮಹಾಸಾಂಘಿಕ ಮತ್ತು ಥೇರವಾದಿಗಳಂತ ಆಲ್ರೆಡಿ ಆಗಿರ್ತಾರ 2ನೇದ್ರಾಗ. ಬಟ್ ಪರ್ಮನೆಂಟ್ ಆಗಿದ್ದು 4ನೇದ್ರಾಗ ಡಿವೈಡ್ ಆಗಿದ್ದು. ಲೈಟ್ ಇದೆಪಿ. ಈ ಬೌದ್ಧ ಸಮ್ಮೇಳನ ನೆನ್ಬಿಡ್ಬೇಕು ಎಕ್ಸಾಮ್. ಬೌದ್ಧ ಸಮ್ಮೇಳನಗಳು. ಅದ ಎಲ್ಲಿ ಬರ್ತದೆ ಗೊತ್ತಾ? ಹೀನಯಾನ ಮಹಾಯಾನ ಆಗ್ಬೇಕು. 3ನೇದು ವಜ್ರಯಾನ ಇದೆ. ಎಷ್ಟನಾಯ್ತಾರೆ? 8ನೇ ಶತಮಾನದಾಗ ಆಗತ್ತೆ. ಈ ಬೌದ್ಧ ಸಮ್ಮೇಳನದ್ದು 5 ಮತ್ತು 6ನೇ ಶತಮಾನದಾಗಿದ್ದು. ಬಟ್ ಅದು ವಜ್ರಯಾನ ಆಗಿದ್ದು 8ನೇ ಶತಮಾನ. ಕರೆಕ್ಟ್ ನೋಡಿ, 8ನೇ ಶತಮಾನ ವಜ್ರಯಾನ. ರೈಟ್, ನೆನ್ಬಿಡುತ್ತೇಪಿ. ಓಕೆ. ಇನ್ನು ನೆಕ್ಸ್ಟ್ ಇಲ್ಲಿ ಏನ್ ನೆನ್ಬಿಡು ಗೊತ್ತಾ? ಬುದ್ಧ ಇದನ್ನ ಜ್ಞಾನದ ಡಿಸ್ಕಸ್ ಮಾಡಿದ್ವಲ್ಲ, ಇದನ್ನ ಡಿಸ್ಕಸ್ ಮಾಡಿದ್ವಿ. ಬುದ್ಧನಿಂದ ಮನಪರಿವರ್ತನೆ ಆದತ್ತ ವೇಷ ಯಾರು? ವೇಷ ಆಮ್ರಪಾಲಿ. ಆದ್ರಿ ಆಮ್ರಪಾಲಿ ವೇಷ. ಹೌದಾ? ವೇಷಿ ಮಣಿ ಕರ್ಸಿತಾಳಕ್ಕೆ ಅವನ ಮೈಂಡ್ ಡೈವರ್ಟ್ ಮಾಡ್ಬೇಕಂತೇಳಿ. ಆಕಿ ಇವನ್ ಮೈಂಡ್ ಡೈವರ್ಟ್ ಮಾಡಿದಾಗ ಇವ ಹೋಗಿ ಮೈಂಡ್ ಡೈವರ್ಟ್ ಮಾಡಿ ಆಕಿನ ಕನ್ವರ್ಟ್ ಮಾಡಿಬಿಡ್ತಾನೆ ಇವನು. ಬುದ್ಧ ಅಂದ್ರ ಅಂತವ್ರು ಅರ್ಧತ್ರಿ. ಬುದ್ಧ ಅನ್ನೋದು ಸುಲಭ ಅಲ್ಲ. ರೈಟ್, ಸನ್ಯಾಸಿ. ಆ ವೇಷ ಮಣಿ ಕರ್ಸಿತಾರ ಈ ಬುದ್ಧನ ಕರ್ಸಿತಾಳಕಿ. ಹೌದಾ? ಇವನ ಮೈಂಡ್ ಡೈವರ್ಟ್ ಮಾಡ್ಬೇಕಂತೇಳಿ. ಬಟ್ ಅಲ್ಲಿ ಹೋದ ತಕ್ಷಣ ಆಕಿ ಮೈಂಡ್ ಡೈವರ್ಟ್ನ ಇವ್ ಬುದ್ಧ ಮಾಡ್ಬಿಡ್ತಾರ. ಅದ ಯಾರಂತ ಕೇಳಿದ್ರೆ ಅದು ಹಂಗಾಗಿ ಕನ್ವರ್ಟ್ ಆಗಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂದ್ರೆ ವೇಷ ಯಾರಂದ್ರೆ ಆಮ್ರಪಾಲಿ. ನೆಕ್ಸ್ಟ್ ಒಬ್ಬ ಯಾರು ಡಾಕು ಅಂದ್ರೆ ಪಿಸಾಚಿ ಅಥವಾ ಒಂಥರ ಇದ್ದವನು. ಯಾರು? ಅಂಗುಲಿಮಾಲ. ಬುದ್ಧನಿಂದ ಉಪದೇಶದಿಂದ ಅವನು ಕನ್ವರ್ಟ್ ಆಗ್ತಾನೆ. ಯಾರು? ಅಂಗುಲಿಮಾಲ. ರೈಟ್. ಬುದ್ಧನ ಶಿಷ್ಯ ಯಾರು? ನೋ 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 ನೋ. ಬುದ್ಧನ ಪ್ರೀತಿಯ ಶಿಷ್ಯ ಯಾರು? ಆನಂದ. ಚೆನ್ನ ಯಾರು ಹೇಳೋನು? ಸೇವಕ. ಅಲ್ಲಿ ರಥದ ಮೇಲೆ ಕರ್ಕೊಂಡ್ ಹೋಗಿರ್ತಾನ ಗೊತ್ತಾ? 4 ಇದಾಗ ತಗೊಳ್ತಾ 4 ಅವ್ನು ಫಸ್ಟ್ ಡಿಸೈಡ್ ಮಾಡಿದಲ್ಲ 4 ಇನ್ಸಿಡೆಂಟ್ಗಳು ನೋಡ್ತಾ ಅಂತ ಇಲ್ಲ. ಅವಾಗ ರಥದಾಗ ಕರ್ಕೊಂಡ್ ಹೋದವ ಅವನೇ ಚೆನ್ನ. ಗೊತ್ತಾ? ಕುದುರೆ ಮೇಲೆ. ರೈಟ್. ನೆಕ್ಸ್ಟ್ ಗೊತ್ತಿರ್ಲಿ. ಇನ್ ಇನ್ನೊಂದು ಕ್ವಶನ್ ಏನ್ ಗೊತ್ತಾ ಇಲ್ಲಿ? ಶಿಷ್ಯ ಯಾರು ಹೇಳ್ಬೋದನ್? ಶಿಷ್ಯ ಅಂತ ಕೇಳಿದ್ರೆ ಆನಂದ. ಶಿಷ್ಯ ಇರ್ತದೆ ಅದನ್ನು ಗೌತಮಿ ಅಂತ ನಾವು ರೋಡ್ದಾಗ ಬರ್ತದೆ ಅಲ್ಲಿ. ಗೌತಮಿ. ಕಿಸಾ ಗೌತಮಿ ಅಲ್ಲ? ಅದ ಶಿಷ್ಯ ಅಂತ ಕೇಳಿ ಪ್ರೀತಿಯ ಶಿಷ್ಯನೇ ಕಿಸಾ ಗೌತಮಿ. ನೆನಪಿಟ್ಟು ಗೊತ್ತ? ಅದ ಶಿಷ್ಯ. ಹೌದಾ? ಮತ್ತೇನ ಇನ್ನೊಂದು ಇದು ಇಂಪಾರ್ಟೆಂಟ್ ಪೀಸ್ ನಾವು ಡಿಸ್ಕಷನ್ ಎಕ್ಸಾಮ್ ನಮ್ಗ ಬೌದ್ಧ ಧರ್ಮ ಸಂಬಂಧಪಟ್ಟಂಗ. ಇನ್ನು ನೆಕ್ಸ್ಟ್ ಇಲ್ಲಿ ಏನಂದ್ರೆ ನಾವು ಅವ್ರದ್ದು ಸಮಕಾಲೀನ ಅರಸ ಯಾರಕ್ಕೆ? ಸಮಕಾಲೀನ ಅರಸ ಯಾರ್ಯಾರಿ? ಬಿಂದುಸಾರ, ಅಜಾತ ಶಸ್ತ್ರು, ಇನ್ನೊಬ್ರು ಯಾರು ಬರ್ತಾರೋ? ಪ್ರಸನ್ನಜೀತ. ಎದುರು ಪ್ರಸನ್ನಜೀತ ಅವರು ಬರ್ತಾರೆ. ಇನ್ನು ನೆಕ್ಸ್ಟ್ ಈ ಬುದ್ಧನ ಅವಶೇಷಗಳ ಮೇಲೆ ಒಂದು ಕಟ್ಟಿರ್ತಕ್ಕಂಥ ಇವಕ್ಕೆ ಏನಂತ ಕರೀತಾರೆ? ಬಿಲ್ಡಿಂಗ್ ಗಳಿಗೆ ಸ್ತೂಪಗಳಂತ ಕರೀತಾರೆ. ಈ ಮಧ್ಯಪ್ರದೇಶದಲ್ಲಿ ಯಾವುದು? ಸಾಂಚಿ ಸ್ತೂಪ. ನಾಳೆ ಕೇಳ್ತ ಸ್ತೂಪಗಳು ಅಂದ್ರೆ ಏನಂತ ಕೇಳಿದ್ರೆ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿರ್ತಾರೆ. ಅವಕ್ಕ ಸ್ತೂಪಗಳು ಅಂತ ಕರೀತಾರೆ. ಇನ್ ನೆಕ್ಸ್ಟ್ ವಿಹಾರಗಳಂದ್ರೆ ವಿಹಾರ ಬೌದ್ಧ ಸನ್ಯಾಸಿಗಳು ಇರ್ತಾರೆ ಅಥವಾ ಭಿಕ್ಷುಗಳಂತ ಕೂಡ ಕರೀತಾರೆ. ಅವ್ರು ಏನವು ಇರುವಂತ ಸ್ಥಳ, ವಾಸಿಸುವ ಸ್ಥಳಕ್ಕೆ ವಿಹಾರ. ಚೈತ್ಯಾಲಯಗಳು ಅಂದ್ರೆ ಬೌದ್ಧರಿಗೆ ಉಪದೇಶ ಕೊಡುವಂತ ಸ್ಥಳಗಳು ಅಥವಾ ಕಲಿಯುವಂತ ಸ್ಥಳಗಳು ನೆನಪಿಡ್ಬೋದು. ಇವು ವಾಸಿಸುವ ಸ್ಥಳ. ಇವು ಏನಪ್ಪಾ ಅಂದ್ರೆ ಇವು ಉಪದೇಶ ಕೊಡುವಂತ ಸ್ಥಳ. ಬೌದ್ಧ ಭಿಕ್ಷುಗಳು ಯಾವ ಚೈತ್ಯಾಲಯಗಳು. ವಿಹಾರ ಅಂತ ಉಳ್ಕೊಂತವ್. ನೆಕ್ಸ್ಟ್ ಇನ್ನೊಂದು ಕೇಳ್ತಾನ, ಬುದ್ಧನ
ಏನ್ ಹೇಳ್ತಿದ್ನಲ್ಲ, ಬುದ್ಧನ ಏನಪ್ಪಾ ಅಂದ್ರೆ ಈ ಜೀವನ ಚರಿತ್ರೆ, ಜೀವಿತಲ್ಲ ಬಾಲ್ಯದ ಬಗ್ಗೆ ತಿಳಿಸುವಂತವಕ್ಕ ಯಾವ್ದ್ರಾಗ ಕೇಳ್ತಾನ್ರಿ? ಜಾತಕ ಕಥೆಗಳು ಬೌದ್ಧನ ಬಾಲ್ಯದ ಬಗ್ಗೆ ಎಲ್ಲ ಹೇಳ್ತಾವು. ಪದೇ ಪದೇ ಕ್ವಶನ್ ಏನದನ್ ಜಾತಕ ಕಥೆಗಳು. ನೆಕ್ಸ್ಟ್ ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ ಪೀಠಕ ಬರ್ತಾವ ಅಂತ ಹೇಳಿದ್ನಲ್ಲ ನನಗ. ವಿನಯ ಪೀಠಕ ಏನ ಸೂಚಿಸ್ತೈತಿ, ಸುತ್ತ ಪೀಠಕ ಏನ ಸೂಚಿಸ್ತೈತಿ, ಮತ್ತೆ ಅಭಿಧಮ ಪೀಠಕ ಏನ್ ಸೂಚಿತ ಕೇಳ್ತಾನ ಎಕ್ಸಾಮ್. ವಿನಯ ಪೀಠ ಎದಕ್ಕೆ ಸೂಚಿಸ್ತೈತಿ ಹೇಳು? ವೆರಿ ಗುಡ್. ಮುಂದ ಅಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ, ನಿಯಮಗಳದಾವ. ಬೌದ್ಧ ಭಿಕ್ಷು ಅಥವಾ ಬೌದ್ಧ ಧರ್ಮದ ಅನುಯಾಯಿಗಳನ್ನ ಬರ್ತಾರಲ್ಲ, ಅವರು ಹಿಂಗ ಇರ್ಬೇಕಂತ ಕೆಲವೊಂದು ನಿಯಮಗಳದಾವ. ಆ ನಿಯಮಗಳನ್ನ ಎಲ್ಲಿ ಮೆನ್ಷನ್ ಮಾಡ್ಯಾರಪ್ಪ ಅಂದ್ರೆ ಈ ವಿನಯ ಪೀಠಕದ ಮೆನ್ಷನ್ ಮಾಡ್ಯಾರ. ನೀ ಹಿಂಗಿರ್ಬೇಕಂತೆ. ನೀ ಬೌದ್ಧ ಭಿಕ್ಷುಕ ಅಂತ ಅಂದ್ರೆ, ಭಿಕ್ಷು ಅಂದ್ರೆ ಅದ್ರ ನೀ ಹಿಂಗಿರ್ಬೇಕು. ದೇರ್ ಆರ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, ದೋಸ್ ಆರ್ ಮೆನ್ಷನ್ಡ್ ಇನ್ ವಿನಯ ಪೀಠಕ. ಇನ್ನು ಸುತ್ತ ಪೀಠಕ ಪದೇ ಪದೇ ಕೇಳ್ತಾನ. ಸುತ್ತ ಪೀಠಕ ಏನಪ್ಪಿ? ಗೌತಮ ಬುದ್ಧನ ಜೀವನ ಚರಿತ್ರೆ, ಗೌತಮ ಬುದ್ಧನ ಜೀವನ ಶೈಲಿ ಹೆಂಗಿತ್ತು, ಹೆಂಗ್ ಒಬ್ಬರು ಬದುಕಿದ್ರು, ಹೆಂಗ್ ಮಾಡ್ರು ಅಂತೇಳಿ ಇದ್ರಲ್ಲಿ ಮೆನ್ಷನ್ ಮಾಡ್ಯಾರ. ಎದ್ರಲ್ಲಿ? ಈ ಸುತ್ತ ಪೀಠಕ. ಯಾರು? ಸುತ್ತ ಪೀಠಕ. ಇನ್ನು ಅಭಿಧಮ ಪೀಠಕದಲ್ಲಿ ಗೌತಮ ಬುದ್ಧರ ಜ್ಞಾನದ ಬಗ್ಗೆ ಹೇಳೋದ್ರಿ ಅದು. ಅಭಿಧಮ್ಮ ಪೀಠಕ ಅಂದ್ರೆ ಗೌತಮ ಬುದ್ಧ ಎಷ್ಟು ಜ್ಞಾನಿಯಾಗಿದ್ದ ಅನ್ನೋದು ಹೇಳೋದು ಯಾವ್ದು? ಅಭಿಧಮ್ಮ ಪೀಠಕ. ಅಭಿಗಿನ ಕ್ಲಾರಿಟಿ ಐತೆ? ಇವು ಮೂರು ನೆನಪಿಟ್ಟುವಾಗ ಕೇಳ್ತಾನೆ ಎಕ್ಸಾಮ್ ಪದೇ ಪದೇ. ಒಂದಿಷ್ಟು ಬರೀ ಕೇಳ್ತಾನಲ್ಲ, ಒಂದೊಂದು ಇಂಡಿವಿಜುವಲ್ ಆಗಿ ಕೇಳ್ತಾನ. ಇನ್ ನೆಕ್ಸ್ಟ್ ಕ್ವಶನ್ ನೋಡಿ ಹೆಂಗೈತಿ. ಇಲ್ಲಿ 4ನೇ ಬೌದ್ಧ ಸಮಯದಾಗ ಹೀನಯಾನ ಮತ್ತು ಮಹಾಯಾನ ಹೊಡಿದೈತಿ. ಇಲ್ಲಿ ಏನ್ ಕೇಳ್ತಾನ, ಈ ನೀ ಯಾರ ಕೇಸ್ ಮೇನ್ಸ್ ಬರೋದ್ರೆ ಡಿಫ್ರೆನ್ಸ್ ಬರಿ ಅಂತ ಕೇಳ್ತಾನ 20 ಮಾರ್ಕ್ಸಿಗೆ. ಹೀನಯಾನ ಮಹಾಯಾನ ನೋಡಿದ್ರಲ್ಲ, ಹೀನಯಾನ ಅಂದ್ರೆ ಯಾರು, ಮಹಾಯಾನ ಅಂದ್ರೆ ಯಾರು? ಹೀನಯಾನ ಅಂದ್ರೆ ಏನ್ರಿ? ಕೇಳಪ್ಪಿಲ್ಲಿ ಕರೆಕ್ಟ್ ನೋಡ್ರಿ. ಹೀನಯಾನ ಅಂದ್ರೆ ಇವರ ಮೂರ್ತಿ ಪೂಜೆನ ಮಾಡಂಗಿಲ್ಲ. ಮಹಾಯಾನ ಅಂದ್ರೆ ಇವರು ಮೂರ್ತಿ ಪೂಜೆನ ಮಾಡ್ತಿದ್ರು. ಅಂದ್ರೆ ಬುದ್ಧನ ಮೂರ್ತಿನ ಅವ್ರು ಪೂಜೆ ಮಾಡ್ತಿದ್ರು. ಇವ್ರು ಬುದ್ಧನ ಮೂರ್ತಿ ಪೂಜೆ ಮಾಡ್ತಿರ್ಲಿಲ್ಲ ಹೀನಯಾನದವ್ರು. ಇವ್ರು ಏನ್ ಪೂಜೆ ಮಾಡ್ತಿರಪ್ಪ ಅಂದ್ರೆ ಆ ಬುದ್ಧನ ಪಾದ, ಹೌದಾ, ಬುದ್ಧನ ಅವಶೇಷಗಳನ್ನ ಇಟ್ಟು ಪೂಜೆ ಮಾಡ್ತಿದ್ರು ಇವ್ರು. ಯಾರು? ಹೀನಯಾನ. ಮಹಾಯಾನದವ್ರು ಏನ್ ಮಾಡ್ತಿದ್ರು? ಬುದ್ಧನ ಮೂರ್ತಿಗಳನ್ನ ಪೂಜೆ ಮಾಡ್ತಿದ್ರು. ಮತ್ತೆ ಈ ಹೀನಯಾನದವರು ಬೌದ್ಧ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಿದ್ರಲ್ಲ ಇವರು. ಹೌದಾ, ಪ್ರಚಾರ ಮಾಡಕ್ಕೆ ಯಾವ ಭಾಷೆಯಲ್ಲಿ ಮಾಡ್ತಿದ್ರು? ಇವರ ಪಾಳಿ ಭಾಷೆಯಲ್ಲಿ ಮಾಡ್ತಿದ್ರು. ಇವ್ರು ಯಾವ ಭಾಷೆ ಮಾಡ್ತಿದ್ರು? ಸಂಸ್ಕೃತ ಭಾಷೆಯಲ್ಲಿ. ಯಾವ್ದ್ರಿ? ಸಂಸ್ಕೃತ ಭಾಷೆಯಲ್ಲಿ ಮಾಡ್ತಿದ್ರು. ಇವ್ರು ಯಾವ್ದು? ಪಾಳಿ ಭಾಷೆ, ಇವ್ರು ಸಂಸ್ಕೃತ ಭಾಷೆ. ಇನ್ನು ನೆಕ್ಸ್ಟ್, ಈ ಹೀನಯಾನ ಯಾರ ಒಂದು ಅನುಯಾಯಿಗಳಾಗಿದ್ರು ಇವರು? ಅಶೋಕನ ಅನುಯಾಯಿಗಳಾಗಿದ್ರು ಇವರು. ಹೌದಾ, ಇವ್ರು ಯಾರ ಅನುಯಾಯಿಗಳಾಗಿದ್ರು? ಕನಿಷ್ಕನ ಅನುಯಾಯಿಗಳಾಗಿದ್ರು. ರೈಟ್. ಈ ಹೀನಯಾನರ ಮುಖ್ಯಸ್ಥ ಅಥವಾ ಅಧ್ಯಕ್ಷ ಯಾರಾಗಿರ್ತಾರು? ಸ್ಥೂಲ ಅದು ಅಲ್ಲಿ ಇದಕ್ಕೆ ಬರ್ತದೆ, ಜೈನ ಧರ್ಮಕ್ಕೆ ಬರ್ತದು. ಸ್ಥೂಲ ಭದ್ರ ಮತ್ತು ಭದ್ರಭಾವು ಜೈನ ಧರ್ಮಕ್ಕೆ ಬರ್ತದು. ಶ್ವೇತಾಂಬರ ಮತ್ತು ದಿಗಂಬರ ಅಂತ ಬರ್ತಾರ ಅಲ್ಲಿ, ಅದು ಜೈನ ಧರ್ಮಕ್ಕೆ ಬರ್ತದೆ. ಇಲ್ಲಿ ಯಾರಾಗಿರ್ತಾರಪ್ಪ ಹೀನಯಾನಕ? ನೋಡೋದು ನಾವು ಸ್ವಲ್ಪ ಚೆಕ್ ಮಾಡು. ಇಲ್ಲಿ ಯಾರಪ್ಪ ಅಂದ್ರೆ ಅನುಯಾಯಿಗಳು ಯಾರಾಗಿದ್ರಪ್ಪ ಅಂದ್ರೆ ಕನಿಷ್ಕ, ಇಲ್ಲಿ ಅಶೋಕ, ಇಲ್ಲಿ ಕನಿಷ್ಕ. ರೈಟ್. ಇನ್ನೊಂದು ಏನೇನು ಡಿಫ್ರೆನ್ಸ್ ಐತಿ ನೋಡಿ ಇವ್ರಿಗೆ, ಇವ್ರು ಇಂಪಾರ್ಟೆಂಟ್ ಕೇಳ್ತಾನ ಪದೇ ಪದೇ. ಮತ್ತೇನು ಡಿಫ್ರೆನ್ಸ್ ಐತ್ರಿ? ರೈಟ್. ಇಷ್ಟು ಗೊತ್ತಿಲ್ಲಪ್ಪ ಹೀನಯಾನ ಮತ್ತು ಮಹಾಯಾನ ಸೋಮಪಟ್ಟಂಗ. ವಜ್ರಯಾನ ಮುಂದೆ ಬರುತ್ತೆ ಅದಪ್ಪ ಅಂದ್ರೆ 18 ಬರುತ್ತೆ. ಇನ್ನು ನೆಕ್ಸ್ಟ್ ಅಪಿ ಚೀನಾ, ಶ್ರೀಲಂಕಾ. ಮಹಾಯಾನ ಶ್ರೀಲಂಕಾ, ಹೀನಯಾನ ಚೀನಾ. ಹೌದಾ, ಇಷ್ಟು ಗೊತ್ತಿರ್ಲಿ ಅಪಿ ಅಟ್ಲೆ. ಉಲ್ಟಾ ಆತನ. ಹೇಳ್ರಿ ಯಾವ್ದು? ಹೀನಯಾನ ಶ್ರೀಲಂಕಾ, ಮಹಾಯಾನ ಚೀನಾ. ಕೇಳ ನೆಕ್ಸ್ಟ್ ಕೇಳ, ಕ್ಲಿಯರ್ ಕೇಳ, ಟೈಮ್ ವೇಸ್ಟ್ ಮಾಡೋದು ಬೇಡ. ಕೇಳ ನೆಕ್ಸ್ಟ್ ಕೇಳ. ಇಷ್ಟು ಸಂಬಂಧಪಟ್ಟಾಗ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರ. ಈಗ ನೆಕ್ಸ್ಟ್ ಏನ್ ಓದ್ಬೇಕಂದ್ರೆ ಇಲ್ಲಿ ಈ ಬುದ್ಧ ಚರಿತ ಬರ್ತದೆ. ಬುದ್ಧ ಚರಿತ ಯಾರು ಬರ್ತಾರೆ? ಅಶ್ವಘೋಷನ ಬುದ್ಧ ಚರಿತ. ಹೌದಾ, ಅಶ್ವಘೋಷನ ಬುದ್ಧ ಚರಿತ. ಇದು ಬುದ್ಧನ ಬಗ್ಗೆ ಹೇಳುವಂತದ್ದು. ನಾಳೆ ನೀನೊಂದು ಕ್ವಶನ್ ಕೇಳಲಿ, ಯಾವ್ದು? ಈ ಗೀತಾ ಗೋವಿಂದ ಯಾರದು? ಜಯದೇವನ ಗೊತ್ತಿವನಲ್ಲಿ ಕೇಳಿದಿಲ್ಲ, ಆತರಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಬುದ್ಧನ ಚರಿತ್ರೆ ಬಗ್ಗೆ ಬರೆದ ಬುದ್ಧ ಚರಿತ್ರೆ ಯಾರು ಅಂತ ಕೇಳಿದ್ರೆ ಅದು ಅಶ್ವಘೋಷನ ಬುದ್ಧ ಚರಿತ್ರೆ. ಇನ್ನು ಮಿಲಿಂದ ಪಣ್ಣ ಅಂತ ಬರುತ್ತೆ. ಮಿಲಿಂದ ಪಣ್ಣ
ಯಾರಿದು? ನಾಗಸೇನ. ಏನು ಕ್ವಶನ್ ಕೇಳ್ತಾನ ಎಕ್ಸಾಮ್ ಆಲ್ರೆಡಿ ಕೇಳಿದ್ದು. ಈ ಮಿಲಿಂದ ಪಣ್ಣ ಅನ್ನೋದು ಯಾರ ಮಧ್ಯೆ ಇರ್ತಕ್ಕಂಥ ಸಂಭಾಷಣೆ? ನಾಗಸೇನ ಮತ್ತು ಯಾರ? ಮೆಹಂದರ್, ಮಿನಾಂದರ್ ಅಲ್ಲ, ಮಿನಾಂದರ್. ನಾಗಸೇನ ಮತ್ತು ಮಿನಾಂದರ್ ಮಧ್ಯೆ ಸಂಭಾಷಣೆ ಅದು. ಯಾವುದು? ಮಿಲಿಂದ್ರ ಪಣ್ಣ. ಇದನ್ನ ಬರೋದು ನಾಗಸೇನ. ಈ ನಾಗಸೇನ ಏನಂತ ಕರೀತಾರ? ಅದು ನಾಗಾರ್ಜುನ ಕಡೆ. ಭಾರತದ ಐನ್ಸ್ಟೈನ್ ಯಾರು ಕರೀತಾರ? ನಾಗಾರ್ಜುನ ಕರೀತಾರೆ. ನಾಗಾರ್ಜುನ ಭಾರತದ ಐನ್ಸ್ಟೈನ್. ಮತ್ತೆ ಬುದ್ಧನ ಏಷ್ಯಾದ ಬೆಳಕು ಅಂತ ಕರೀತಾರನ? ಹೌದಾ, ಏಷ್ಯಾದ ಬೆಳಕು ಅಂತ ಕರೀತಾರಲ್ಲ. ಯಾರು ಕರೀತಾರ ಹಂಗ? ಎಡ್ವಿನ್ ಆರ್ನಾಲ್ಡ್. ನೋಡಿ ಹೆಂಗೈತೆ ಸರ್, ಎಡ್ವಿನ್ ಆರ್ನಾಲ್ಡ್. ಬುದ್ಧನ ಏಷ್ಯಾದ ಬೆಳಕು ಅಂತ ಕರೀತಾರ. ಏಷ್ಯಾದ ಬೆಳಕು ಅಂತ ಕರೀತಾರೆ ಬುದ್ಧನ್, ರೈಟ್. ನೆಕ್ಸ್ಟ್, ಬುದ್ಧಕ್ಕೆ ಸಂಬಂಧಪಟ್ಟ ನೀನು ಒಂದು ಕಲೆ ಗಾಂಧಾರ ಶೈಲಿ ಮತ್ತು ಮಥುರಾ ಶೈಲಿ ಡಿಸೈನ್ ಮಾಡಿದಲ್ಲ ನೀನೆ. ಅದ ಗಾಂಧಾರ ಶೈಲಿ ಎದಕ್ ಫೇಮಸ್ ಮಾಡತೈತಿ? ಎದಕ್ ಅದು ಪ್ರಸಿದ್ಧಿ ಪಡತೈತಿ? ಕಟ್ಟುನಿಟ್ಟಾದ ಬಾಡಿ, ಹೌದಾ, ಆಕರ್ಷಕವಾದ ಬಾಡಿ, ಹೌದಾ. ಇಲ್ಲೇನಪ್ಪ ಅಂದ್ರೆ ಆಧ್ಯಾತ್ಮಿಕ ಕೊಡ್ತೈತಿ, ಯಾವುದು? ಮಥುರಾ ಶೈಲಿ, ಹೌದಾ. ಈ ನೆಕ್ಸ್ಟ್, ಈ ಗಾಂಧಾರ ಶೈಲಿ ಸ್ಟಾರ್ಟ್ ಮಾಡಿದ್ರೆ ಯಾರು? ಕನಿಷ್ಕ. ಈ ಮಥುರಾ ಶೈಲಿ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸ್ವಲ್ಪ. ನೆಕ್ಸ್ಟ್, ಈ ಗುಂಗುರ್ ಕೂದಲು ಎಲ್ಲಿದ್ದು ಕೇಳ್ತಾನೆ, ಯಾವ್ದ್ರಾಗ? ಯಾವ್ದ್ರಿ? ಗಾಂಧಾರ ಶೈಲಿ, ಹೌದಾ, ಗಾಂಧಾರ ಶೈಲಿ. ನೆಕ್ಸ್ಟ್ ಅದಾದ್ಮೇಲೆ ಈ ಮೀಸೆ ಮತ್ತು ಗಡ್ಡ ಎಲ್ಲಿ? ಗಾಂಧಾರ ಶೈಲಿ. ಮೀಸೆ ಮತ್ತು ಗಡ್ಡ ಗಾಂಧಾರ ಶೈಲಿ. ಇನ್ನು ಮತ್ತ ನಿಂತಿರ್ತಕ್ಕಂಥವು, ಶೈಲಿದು ಮಥುರಾ ಶೈಲಿ. ಕೂತಿರ್ತಕ್ಕಂಥ ಮೂರ್ತಿ ಇಲ್ಲಪ್ಪ ಅಂದ್ರೆ ಗಾಂಧಾರ ಶೈಲಿ. ಇದನ್ನ ಕೇಳ್ತಾನೆ ಎಕ್ಸಾಮ್ ಬಿಡ್ಬೇಕು. ಇನ್ನು ನೆಕ್ಸ್ಟ್ ಏನ್ ಕೇಳ್ತಾನಂದ್ರೆ, ಮತ್ತೆ ಡಿಸೈನ್ ಮಾಡ್ತೀನಿ ನಾವು. ಅಮರಾವತಿ ಶೈಲಿ. ಶಾತವಾಹನರ ಕಾಲ ಅಮರಾವತಿ ಶೈಲಿ ಶಾತವಾಹನರ ಕಾಲದಾಗ ಬರ್ತದೆ. ಅದು ಬುದ್ಧನ ಮೂರ್ತಿಗೆ ಸಂಬಂಧಪಟ್ಟದ ಬರ್ತದೆ. ಬುದ್ಧನ ಮೂರ್ತಿಗೆ ಸಂಬಂಧಪಟ್ಟ ಬರ್ತದೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಎದಪ್ಪ ಅಂದ್ರೆ ಇದು ಬೌದ್ಧ ಧರ್ಮ. ನೋಡು, ಹಿಂಗ್ ಮಾತಾಡಕ್ ಬರ್ಬೇಕು ನೀನ್ ನಿಲ್ಸ್ರೆ. ನೀನ್ ಬೇಕಾದಂಗ ಕ್ವಶನ್ ಕೇಳ ಒಳಗಡೆ ಮಿಸ್ ಆಗ್ತೈತೆ. ಆ ಬೌದ್ಧ ಧರ್ಮ ಏನಕ್ಕೆ ಕ್ವಶನ್ ಮಿಸ್ ಮಾಡಕ್ ಸಾಧ್ಯನೇ? ಕನಿಷ್ಕ, ಗಾಂಧಾರ ಮತ್ತು ಮಥುರಾ ಎರಡು ಕನಿಷ್ಕನ ಸಾಧ್ಯ. ಈ ಗಾಂಧಾರ ಅನ್ನೋ ಪ್ಲೇಸ್ ಇಲ್ಲಿ ಯಾವ ದೇಶ ಬರುತ್ತೆ? ಅಫ್ಘಾನಿಸ್ತಾನ್, ಹೌದಾ. ಅಲ್ಲಿಂದ ತೊಗೊಂಬಂದಿದ್ರು, ಅಫ್ಘಾನಿಸ್ತಾನ ತೊಗೊಂಬರ್ತಾರೆ ಕನಿಷ್ಕದವ್ರು, ಕುಶಾನ್ರ ಕಾಲದಲ್ಲಿ, ಹೌದಾ. ಅವರು ತೊಗೊಂಬರ್ತಾರೆ, ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಅಫ್ಘಾನಿಸ್ತಾನ. ಗಾಂಧಾರ ಪ್ಲೇಸ್ ಅಫ್ಘಾನಿಸ್ತಾನ. ಹೇಗೆ ಗೊತ್ತಿಲ್ಲ? ಓಕೆ, ಇಷ್ಟೆಲ್ಲ ನಿನಗೆ ಬೌದ್ಧ ಧರ್ಮ ಕ್ವಶನ್ ಒಂದು ಬಂದತಿ ಇಲ್ಲಿ, ಗೌತಮ ಬುದ್ಧನ ಬಗ್ಗೆ. ಮತ್ತೇನು ಕ್ವಶನ್ ಪದೇ ರಿಪೀಟ್ ಆಗೋ ಬುದ್ಧನ ಬಗ್ಗೆ ಮತ್ತೇನದಾವ? ಅವನಿಗೆ ಜ್ಞಾನೋದಯ. ಇಲ್ಲಿ ಬೌದ್ಧ ಧರ್ಮದ 4 ಆರ್ಯ ಸತ್ಯಗಳು ಬರ್ತಾವ್ರಿ. ಆರ್ಯ ಸತ್ಯಗಳು 4 ಸತ್ಯಗಳು ಬರ್ತಾವ ಇಲ್ಲಿ. ಅವು ಯಾವ್ದು ಅಲ್ಲ ಅಂತ ಕೇಳ್ತಾನ ಇದ್ರೊಳಗಡೆ. ಹೇಗ ಆರ್ಯ ಸತ್ಯಗಳು 4 ಬರ್ತಾವ್ರಿ. ಯಾವ? ಆಶೆ ದುಃಖಕ್ಕೆ ಮೂಲ, ಹೌದಾ. ಆಶಯಗಳನ್ನ ಹೋಗಲಾಡಿಸಲು ಮುಕ್ತಿ ಪಡೆಯಬೇಕು, ಹೌದಾ. ಆ ಮುಕ್ತಿ ಪಡೆಯಬೇಕಾದ್ರೆ ಅಷ್ಟಾಂಗ ಮಾರ್ಗಗಳನ್ನು ಫಾಲೋ ಮಾಡ್ಬೇಕು. 3. ಇನ್ನೊಂದ್ ಯಾವ್ದು ಮತ್ತ? ಪ್ರಪಂಚ. ಕೇಳಿ, ಹಂಗಲ್ಲದ ಪ್ರಪಂಚ. ಫಸ್ಟ್ ಏನು? ಪ್ರಪಂಚ ದುಃಖದಿಂದ ಕೂಡೈತಿ. ಒಂದ್ಕೊಂದ್ ಲಿಂಕ್ ಅದಾವ, ಸುಳ್ಸುಳಿಲ್ಲ ಅವು. ಪ್ರಪಂಚ ದುಃಖದಿಂದ ಕೂಡೈತಿ. ಆ ದುಃಖಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಶೆ ದುಃಖಕ್ಕೆ ಕಾರಣ. ನೆಕ್ಸ್ಟ್, ಆ ಆಶೆಗಳನ್ನ ತೊರಿಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲ, ಆಶೆ ಹೋಲ ಮುಕ್ತಿ ಪಡಿಬೇಕು. ಆ ಮುಕ್ತಿ ಪಡಿಬೇಕಂದ್ರೆ ಈ ಅಷ್ಟಾಂಗ ಮಾರ್ಗಗಳನ್ನ ಫಾಲೋ ಮಾಡ್ಬೇಕು. ಅಷ್ಟಾಂಗ ಮಾರ್ಗ ಇವು ಆರ್ಯ ಸತ್ಯಗಳು 4. ನೆಕ್ಸ್ಟ್ ಅಷ್ಟಾಂಗ ಮಾರ್ಗಗಳು ಬರ್ತಾವ 8. ಸುಳ್ಳು ಹೇಳಬಾರ್ದು, ಒಳ್ಳೆ ಮಾತುಗಳನ್ನ ಮಾತಾಡ್ಬೇಕು, ಹೌದಾ. ಕಳ್ಳತನ ಮಾಡಬಾರ್ದು, ಹೌದಾ. ಮತ್ತೆ ಅವು ಒಳ್ಳೆ ನ್ಯಾಯ, ಒಳ್ಳೆ ನಡತೆ, ಒಳ್ಳೆ ಗುಣ ಬರ್ತಾವ ನೋಡ. ಅವೆಲ್ಲ ಇರ್ಬೇಕು ಜೀವನದಾಗ. ಏನೋ ಜೀವನ ಮಾಡ್ಬೇಕಂದ್ರ ನೀ ಒಳ್ಳೆ ಮನುಷ್ಯ ಅನ್ಸ್ಕೋಬೇಕಂದ್ರೆ ಅವೆಲ್ಲ ಇರ್ಬೇಕದ, ರೈಟ್. ಅವೇನ್ ನೋಡಪ್ಪ. ಮತ್ತೇನ್ ಕ್ವಶನ್ ಕೇಳ್ತಾನೆ ಇಲ್ಲಿ ಬೌದ್ಧ ಧರ್ಮ? ಹೇಳ್ರು ನಿಮ್ಗೆ ಸಂಬಂಧಪಟ್ಟ, ನಿಮ್ಗೆ ಗೊತ್ತಿರೋ ವಿಚಾರ ಏನು? ಇನ್ನೊಂದು ಕೇಳಪ್ಪಿ, 1 ನಿಮಿಷ ಕೇಳಿ ಸರ. ಕೇಳಿ, 1 ನಿಮಿಷ ಕೇಳಿ. ಈ ನಿಮ್ ಪಾಯಿಂಟ್ ಬರ್ತೀನಿ, ಆಮೇಲೆ ಬರ್ತೀನಿ. ಈ ಬೌದ್ಧ ಪೂರ್ಣಿಮಾ ಅಂತ ಆಚರಣೆ ಮಾಡ್ತೀವಿ ಗೊತ್ತಾ? ಬುದ್ಧ ಪೂರ್ಣಿಮಾ ಅಂತ ಆಚರಣೆ ಮಾಡ್ತೀವಿ ನಾವು. ಬುದ್ಧ ಪೂರ್ಣಿಮಾ ಅಂತ ಆಚರಣೆ ಮಾಡ್ತೀವಿ ಗೊತ್ತಾ? ಅವತ್ತು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ
ಬುದ್ಧ ಹುಟ್ಟಿದ್ದು ಅದೇ ದಿನ, ಬುದ್ಧ ಡೆತ್ ಆಗಿದ್ದು ಅದೇ ದಿನ, ಬುದ್ಧ ಜ್ಞಾನೋದಯ ಆಗಿದ್ದು ಅದೇ ದಿನ. 3 ದಿನ ಒಂದೇ ದಿನ ರೀ. ಸೊ ಅದಕ್ಕಾದ ಬೌದ್ಧ ಪೂರ್ಣಿಮಾ ಅಂತ ಆಚರಣೆ ಮಾಡ್ತೀವಿ ನಾವು. ರೈಟ್, ಬೌದ್ಧ ಪೂರ್ಣಿಮಾ. ಇವನ್ನೆಲ್ಲ ಕೇಳ್ತಾ ನಿಮ್ಗ ಮಹಾಪರಿತ್ಯಾಗ ಅಂದ್ರೆ ಏನು, ಮಹಾಪರಿ ನಿರ್ವಾಣ ಅಂದ್ರೆ ಏನು, ಏನು ಧರ್ಮಚಕ್ರ ಪ್ರವರ್ಧನ ಅಂದ್ರೆ ಏನು, ಹೌದಾ? ಇವನ್ನೆಲ್ಲ ಕೇಳ್ತಾನೆ ಇವ್ ನೆನಪಿಟ್ಕೋಬೇಕು ನೀವು, ಯಾವಾಗ ಏನಂತ ಕರಿತಾರತ್ತೆ. ಮತ್ತಿನ್ನು ಕ್ವಶನ್? ಹಾ, ಗೊತ್ತಾ ಬುದ್ಧ ಅಸಿತ ಮುನಿ ಏನ್ ಗೊತ್ತಾ, ಬುದ್ಧ ಹುಟ್ಟಕ್ಕಿಂತ ಮುಂಚೆನ ಬುದ್ಧ ಹುಟ್ಟಿದ ತಕ್ಷಣ ನೀವು ಮಹಾ ಸನ್ಯಾಸಿ ಆಗಿತ್ತು ಹೇಳ್ಬಿಡ್ತಾನ. ಅದೇನ ಅಡ್ಗಾಲ್ ಆಗ್ತಾರಂತ ಗೊತ್ತಾ, ಹುಟ್ಟಿದ ತಕ್ಷಣ ಅಪಶಕುನ. ಹಂಗಾಗೋದ್ರಿಂದ ಹೇಳಿದ ತಕ್ಷಣ ಇವ್ರು ಏನ್ ಮಾಡ್ತಾರ ಗೊತ್ತಾ, ಇಬ್ರು ಅವ್ರ ಅಪ್ಪ ಅವ್ವ ಏನ್ ಮಾಡ್ತಾರ ಅಂದ್ರೆ ಇವನ್ ಮನ್ಯಾಗ ಕೂಡಾಕ್ ಬಿಡ್ತಾರ, ಹೊರಗ್ ಒಟ್ಟಾಕ್ ಬಿಡಂಗಿಲ್ಲ. ಇವನ ಹೊರಗ್ ಬಿಟ್ರೆ ಅವ್ನು ಚೇಂಜ್ ಹಾಕಾರ, ಮನಿ ಬಿಟ್ಟು ಹೋಗೋಣ ಅಂತೇಳಿ. ಬಟ್ ಎಲ್ಲಾರು ಮಲ್ಕೊಂಡ್ ಟೈಮ್ ರಾತ್ರಿನೇ ಹೋಗ್ಬಿಡ್ತಾನ್ರಿ ಇವ್, ಸವಾಸ ಬಾಡಿ ಅಂತೇಳಿ. ರಾತ್ರಿ ಬಿಟ್ಟು ಹೋದ ತಕ್ಷಣ ಅವಾಗ ಅವನ ಕನ್ವರ್ಟ್ ಆಗಿಬಿಡ್ತಾನ. ಅಂದ್ರೆ ಹಣೆ ಬರ ಅಂತಾರಲ್ಲ, ಹಣೆ ಬರ ಅನ್ಬಾರ್ದಕ್ಕ ಒಂದು ಹಣೆ ಬರನೇ. ಯಾವ್ರಪ್ಪ? ಅಸಿತ ಮುನಿ ಅವರು. ಕಟ ಅಸಿತ ಮುನಿ. ನೆಕ್ಸ್ಟ್ ಇಷ್ಟ ವಿಜ್ಞಾನ ಹಾಕಂತ ನಿದ್ದೆ ಮಾಡ್ತೀನಿ ಮಾತ್. ಇನ್ನಾಕ್ ಜೈನ ಧರ್ಮ. ಜೈನ ಧರ್ಮದಲ್ಲಿ ಕ್ವಶನ್ ಏನ್ ಗೊತ್ತಿಲ್ಲ, ಮಹಾವೀರನಿಗೆ ಸಂಬಂಧಪಟ್ಟಿರೋ ವರ್ಡ್ ಯಾವ್ದತ್ತ? ಒಂದೇದು ವರ್ಧಮಾನ ಮಹಾವೀರ ಸಂಬಂಧಪಟ್ಟತೆ, ಮನದಿಲ್ಲ. ಇನ್ನೆಕ್ಸ್ಟ್ ತೀರ್ಥಂಕರು, ಇದು ಕೂಡ ಸಂಬಂಧಪಟ್ಟತೆ. ಇನ್ನೆಕ್ಸ್ಟ್ ಜೀನ, ಅದು ಕೂಡ ಸಂಬಂಧಪಟ್ಟತಿ. ಇವು 3 ಇದ್ದದ್ದು ಆಪ್ಷನ್ ಯಾವ್ದು ಅಂದ್ರೆ ಒಂದು ಇಲ್ಲಿದ್ರಾಗ ಅಂದ್ರೆ ಆಲ್ ಆಫ್ ದಿ ಅಬೌವ್. ನಿರ್ಗ್ರಂಥ ಅದು ಕೂಡ ಬರ್ತೈತಿ. ಆಲ್ ಆಫ್ ದಿ ಅಬೌವ್, ನಿರ್ಗ್ರಂಥ ಅಂದು ಬರ್ತೈತಿ. ಮತ್ತೆ ಯಾವ್ದ್ರಿ? ತೀರ್ಥಂಕರ ಬರ್ತೈತಿ, ವರ್ಧಮಾನ ಬರ್ತೈತಿ, ಮತ್ತು ಜೀನಾಲಯ ಬರ್ತೈತಿ. ಜೀನೂ ಬರ್ತೈತಿ. ರೈಟ್. ಕ್ವಶನ್ ಕೇಳ, ಜೈನ ಧರ್ಮದ ಮೇಲೆ ಕ್ವಶನ್ ಕೇಳ ನೋಡ್ರಿ, ನಿಮ್ಗೆ ಗೊತ್ತಿರ್ಲಿ. ಫಸ್ಟ್ ಸಿಂಧು ನದಿ ನಾಗರಿಕತೆ, ಆದ್ಮೇಲೆ ವೇದ ನಾಗರಿಕತೆ, ಅದಾದ್ಮೇಲೆ ಜೈನ ಧರ್ಮ, ಅದಾದ್ಮೇಲೆ ಬೌದ್ಧ ಧರ್ಮ. ಈ ಒಂದು ಕಾಲಾನುಕ್ರಮ ಗೊತ್ತಿಲ್ಲ ಹಿಂಗ. ಜೈನ ಧರ್ಮದ ಸ್ಥಾಪಕ ಯಾರು? ವರ್ಧಮಾನ್ ಮಹಾವೀರ. ಮೊದಲ ತೀರ್ಥಂಕ ಅಂತ ಕೇಳಿ ಋಷಭನಾಥ ಅಥವಾ ಜೀನನಾಥ ಅಂತ ಕರೀತಾರ ಅವ್ರು. ಆದಿನಾಥ, ಸಾರಿ ಜೀನನಾಥ ಅಲ್ಲ, ಆದಿನಾಥ. ಹೌದಾ? ಆದಿನಾಥ ಅಂದ್ರು ಒಂದೇ, ಋಷಭನಾಥ ಅಂದ್ರು ಒಂದೇ. ಮೊದಲ ತೀರ್ಥಂಕ ಅಂತ ಕೇಳಿದ್ರೆ ಋಷಭನಾಥ ಅಥವಾ ಆದಿನಾಥ. 24ನೇ ತೀರ್ಥಂಕ ಅಂತ ಕೇಳಿದ್ರೆ ವರ್ಧಮಾನ ಮಹಾವೀರ. 23ನೇ ತೀರ್ಥಂಕ ಅಂದ್ರೆ ಪಾರ್ಶ್ವನಾಥ. 22 ನೇಮಿನಾಥ. ಹೌದಾ? ನೀನ್ ಹೇಳ್ಬೇಕು ಆನ್ಸರ್. ಈಗೇನ್ 24ನೇ ತೀರ್ಥಕ ವರ್ಧಮಾನ ಮಹಾವೀರ ಇರ್ತಾರಲ್ಲ, ಅವ್ರ ಸಂಕೇತ ಏನು? ಸಿಂಹ. ವೆರಿ ಗುಡ್, ಸಿಂಹ. ನೆಕ್ಸ್ಟ್ ಅದಾದ್ಮೇಲೆ 1ನೇದು ಜೀನ ಯಾವ್ದು ಎಂತ? ಆದಿನಾಥ್ ಅಂದು ಎತ್ತು. 24ನೇ ತೀರ್ಥಂಕ ಪಾರ್ಶ್ವನಾಥಂದು ಹಾವು. ಕಡತೆಪಿ ಹಾವು. ಇವ್ ನೆನ್ಬಿಡ್ಕೋ, ಸಿಂಪಲ್ ಅಷ್ಟೇ. ಎಲ್ಲ ನೆನ್ಬಿಡ್ಕೋ ಹಂಗಿಲ್ಲ, ಡೆಲ್ಲಿ ಇಷ್ಟ ನೆನ್ಬಿಡ್ಬೇಕು, ಎಲ್ಲ ಇಷ್ಟ ನೆನ್ಬಿಡ್ಬೋದು. ನೆಕ್ಸ್ಟ್ ಈ ವರ್ಧಮಾನ್ ಮಹಾವೀರನ ತಂದೆ ತಾಯಿ ಹೆಸರು ಏನ್ರಿ? ಸಿದ್ಧಾರ್ಥ ತಂದೆ ಹೆಸರು. ಮತ್ತ ಅಲ್ಲಿ ಅವ್ರ ಹೆಸರು ಸಿದ್ಧಾರ್ಥ. ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ, ಬಟ್ ಇವ್ರ ತಂದೆ ಹೆಸರು ಸಿದ್ಧಾರ್ಥ. ತಾಯಿ ಶಶಿಲಾದೇವಿ, ಕೃಶಿಲಾದೇವಿ, ಕೃಶಿಲಾದೇವಿ. ಕಟ ಕೇಳಿಲಿ. ಬುದ್ಧ ಹುಟ್ಟಿದಲ್ಲಿ, ಸಾರಿ ಬುದ್ಧ ಯಾರು ಮಹಾವೀರ್ ಹುಟ್ಟಿದಲ್ಲಿ? ಬಿಹಾರದ ಕುಂದ ಗ್ರಾಮ, ಕುಂಡಲಿ ಗ್ರಾಮ ಅಥವಾ ಕುಂದ ಗ್ರಾಮ. ಜಸ್ಟ್ ಗೊತ್ತಿರಲಿ ಇವಷ್ಟೇ, ಎಲ್ಲಾರ್ದು ನೆನಪಿಟ್ಟು ಹೋಗ್ಬೇಡ. ಅವ್ರು 24 ಚಿಂತಕರು, ಜಸ್ಟ್ ಇವ್ರು ಒಬ್ಬರು ಮಹಾವೀರ ಇಂಪಾರ್ಟೆಂಟ್. ನಮ್ ಎಕ್ಸಾಮ್ ಮಹಾವೀರ ಇಂಪಾರ್ಟೆಂಟ್. ರೈಟ್. ಈ ಮಹಾವೀರದಲ್ಲ ಇಲ್ಲಿ ಜೈನ ಧರ್ಮ ಕಡ. ಜೈನ ಧರ್ಮದ ಪವಿತ್ರ ಗ್ರಂಥ ಯಾವ್ದ್ರಿ? ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಅಂತ ಕೇಳಿದ್ರೆ ತ್ರಿಪೀಠಗಳನ್ನೇ ಏನು ತ್ರಿಪೀಠಗಳೇನೆ ಅಲ್ಲಿ ಬರ್ತದೆ. ಇಲ್ಲಿ ಏನ್ ಬರ್ತದೆ? ಹೇಳ್ರಿ. ಅಂಗಗಳು ಬರ್ತಾವ, 12 ಅಂಗಗಳು ಬರ್ತಾವಲ್ಲ. ಆಗಮ ಸಿದ್ಧಾಂತ ಮತ್ತು ಆಗಮ ಸಿದ್ಧಾಂತ ಪವಿತ್ರ ಗ್ರಂಥ. ರೈಟ್. ಅಲ್ಲಿ ಬೌದ್ಧ ಧರ್ಮದ ಯಾವಪ್ಪ ಅಂದ್ರೆ ತ್ರಿಪೀಠಗಳು ಬರ್ತಾವ. ತ್ರಿಪೀಠ ಅವ ಬೌದ್ಧ ಏನು ಪವಿತ್ರ ಗ್ರಂಥ. ಇಲ್ಲಿ ಆಗಮ ಸಿದ್ಧಾಂತ ಮತ್ತು ಆಗಮ ಸಂಧಿ, ಆದೇಶ ಸಂಧಿ ಅದು ಅವಲ್ ಮತ್. ರೈಟ್. ಆಗಮ ಸಿದ್ಧಾಂತ. ರೈಟ್. ನೆಕ್ಸ್ಟ್ ಇಲ್ಲಿ ಜೈನ ಧರ್ಮದಾಗ ಏನ್ ನೆನಪಂದ್ರೆ
ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಜೈನ ಸಮ್ಮೇಳನಗಳು, ಬೌದ್ಧ ಸಮ್ಮೇಳನಗಳಾಗ್ತಾವ, ಜೈನ ಸಮ್ಮೇಳನಗಳಾಗ್ತಾವ. ಎಷ್ಟಾಗ್ತಾವು? 2 ಆಗ್ತಾವ. ಜೈನ ಸಮ್ಮೇಳನ 2 ಆಗ್ತಾವ. ರೈಟ್. ಅವು 2 ಎಲ್ಲೆಲ್ಲಿ ಅಂತ ಹೇಳ್ಬೇಕು. ಒಂದೇದು ಪಾಟಲಿಪುತ್ರ. ಪಾಟಲಿಪುತ್ರ ಎಲ್ಲಿ ಬರ್ತ್ರಿ? ಬಿಹಾರದ ಪಾಟ್ಲಿಪುತ್ರ. 2ನೇದಪ್ಪ ಅಂದ್ರೆ ಗುಜರಾತಿನ ವಲ್ಲಭಿ. ಅದೇ ಪಟ್ನಾ. ನೆಕ್ಸ್ಟ್ ಆಮೇಲೆ ಅದ್ರದ್ದು 1ನೇದ ನಡೆಯುದಿಲ್ಲ ಇಲ್ಲಿ ಪಾಟ್ಲಿಪುತ್ರದ. ಅದ್ರ ಅಧ್ಯಕ್ಷ ಯಾರಾಗಿರ್ತಾರು? ಸ್ಥೂಲಬಾಹು. 2ನೇದ ಅಧ್ಯಕ್ಷ ಯಾರು? ದೇವೇಂದ್ರ ಕ್ಷಮೆಕರಣ್. ಹೌದಾ? ದೇವೇಂದ್ರ ಕ್ಷಮೆಕರಣ್ ಅಂತ ಬರುತ್ತೆ 2ನೇದು. ರೈಟ್. ಬೌದ್ಧ ಸಮ್ಮೇಳನಗಳು ಇಸ್ವಿ ಅದು 300, ಇದು 500 ಅಲ್ಲ, ಇದು 512. ಅದು ಕ್ರಿಸ್ತ ಪೂರ್ವ 300. ಕ್ರಿಸ್ತ ಪೂರ್ವ. ಇಟ್ಸ್ ನಾಟ್ ಕ್ರಿಸ್ತ ಶಕ. ಕ್ರಿಸ್ತ ಪೂರ್ವ 300, ಕ್ರಿಸ್ತ ಶಕ 512. ಕ್ರಿಸ್ತ ಶಕ 512. ರೈಟ್. ಇದು ಕ್ರಿಸ್ತ ಹುಟ್ಟಿದ ಮೇಲೆ ಅಂತ ಬಂದ್ರೆ 512. ಕ್ರಿಸ್ತ ಹುಟ್ಟಕ್ಕಿಂತ ಮುಂಚೆ ಅಂದ್ರೆ 300. 2 ನಡೀತಾವ. ಅದ ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಕ್ರಿಸ್ತ ಪೂರ್ವ. ರೈಟ್. ಕೇಳ. ಈ ನೆಕ್ಸ್ಟ್ ಜೈನ ಧರ್ಮದಲ್ಲಿ 2 ಬರ್ತಾವ. ಯಾವ ಬರ್ತಾವ ಜೈನದಲ್ಲಿ? ಯಾವ್ದು ಬರ್ತಾವು? ಶ್ವೇತಾಂಬರ ಮತ್ತು ದಿಗಂಬರ. ಇವ್ 2 ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್. ಇವಕ್ಕೆ 2ಕ್ಕೂ ಡಿಫ್ರೆನ್ಸ್ ಕೇಳ್ತಾನ್ರಿ. ಶ್ವೇತಾಂಬರ ಅಂದ್ರೆ ಯಾವ? ಉತ್ತರ ಭಾರತ, ದಕ್ಷಿಣ ಭಾರತ? ಉತ್ತರ ಭಾರತ ಶ್ವೇತಾಂಬರ. ದಿಗಂಬರ ಅಂತ ಕೇಳಿದ್ರೆ ದಕ್ಷಿಣ ಭಾರತ. ದಿಗಂಬರ ದಕ್ಷಿಣ ಭಾರತ. ಉತ್ತರ ಭಾರತದ ಯಾರ ಏನದಾರಲ್ಲ ಅವ್ರು ಯಾರ ಅನುಯಾಯಿಗಳಾಗಿದ್ರು? ಯಾರು? ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತಾಂಬರರು. ಇನ್ನು ಮಹಾವೀರ್ನ ಅನುಯಾಯಿಗಳು ದಿಗಂಬರರು. ಕ್ಲಾರಿಟಿ ಐತೆಪಿ? ಇನ್ನ ಇಷ್ಟ. ಅವ್ರದ ಮುಖ್ಯಸ್ಥರು ಯಾರಾಗಿದ್ದ? ಸ್ಥೂಲಬಾಹು. ಇತರದ್ದು ಯಾರಾಗಿದ್ರು? ಭದ್ರಬಾಹು. 2 ಹೊಡೆದ ತಕ್ಷಣ ಅಲ್ಲಿ ಒಬ್ರು ಆ ಕಡೆ ಹೋಗ್ತಾರ, ಒಬ್ರು ಕೆಳಗಡೆ ಬರ್ತಾರೆ. ಇನ್ನು ನೆಕ್ಸ್ಟ್ ಶ್ವೇತಾಂಬರು ಬಟ್ಟೆಗಳನ್ನ ಧರಿಸಿರ್ತಾರೋ ಇಲ್ಲೋ? ಬಿಳಿ ಬಟ್ಟೆ ಧರಿಸಿರೋ ಶ್ವೇತಾಂಬರ ಅಂತ ಕೇಳ್ತಾರ. ಈಗ ಹಂಗೆ ಇರ್ತಾರಲ್ಲ ಆ ದಿಗಂಬರ ಅಂತ ಕೇಳ್ತಾರ. ಇಲ್ಲಿ ನೋಡಿರ್ಬೋದು, ಅವಾಗ ನೋಡಿರ್ತಾರಲ್ಲ ಅವ್ರಪ್ಪ ದಿಗಂಬರರು. ಹೌದಾ? ದಿಗಂಬರ್ ಅವ್ರು ನಮ್ಮ ಸೌತ್ ಕಡೆ ಬರ್ತಾರ ದಿಗಂಬರು. ಶ್ವೇತಾಂಬರು ಬಿಳಿ ಬಟ್ಟೆ ನಾರ್ತ್ ಕಡೆ ಬರ್ತಾರ. ಮತ್ತೇನ್ ಡಿಫ್ರೆನ್ಸ್ ಇದಕ್ಕ? ಇಷ್ಟ ಏನ್ಬಿಟ್ಟು ನಾ ಏನ್ ಯಾರ ಕೇಳಿದ್ರೆ ಹೇಳ್ಬೇಕು, ಹೊರಗಡೆ ಕೇಳಿದ ಅಂದ್ರ ಅದಕ್ಕೆ ಡಿಫ್ರೆನ್ಸ್ ಏನ್ ಹೇಳಪ್ಪ ಅಂದ್ರೆ. ರೈಟ್. ಮತ್ತೇನಪ್ಪ ಇಲ್ಲಿ? ಹಾ ಅದು ಪಾರ್ಶ್ವನಾಥನೇ ಅವ್ರಿ 3 ಆಸ್ತೆಯ 4 ಯಾವ? ಸತ್ಯ, ಅಹಿಂಸೆ, ಆಸ್ತೆಯ, ಅಪರಿಗ್ರಹ. ಇನ್ನೊಂದು ಇವ್ರು ಸೇರಿಸಿದ್ದು ಮಹಾವೀರ ಬ್ರಹ್ಮಚರ್ಯ. ಇವ್ ನೆನ್ಬಿಟ್ಟು ಕೇಳ್ತಾನೆ ಯಾರು 4, 5 ಅಂತೇಳಿ. ಅವು 4 ಇವ್ರು 1 ಯಾವಪ್ಪ ಅಂದ್ರೆ ಇವ್ರು ಯಾವುದು? ಮಹಾವೀರದು. ಯಾವುದು? ಬ್ರಹ್ಮಚರ್ಯ. ಮತ್ ನೆಕ್ಸ್ಟ್ ತ್ರಿರತ್ನಗಳು ಬರ್ತಾವಲ್ಲಿ. ಏನು? ಒಂದು ಜ್ಞಾನ, ಅದ ಎಲ್ಲ ಸಮಯಕ್ಕೆ ಎಲ್ಲಕ್ಕೂ ಬರ್ತಾವ. ಹೋಗ ಒಂದು ಜ್ಞಾನ, ಒಂದು ಸಮಯ, ಇನ್ನೊಂದು ತೋ ಏನ್ ಹಾಕಿದ್ರಿ? ಅಭಿ ಐತಿಲ್ಲ ಅಲ್ಲಿ ಐತೆ ಹೇಳು. ಜ್ಞಾನ, ದರ್ಶನ, ಇನ್ನೊಂದು 3ನೇದು ಚಾರಿತ್ರ್ಯ. ಇವ್ 3 ಅವಾಗ ಸಮಯಕ್ಕೆ ಎಲ್ಲಕ್ಕೂ ಬರ್ತಾವ. ಜಸ್ಟ್ ಇವ್ ನೆನ್ಬಿಡ್ಬೋ. ಅಂದ್ರೆ ಸಿಂಪ್ಲಿಫೈ ಮಾಡ್ಬೇಕು. ಇರೋದನ್ನ ಅಲ್ಲಿ ಎಲ್ಲ ನೋಡಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನೋಡೋದು ಹೇಳ್ಬೇಕು. ಹೌದಾ? ಸುಮ್ ಜೋಕ್ ಮಾಡಿದ್ನಪ್ಪ, ಯಾರು ಸೀರಿಯಸ್ ಹೋಗ್ಬಾರ್ದು. ಒಂದೇದು ಯಾವ್ದು ಬಾರಿ? ಒಂದು ಜ್ಞಾನ, ಒಂದು ದರ್ಶನ, ಇನ್ನೊಂದು ಚಾರಿತ್ರ್ಯ. ಇವೇನಪ್ಪಾ ಅಂದ್ರೆ 3 ತ್ರಿರತ್ನಗಳು. ಮತ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಡಿ ಹೇಳ್ಬೇಕು. ಮತ್ ಕ್ವಶನ್ ಯಾವ ಕೇಳಿದ್ರೆ ಹೇಳ್ದಪ್ಪ? ಇದು ಅದು ಜೈನ್ ಧರ್ಮ ಭಾರತಕ್ಕೆ ಮಾತ್ರ ಸಿಗುತ್ತೆ. ಅದು ಏನಪ್ಪಾ ಅಂದ್ರೆ ಚೀನಾ ಮತ್ತೆ ಇದು ಮಾತಾಡಿದಿಲ್ಲ, ಶ್ರೀಲಂಕಾದ ಮಾತಾಡಿದಿಲ್ಲ. ರೈಟ್, ಗೊತ್ತು. ಮತ್ ನೆಕ್ಸ್ಟ್ ಈ ಬೌದ್ಧರಲ್ಲಿ ಲಿಪಿಗಳು ಬರ್ತಾವಲ್ಲ, ಅಂದ್ರೆ ಯಾವ್ಯಾವ ಭಾಷೆಯಲ್ಲಿ ಇದ್ದವನು ಎಲ್ಲ ಇದನ್ನ ಯಾವ ಪಾಳಿನೂ ಇತ್ತು, ಪ್ರಾಕೃತ ಇತ್ತು. ನಾಳೆ ಓನ್ಲಿ ಪಾಳಿ ಇಟ್ಕೇತಾನ ಅಲ್ಲಿ. ಪಾಳಿ ಇತ್ತು, ಪ್ರಾಕೃತ ಇತ್ತು, ಮತ್ತು ಸಂಸ್ಕೃತನೂ ಇತ್ತು. ಎಲ್ಲದರಲ್ಲಿ ಭಾಷೆಯಲ್ಲಿ ಇತ್ತು ಅದು. ಬಟ್ ಇವರು ಪ್ರಚಾರ ಮಾಡಿದ್ದು ಪಾಳಿ ಭಾಷೆಯಲ್ಲಿ. ಹೌದಾ? ಪ್ರಚಾರ ಮಾಡಿದಪ್ಪ ಅಂದ್ರೆ ಪಾಳಿ ಭಾಷೆ. ರೈಟ್. ನೆಕ್ಸ್ಟ್
ಈ ಇಲ್ಲಿ ಬಾಹುಬಲಿ ವಿಗ್ರಹ ಐತ್ಲಿ ಅದ್ಯಾವ ಧರ್ಮ ಸೇರಿದ್ದು? ಶ್ರವಣ ಯಾವ್ದ್ರೆ ಅದನ್ನ ಡಿಸೈನ್ ಮಾಡೋಣ, ಅದನ್ನ ಮಾಡೋಣ. ಹೌದಾ, ಜೈನ ಧರ್ಮದ್ದು. ಹೌದಾ, ಜೈನ ಧರ್ಮ ಐತಲ್ರಿ, ಅದು ಬಾಹುಬಲಿ. ಅದ್ರ ಮೇಲೆ ಕ್ವಶನ್ ಕೇಳ್ತಾನ ಪದೇ ಪದೇ. ಹೌದಾ, ಬಾಹುಬಲಿ ವಿಗ್ರಹ ಐತಲ್ಲ, ಅದು ಶ್ರವಣ ಬೆಳಗೊಳದಲ್ಲಿ. ಹೌದಾ, ಅದನ್ನ ಅದ್ರದ್ದು ಆರ್ಕಿಟೆಕ್ಚರ್ ಯಾರು? ಅರಿಷ್ಟನೇಮಿ. ಹೌದಾ, ಯಾರ ಸವಿ ನೆನಪಿಗೆ ಹೇಗ್ ಮಾಡ್ತಾನ ಅದನ್ನ? ಚಾವುಂಡರಾಯನ ತಾಯಿ ಯಾರು? ಲಿಚ್ಚವಿದಿ. ಚಾವುಂಡರಾಯ ರಾಜ ಇರ್ತಾನ, ಅವನ ಕಾಲದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಇವ್ರು ಯಾರು ಅರಿಷ್ಟನೇಮಿ ಇರ್ತಾನಲ್ಲ, ಅರಿಷ್ಟನೇಮಿನೇ ಕಟ್ತಾರ ಅದನ್ನ. ಅವನ ಹೆಸರೇನು? ಕಾಳಿಕ ಅಲ್ಲ, ಕಾಳಿಕರೇ. ಕಾಳಿಕ ಅಂದ್ರೆ ನಾ ಕೇಳಿದಂಗ ಅನ್ಸ್ಬೇಕು ಅದನ್ನ ಹೇಳಿ ಅಂತ. ಕಾಳಿಕಾ ದೇವಿ ಯಾಕೋ ಡೌಟ್ ಬರಾಕ್ ನನಗ. ಅಲ್ಲ ನೋಡ್ರಿ, ಅದನ್ನ ಆರ್ಕಿಟೆಕ್ಚರ್ ಯಾರಪ್ಪ ಅಂದ್ರೆ ಅರಿಷ್ಟನೇಮಿ. ಯಾರ ರಾಜ ಇದ್ದಪ್ಪ ಅಂದ್ರೆ ಇವಾಗ ಚಾವುಂಡರಾಯ. ಹೌದಾ, ಚಾವುಂಡರಾಯ ಮಂತ್ರಿ ಇರ್ತಾನ. ಸಾರಿ, 4ನೇ ರಾಜಮಲ್ಲ. ರಾಜ ಕೇಳಕ್ಕೆ ಒಂದ್ ಸ್ವಲ್ಪ ಕೇಳಿ ಆಮೇಳಕ್ಕೆ. ರಾಜ 4ನೇ ರಾಜಮಲ್ಲ, ಮಂತ್ರಿ ಚಾವುಂಡರಾಯ. ಅದನ್ನ ಆರ್ಕಿಟೆಕ್ಚರ್ ರೆಡಿ ಮಾಡ್ಯಾರಪ್ಪ ಅಂದ್ರೆ ಅರಿಷ್ಟನೇಮಿ. ಬಟ್ ಯಾರ ಚಾವುಂಡರಾಯನ ತಾಯಿ ಯಾರು? ಯಾರು? ಕಾಳಲಾದೇವಿ. ಕಾಳಾದೇವಿ ಸವಿ ನೆನಪಿಗೆ ಮಾಡ್ತಾರ. ರೈಟ್. ಇನ್ ನೆಕ್ಸ್ಟ್ ಇದಿಷ್ಟು ಗೊತ್ತಾತ. KS ಫಿಲಿಮ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದಪ್ಪಿ. ಈ ಒಂದು ಮೂರ್ತಿ ಯಾವ ಒಂದು ಹೂವಿನ ಮೇಲೆ ಇರ್ತದಂತೆ? ಕಮಲದ ಹೂವು. ಇದು ಗೊತ್ತಿಲ್ಲ. ನೆಕ್ಸ್ಟ್, ಈ ಒಂದು ಮೂರ್ತಿ ಬಾಡಿ ಮೇಲೆ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲಿ, ಆ ಬಾಡಿ ಮೇಲೆ ಆ ಮೂರ್ತಿ ಯಾರು ಹೋಗಿರ್ ನೋಡಿರ್ಬೋದು. ಅದನ್ನ ಹೂವು ಅಂತ ಗೊತ್ತಾಗ ಕ್ಲೈಟ್ ಇದ್ದ ಒಂದು ಕ್ವಶನ್ ಗೊತ್ತಾದ. ಇನ್ನು ಬಾಡಿ ಮೇಲೆ ಏನಾದ್ರೂ ಇದೆಯಾ ಅಲ್ಲಿ? ಏನಾದ್ರು ಅದು ಬೇಕಾಯ್ತು ನನಗೆ. ಏನದು? ಒಂದು ಬಳ್ಳಿ ಐತೆ ಅದ್ರ ಬಾಡಿ ಮೇಲೆ. ಇದನ್ನ ಕೊಟ್ಟಿದ್ದಪ್ಪ ಇಲ್ಲಿ. ಹೌದಾ, ಬಳ್ಳಿ ಒಂದ್ ಅದ್ರ ಬಾಡಿ ಮೇಲೆ ಎಲ್ಲ ಇದ್ರ ಮೇಲೆ ಒಂದು ಬಳ್ಳಿ ಐತೆ ಅದ್ರ ಮೇಲೆ. ಅದು ಗೊತ್ತಿರ್ಲಿ. ಮತ್ತೆ ಯಾವ ಹೂ ಅಂತ ಕೇಳಿದ್ರೆ ಅದು ಕಮಲದದು. ಎಷ್ಟು ಎತ್ತರ ಐತೆ ಅಂದ್ರೆ ಇದು 58 ಅಡಿ. 58 ಅಡಿ ಐತಲ್ಲ. ಇದೇ ಶ್ರವಣ ಬೆಳಗೊಳ ಇರ್ತಕ್ಕಂಥದ್ದು ಬಾಹುಬಲಿ ಮೂರ್ತಿ. ಇದು ಮತ್ತೆ ಬೇರೆ ಬೇರೆ ಕಾರ್ಕಳದಾಗ ಒಂದೈತಿ. ಅದೊಂದು ಟ್ರಿಕ್ಸ್ ಐತೆ. ಅದು ಎತ್ತರದ ಮೇಲೆ ಒಂದು ಟ್ರಿಕ್ಸ್ ಮಾಡಿದಾರೆ ಯಾರು? ಎತ್ತರದ ಮೇಲೆ ಜೋಡ್ಸಂದ. ಕಾರ್ಕಳದಾಗ ಒಂದೈತಿ, ಉಡುಪಿದಾಗ ಒಂದೈತಿ, ನೆಕ್ಸ್ಟ್ ಮೈಸೂರ್ದಾಗ ಒಂದೈತಿಲ್ಲ, ಧರ್ಮಸ್ಥಳದಾಗ ಒಂದೈತಿ, ಮೈಸೂರ್ದಾಗ ಒಂದೈತಿ. ಅದಕ್ಕೊಂದು ಏನೋ ಟ್ರಿಕ್ಸ್ ಐತೆ. ಅದು ಹೈಟ್ ಮೇಲೆ ಒಂದು ಯಾರು ಟ್ರಿಕ್ಸ್ ಮಾಡಿದಾರೆ ಅದನ್ನ ನೋಡ್ರಿ. ಒಂದು ಕಾರ್ಕಳದಾಗ ಐತೆಪಿ, ಒಂದು ಮೈಸೂರ್ದಾಗ ಐತಿ, ಒಂದು ಉಡುಪಿದಾಗ ಐತೆನಾ. ಕಾರ್ಕಳ ಉಡುಪಿ ಎರಡ್ದಾವಲ್ಲಿ. ಒಂದು ಅಲ್ಲಿ ಯಾವ ಪ್ಲೇಸ್? ಒಂದ್ ಧರ್ಮಸ್ಥಳ, ಇನ್ನೊಂದು ವೇಣೂರ್ದಾಗ ಐತೆನಾ. ಧರ್ಮಸ್ಥಳ, ವೇಣೂರು, ಕಾರ್ಕಳ, ಮೈಸೂರು, ಒಂದು ಶ್ರವಣ ಬೆಳಗೊಳ. ಟೋಟಲ್ 5. ಶ್ರವಣ ಬೆಳಗೊಳ ಅತಿ ದೊಡ್ಡದು. ಶ್ರವಣ ಬೆಳಗೊಳ ಅತಿ ದೊಡ್ಡ. ಹೌದಾ, ಇದ್ರ ಬಗ್ಗೆ ನಿಂಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಮತ್ ನೆಕ್ಸ್ಟ್ ಜೈನ ಮತ್ತೇನು ಕ್ವಶನ್ ಕೇಳ್ತಾನ? ಹ್ಯಾಪಿ 12 ವರ್ಷಕ್ಕೊಮ್ಮೆ ಪಟ್ಟಾಭಿಷೇಕ ಅದ. ಮಹಾಮಸ್ತಕಾಭಿಷೇಕ ಎಷ್ಟು ವರ್ಷಕ್ಕೊಮ್ಮೆ ಆಯ್ತು ಕೇಳಿದ್ರೆ 12 ವರ್ಷಕ್ಕೊಮ್ಮೆ ಆಗತ್ತೆ ಹೇಳ್ಬೇಕು. ಮಹಾಮಸ್ತಕಾಭಿಷೇಕ. ರೈಟ್. 2018 ಅದಕ್ಕೆ 12 ವರ್ಷ ಕೂಡ್ಸ 2030 ಆಗ್ತೈತಿ. ಹೊಳ್ಳಿ 2030, 2012 ನೋಡ ಈಜಿ ತಿನ್ಬಿಡೋಗ. 12 ವರ್ಷಕ್ಕೊಮ್ಮೆ ಆಗ್ತೈತೆ. 2012ದಾಗ ಆಗೈತಿ, 18ರಾಗ ಆಗೈತಿ. ಸಾರಿ 18ರಾಗ ಐತಿ. ಈ ನೆಕ್ಸ್ಟ್ ಅದಕ್ಕೆ 12 ಕೂಡ್ಸಿದ್ರೆ 30 ಆಗ್ತದೆ. ಮತ್ ನೆಕ್ಸ್ಟ್ ಕಮಾನ್, ಮತ್ ನೆಕ್ಸ್ಟ್ ಹೇಳ್ಬೇಕು. ಹೇಳಪ್ಪಿ. ಇಲ್ಲಿ ನೋಡ ಕೆಟ್ಟ ಇದು. ಅಲ್ಲಿ ಒಂದು ಸಲ್ಲೇಖ ವೃತ್ತ ಮಾಡ್ತಾರಲ್ಲ, ಸಲ್ಲೇಖ ವೃತ್ತ ಮಾಡಕ್ ಬರ್ತಾರಲ್ಲ ಒಬ್ರು. ಯಾವ ಬೆಟ್ಟದಾಗ ಅದು? ಚಂದ್ರಗಿರಿ ಬೆಟ್ಟದಲ್ಲಿ. ಚಂದ್ರಗಿರಿ ಬೆಟ್ಟದಲ್ಲಿ ಸಲ್ಲೇಖ ವೃತ್ತವನ್ನ ಮಾಡಿರ್ತಕ್ಕಂಥ ರಾಜ ಯಾರಪ್ಪ ಅಂದ್ರೆ ಯಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. ಅಶ್ವಮೇಧ ಯಾಗ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಸಲ್ಲೇಖ ವೃತ್ತ ಮಾಡ್ತಾರ. ಬ್ರಹ್ಮಗಿರಿ ಬೆಟ್ಟಕ್ಕೆ ಬಂದವು, ಅಲ್ಲಿ ಆಶ್ರಯ ಕೊಟ್ಟಿರ್ತಾರ ಅವ್ರಿಗೆ. ಸಾರಿ ಯಾವ್ದು? ಚಂದ್ರಗಿರಿ ಬೆಟ್ಟ, ಬ್ರಹ್ಮಗಿರಿ ಅಲ್ಲ, ಸಾರಿ. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಕ್ವಶನ್ ಐತ್ರಿ. ಓಕೆ, ಇಲ್ಲಿ ಬ್ಲಡ್ ಮೇಲೆ, ಹೃದಯ ಮೇಲೆ ಒಂದು ಕ್ವಶನ್ ಐತ್ರಿ. ಹಾರ್ಟ್ ಐತ್ಲಿ ಎಲ್ಲರಿಗೂ? ಅದು ಹಾರ್ಟ್ ಈಚೆಗಡೆ ಐತಿ, ಈಚೆಗಡೆ ಐತಿ? ಎಡಗಡೆ ಐತಿಲ್ಲ? ಅದು ಎಡಗಡೆ ಐತಿ ಹಾರ್ಟ್. ರೈಟ್.
ಹಾರ್ಟ್ ಮೇಲೆ ಕೆಲವೊಂದು ಕ್ವಶನ್ ಕೇಳ್ತಾನ. ಯಾವ್ದು ಹೇಳ್ತೀರ? ಹೌದಾ, ಓಕೆ. ಈಗ ಹೃದಯದ ಯಾವ ಭಾಗದ ಕಡೆ ಆಮ್ಲಜನಕ ರಹಿತ ರಕ್ತ ಐತಿ? ಯಾವ್ದ್ರಿ? ವೆರಿ ಗುಡ್. ಹೌದಾ, ಆಮ್ಲಜನಕ ಸಹಿತ ಬ್ಲಡ್ ಯಾವ್ದ್ರಿ? ಬಲಗಡೆ ಐತಿ. ಯಾಕೆ ಸೈಲೆಂಟ್ ಆದ್ರಿ? ಇದೆಲ್ಲ ಓದ್ಬೇಕಲ್ಲ ನೀವು. ಇಂಗ್ಲಿಷ್ ಹೇಳಿ. ಡಿ ಆಕ್ಸಿಡೆಂಟೆಡ್ ಬ್ಲಡ್ ಎಲ್ಲದ್ ಕೇಳಿದ್ರೆ ಎಡಗಡೆ ಐತೆ ಹೇಳ್ಬೇಕು. ಆಕ್ಸಿಡೆಂಟೆಡ್ ಬ್ಲಡ್ ಎಲ್ಲದ್ ಕೇಳಿದ್ರೆ ಬಲಗಡೆ ಐತೆ ಹೇಳ್ಬೇಕು. ಹೌದಾ, ಬಲಗಡೆ ಕರೆಕ್ಟ್ ಐತಿ. ಅಲ್ಲೇ ಪೇಲಕ್ಕಿ ನೋಡ್ನಿ. ಹೌದಾ, ನಮ್ಮ ಕೇಳಿ, ಹೃದಯದ ಎಡಗಡೆ ಆಕ್ಸಿಡೆಂಟೆಡ್ ಬ್ಲಡ್ ಇರ್ತೈತ್ರಿ, ಅಂದ್ರೆ ಶುದ್ಧ ರಕ್ತ ಇರ್ತೈತಿ. ಬಲಗಡೆ ಅಶುದ್ಧ ರಕ್ತ ಇರ್ತೈತಿ. ರೈಟ್ ಐತೈತಿ. ಬೇಕಾದ್ರೆ ಸರ್ಚ್ ಮಾಡ್ಕೋಬೇಕು, ಆರಾಮ್ ಸರ್ಚ್ ಮಾಡ್ಕೊಂಡು ಕೊಟ್ರಿ ಅಂತಂದ್ರೆ. ರೈಟ್, ಇದನ್ನ ಕೇಳ್ತಾನ ಎಕ್ಸಾಮ್ಕ, ನೆನಪಿಟ್ಟು ಹೋಗ್ಬೇಕಣಿ. ರೈಟ್, ಇನ್ನು ನೆಕ್ಸ್ಟ್ ಇಲ್ಲಿ ಪೇಸ್ ಮೇಕರ್ ಕುಣಿಸ್ತಾರ. ಪೇಸ್ ಮೇಕರ್ ಹೃದಯದ ಯಾವ ಎಡ ಹೃತ್ಕಕ್ಷಿ, ಬಲ ಹೃತ್ಕಕ್ಷಿ ಬರ್ತಲ್ಲ. ಅಟ್ರಿಯಮ್ಮು, ಲೆಫ್ಟ್ ಅಟ್ರಿಯಂ, ರೈಟ್ ಅಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್, 4 ಚೇಂಬರ್ ನಮ್ಮ ಒಳಗಡೆ ಇದ್ರ ಹೃದಯದ. ಯಾವುದರಲ್ಲಿ ಪೇಸ್ ಮೇಕರ್ ಅಳವಡಿಸುತ್ತಾರೆ? ಯಾರು ಹೇಳ್ಬೋದು? ರೈಟ್ ಅಟ್ರಿಯಂ ಒಳಗಡೆ, ಅಂದ್ರೆ ಬಲ ಹೃತ್ಕರ್ಣ ಒಳಗಡೆ. ಅಲ್ಲ, ಚೇಂಜಸ್ ಆಗ್ತಾ ಗೊತ್ತಿರ್ಲಿ ನಿಮಗ. ಆಕ್ಚುಲಿ ನಾ ಡಯಾಗ್ರಾಮ್ ತೆಗೆದು ಹೇಳ್ಬೇಕ್ರಿ, ಇಲ್ಲಾಂದ್ರೆ ನೀವು ಕನ್ಫ್ಯೂಸ್ ಚಾಲು ಮಾಡ್ದಾಗ. ನೀ ಹೃದಯನ ಇಮ್ಯಾಜಿನ್ ಮಾಡ್ಕೋಬೇಕು. ನಿನ್ನ ಬಲ ಯಾವಾಗಲೂ ಎಡ ಆಗಿರುತ್ತೆ ಅಲ್ಲಿ ಹೃದಯದಾಗ. ಈಗ ನಾನು ಬಲಗೈತಿರೋ, ನಾ ಇದನ್ನ ಎಡ ಅಂತ ಅನ್ಬೇಕು, ಹೃದಯದಾಗ ಹೇಳಕೈತಿ. ಹೌದಾ, ಮತ್ತೆ ಎಡ ಇದ್ದದ್ದು ಬಲ ಆಗ್ತೈತೆ ಅಲ್ಲಿ, ಆ ತರ ನೆನ್ಬಿಡು. ಈ ನೆಕ್ಸ್ಟ್ ಏನ್ ಕೇಳ್ತಾನೆ ಎಕ್ಸಾಮ್ಕ, ಈ ಶ್ವಾಸಕೋಶದ ಮುಖಾಂತರ ಹೃದಯಕ್ಕೆ ಶುದ್ಧ ರಕ್ತವನ್ನು ತರುವ ಯಾವತ್ ಕೇಳ್ತಾನ? ಯಾವ್ದ್ರಿ? ನೋಡ್ರಿ ಏನ್ ಮಾಡವ ಹಿಂಗೆಲ್ಲ. ಅದೇ ಶುದ್ಧ ರಕ್ತ ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು. ಶುದ್ಧ ರಕ್ತ ಅಂದ್ರೆ ಆಮ್ಲಜನಕ ರಹಿತ, ಅಶುದ್ಧ ರಕ್ತ ಅಂದ್ರೆ ಆಮ್ಲಜನಕ ಸಹಿತ. ನಾ ಅದಕ್ಕೆ ವರ್ಡ್ ಯೂಸ್ ಮಾಡಿ ಶುದ್ಧ ರಕ್ತ ಅಂತ ವರ್ಡ್ ಯೂಸ್ ಮಾಡಕತ್ತೀನಿ. ಯಾವ್ದ್ರಿ? ವೇನ್ಸ್. ಅದ ಕನ್ನಡ ಗೊತ್ತಿಲ್ಲ, ನಾನು ಕೇಳಿಲಿಪಿ. ನೀ ಕನ್ಫ್ಯೂಸ್ ಮಾಡ್ಕೋತಿ ಮರ ಹಿಂಗಾಗ ಪೇಲ ಕೇಳಿ ನೋಡು. ಮೇಲೆ ಕೆಲವೊಂದು ಮಾಡಿ ಡಯಾಗ್ರಾಮ್ ತೆಗೆದು ಹೇಳ್ಬೇಕು ಅದನ್ನ. ಬಟ್ ಇಲ್ಲಿ ಹಂಗೆ ಇಮ್ಯಾಜಿನ್ ಮಾಡ್ಕೊ. ಮೇಲೆ ಶ್ವಾಸಕೋಶ ಐತಿ, ಇಲ್ಲಿ ಮ್ಯಾಲ ಶ್ವಾಸಕೋಶ ಐತಿ, ಕೆಳಗಡೆ ಏನೈತಪ್ಪ ಅಂದ್ರೆ ಇಲ್ಲಿ ಹೃದಯ ಐತಿ, ಇಲ್ಲಿ ಕೆಳಗಡೆ ಶೆಲ್ ಅದಾವ, ಬಾಡಿ ಶೆಲ್, ಕೋಶ. ಇಮೇಜ್ ಸರ್ಚ್ ಮಾಡಿ ತೆಗಿನಿ ಬರೋದು ಅದು. ಹೌದಾ, ಬ್ಲಡ್ ಸರ್ಕ್ಯುಲೇಷನ್ ಇಮೇಜ್ ಥೋಡಿ ಬರೋದು. ಸರ್ಚ್ ಮಾಡಿ ಎಲ್ಲ ಮೊಬೈಲ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಇಮೇಜ್ ಥೋಡಿ ಬರೋದು. ಆಮೇಲೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ನಿನಗೆ. ಅದನ್ನ ಮಾಡ್ಲಿ ಬೇಡ ಮತ್ತ ಬೇರೆ ಏನ್ರಿ ಹೇಳ. ಅದು ಇಂಪಾರ್ಟೆಂಟ್ ಐಪಿ, ಎಕ್ಸಾಮ್ ಕೇಳ್ತದ ಪದೇ. ಬ್ಲಡ್ ಸರ್ಕ್ಯುಲೇಷನ್ ಇಮೇಜ್ ಥೋಡಿ ಬರ್ತದೆ. ಸರ್ಚ್ ಮಾಡ್ರಿ. ಮ್ಯಾಲ ಶ್ವಾಸಕೋಶ ಐತಿ, ಲಂಗ್ಸ್ ಅದಾವ ಮ್ಯಾಲ. ನಾವು ಕನ್ನಡ ಅಂತ ನಮ್ಗೆ ಗೊತ್ತು, ಕನ್ನಡ ಮಿಸ್ಟೇಕ್ ಆಗತ್ತೆ. ಕನ್ನಡ ನೀವು ನೆನ್ಪಿಡ್ಕೋರಿ. ಓನ್ಲಿ ನಾವು ವೇನ್ಸ್ ಅಂತಾರೆ ಇಂಗ್ಲೀಷ್ ಅಲ್ಲಿ. ഞാൻ ತೆಗೆದ್ರಿ ಇಮೇಜ್ ನೋಡ್ರಿ. ಮ್ಯಾಲೆ ಶ್ವಾಸಕೋಶ, ಅಭಿ ಕೇಳಿಲಿ. ಮ್ಯಾಲ ಶ್ವಾಸಕೋಶ, ಕೆಳಗಡೆ ನಡುಕ ಏನಪ್ಪಾ ಅಂದ್ರೆ ಹೃದಯ, ಕೆಳಗಡೆ ಅಪ್ಪ ಅಂದ್ರೆ ಒಂದು ಶೆಲ್. ಆತರ ಇಮೇಜ್ ತೆಗಿಬೇಕು ನೀ, ಅಂತ ತೆಗಿಬಾರ್ದು. ಮತ್ತೆ ಹೃದಯ ತಗೊಂಡ್ ಕುಣ್ಬೇಡಿ ನೀ. ತುಂಬಲಿ ಫೋನ್ ತುಂಬ. ಅಲ್ಲಿ ತೆಗದ ನೋಡಿ, ಇಂಥ ಇಮೇಜ್ ತಾಳ್ದಂಗೆ ತೋರ್ಸ. ಅಲ್ಲಿ ತೆಗದ ನೋಡಿ, ಇಂಥ ಇಮೇಜ್ ತಗೊಂಡ್ರಿ. ಇಂಥ ಇಮೇಜ್ ತೆಗದ್ರ. ಈಗ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಸಲ ನೋಡೋದನ್ನ. ಇದು ಇಂಪಾರ್ಟೆಂಟ್ ಟೈಪ್ ನಿಮ್ ಎಕ್ಸಾಮ್ಕ. ಬೋರ್ ಆಗತ್ತೆ. ಬೋರ್ ಇಂಪಾರ್ಟೆಂಟ್ ಟಾಪಿಕ್ ಐತಿ, ಅದಕ್ಕೆ ಹೇಳಕೈತಿ. ಮತ್ತೆ ನೀವು ಅದ ಕೇಳ. ಮೇಲೆ ಶ್ವಾಸಕೋಶ ಐತಿ, ಅದನ್ನ ಕುಣ್ಬಾರ್ದು. ನಾ ಹೇಳಂಗ್ ಕೇಳ್ಬೇಕಂಗ. ಮತ್ತ ಮೇಲೆ ಶ್ವಾಸಕೋಶ, ಕೆಳಗಡೆ ಹೃದಯ, ಕೆಳಗಡೆ ಸೆಲ್. ಅದು ಹೌದಾ. ಹೃದಯದ ಕೆಲಸ ಏನ್ರಿ? ಶ್ವಾಸಕೋಶದಲ್ಲಿ ಶುದ್ಧ ಆಗಿರ್ತಕ್ಕಂಥ ನಾವೇನು ಆಕ್ಸಿಜನ್ ತಗೋತಿಲ್ಲ ಒಳಗಡೆ, ಅದನ್ನ ಹೃದಯ ಏನಪ್ಪಾ ಅಂದ್ರೆ ಎಲ್ಲಾ ಸೆಲ್ಗಳಿಗೆ ಕಳಿಸೋದು ಉದ್ದೇಶ, ರಕ್ತದ ಮುಖಾಂತರ. ಕರೆಕ್ಟಾ? ಹೃದಯದ ಕೆಲಸ ಏನ? ರಕ್ತದ ಮುಖಾಂತರ ನಾವು ಒಳಗಡೆ ತಗೋದಿರ್ತಕ್ಕಂಥ ಆಕ್ಸಿಜನ್ ಅನ್ನ ಎಲ್ಲಾ ಸೆಲ್ಗಳಿಗೆ ಕಳಿಸುವಂತ ಉದ್ದೇಶ, ಅದರ ಕೆಲಸ. ನೋಡ್ರಿ, ಕೇಳ್ರಿ, ಕೇಳ್ರಿ ಎಲ್ಲಾರು ಬಿಡ್ರಿ. ನೀವು ಮೂಗಿನ ಮುಖಾಂತರ ಇದನ್ನ ತಗೋತೀರಿ,
ಆಕ್ಸಿಜನ್ ತಗೋತೀರಿ, ವಾಪಸ್ ಏನ್ ಬಿಡ್ತೀರಿ? ಯಾಕೆ ಬಿಡ್ತೀರಿ ಹಂಗ? ಯಾಕೆ ಹೊಳೆ ಆಕ್ಸಿಜನ್ ಯಾಕೆ ಬಿಡಂಗಿಲ್ಲ? ಯಾರಿಗೂ ಗೊತ್ತು, ಹುಡುಗಾಡ್ ನನಗೇನು ಗೊತ್ತೈತಿ. ಹೌದಾ? ಈಗ ಹೇಳ್ತೀನಿ ಕೇಳ್ಬೇಕಾದ್ ಯಾಕೆ ಹೊಳೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಅಂತೇಳಿ ಕಾನ್ಸೆಪ್ಟ್ ಐತೆ ಅದಕ್ಕೆ. ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಯಾಕೆ ಕಾರ್ಬನ್ ಡೈಆಕ್ಸೈಡ್ ಯಾಕೆ ಬಿಡ್ತೀವಿ? ನಾವು ಬೇರೆ ಕಾರ್ಬನ್ ಮೊನಾಕ್ಸೈಡ್ ಬಿಡ್ಬೇಕಾಗಿತ್ತು, ಅಥವಾ ನೈಟ್ರೋಜನ್ ಆಕ್ಸೈಡ್ ಬಿಡ್ಬೇಕಾಗಿತ್ತು, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ? ಕೇಳ್ರಿ. ಹೌದಾ? ಈ ಒಳಗಡೆ ನೀವೇನಪ್ಪ ಆಕ್ಸಿಜನ್ ತಗೋತೀರಿ, ಕೇಳಪ್ಪ ಹಂಗೆ ಇಮೇಜ್ ನೋಡ್ತಾ ಇರ್ಬೇಕು. ಅವಾಗ ಆಕ್ಸಿಜನ್ ತಗೋತೀರಿ, ಎಲ್ಪ ಅಂದ್ರೆ ಲಂಗ್ಸ್ ಹೋಗ್ತದೆ, ಅದು ಅಲ್ಲಿ ಶುದ್ಧೀಕರಣ ಆಗುತ್ತೆ. ಆಕ್ಸಿಜನ್ ಎಲ್ಲಿ ಶುದ್ಧೀಕರಣ ಆಗ್ತದೆ? ಲಂಗ್ಸ್ ಒಳಗಡೆ ಒಂದ್ ಪಾಠ ಬರುತ್ತೆ ಲಂಗ್ಸ್ ಒಳಗಡೆ. ಯಾವ್ದು? ಲಂಗ್ಸ್ ಅಂದ್ರೆ ಶ್ವಾಸಕೋಶ. ಹೇಳಪ್ಪ ಜೋಳ. ವಿಲ್ಲೈಸ್. ನಾ ಕೇಳ್ತಾನ, ಆಕ್ಸಿಜನ್ ಶುದ್ಧೀಕರಣ ಬಂದ್ರೆ ವಿಲ್ಲೈಗಳಲ್ಲಿ ಶುದ್ಧೀಕರಣ ಆಗ್ತದೆ. ಶುದ್ಧೀಕರಣ ಆಗಿ ಏನ್ ಮಾಡತ್ತಪ್ಪ ಅಂದ್ರೆ ಈ ವೇನ್ಸ್ ಗಳ ಮುಖಾಂತರ ಅಲ್ಲಿ ಐತಿ ನೋಡು, ಕನೆಕ್ಷನ್ ಕೊಟ್ಟ ನೋಡು. ಲಂಗ್ಸ್ ದಿಂದ ವೇನ್ಸ್ ಮುಖಾಂತರ ಏನಪ್ಪಾ ಅಂದ್ರೆ ರೈಟ್ ಅಟ್ರಿಯಂ ಬರ್ತೈತಿ, ಮ್ಯಾಲ ರೈಟ್ ಅಟ್ರಿಯಂ ಬರ್ತೈತಿ ಶುದ್ಧ ಗಾಳಿ ವೇನ್ಸ್ ಮುಖಾಂತರ. ಅದೇ ವೇನ್ಸ್ ಏನಪ್ಪಾ ಅಂದ್ರೆ ವಾಪಸ್ಸು ಆ ಅದು ಲೆಫ್ಟ್ ಅಟ್ರಿಯಂ ಐತ್ಲ, ಅಲ್ಲ ಲೆಫ್ಟ್ ಅಟ್ರಿಯಂದಿಂದ ಲೆಫ್ಟ್ ವೆಂಟ್ರಿಕಲ್ ಹೋಗ್ತದೆ ಕೆಳಗಡೆ. ಅದೊಂದು ಚಕ್ರದು ಕೆಳಗಡೆ ಹೋಗ್ತದಿಲ್ಲ, ಕೆಳಗಡೆ ಒಂದು ಲೆಫ್ಟ್ ಸೈಡ್ ಅಷ್ಟೇ ಬರೀ, ಈಗ ಲೆಫ್ಟ್ ಸೈಡ್ ಅಷ್ಟೇ. ವಾಪಸ್ ಮತ್ತೇನಪ್ಪಾ ಅಂದ್ರೆ ಅದು ಯಾವ್ದ್ರ ಮುಖಾಂತರ ಹೊರಗಡೆ ಬರುತ್ತೆ? ಅದು ಯಾವ್ದು? ಅಲ್ಲೇ ಕೊಡೋಣ ವೇನ್ಸು. ಅದೇ ಈ ಕನ್ನಡ ಇಂಗ್ಲಿಷ್ ಅಲ್ಲಿ ಆರ್ಟರೀಸ್, ಆರ್ಟರೀಸ್ ಅಂತ ಕರೀತಾರೆ. ಕೇಳಿಲ್ಲ ಒಂದ್ ಸ್ವಲ್ಪ, ಆಮೇಲೆ ರಿವಿಷನ್ ಮಾಡ್ತೀನಿ, ಸ್ವಲ್ಪ ಕೇಳಿ ಅನ್ಬಿಟ್ಬಿಡ್ರಿ, ನೆಲ ಫೋನ್ ಬಿಡ್ರಿ ಹತ್ತೀನಿ, ಆಮೇಲೆ ರಿವಿಷನ್ ಮಾಡ್ತೀನಿ. ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ ಅಂದ್ರೆ ನಿಮ್ಗೆ ನಾ ಯಾಕೆ ಎಕ್ಸ್ಪ್ಲೇನ್ ಮಾಡತ್ತಂದ್ರೆ ನೀನ ಹಂಗ ಕ್ವಶನ್ ಕೇಳಿ ಆನ್ಸರ್ ಕೊಟ್ಟು ಹೋದಂದ್ರೆ ನೆನಪು ಆಗ್ತೈತಿ. ನಿಮ್ಗೆ ಅದು ಕಾನ್ಸೆಪ್ಟ್ ಗೊತ್ತಾತಂದ್ರೆ ನೀವು ಅದನ್ನ ಆನ್ಸರ್ ಹೆಂಗ್ ಬೇಕಂತ ಕೇಳಿದ್ರೆ ಕಾನ್ಸೆಪ್ಟ್ ನೋಡ್ರಿ ಒಂದ್ಸಲ. ನೋಡ್ರಿ, ಶ್ವಾಸಕೋಶದಿಂದ ಹೃದಯಕ್ಕೆ ಶುದ್ಧ ಗಾಳಿ ಹೋಯ್ತಪ್ಪ ಅಂದ್ರೆ ವೇನ್ಸ್ ಗಳು ಹೋಯ್ತಾವ್, ಶುದ್ಧ ಗಾಳಿಯನ್ನ, ಶುದ್ಧ ಗಾಳಿ. ಹೌದಾ? ನೆಕ್ಸ್ಟ್ ಅದೇ ಶುದ್ಧ ಗಾಳಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಎದಕ್ಕೆ ಹೋಗತ್ತಪ್ಪ ಅಂದ್ರೆ ಲೆಫ್ಟ್ ವೆಂಟ್ರಿಕಲ್ ಹೋಗ್ತತಿ, ಲೆಫ್ಟ್ ವೆಂಟ್ರಿಕಲ್ ಹೋಗುತ್ತೆ. ವಾಪಸ್ ಏನಪ್ಪಾ ಅಂದ್ರೆ ಅದು ಹೊರಗಡೆ ಬಂದ್ಬಿಟ್ಟು ಆರ್ಟ್ರೀಸ್ ಮುಖಾಂತರ ಸೆಲ್ ಗಳಿಗೆ ಹೋಗ್ತತಿ. ಐತಿಲ್ಲ ಇಮೇಜ್ ಐತಿ, ಸೆಲ್ ಗಳಿಗೆ ಹೋಗ್ತದೆ, ಆರ್ಟ್ರೀಸ್ ಮುಖಾಂತರ ಸೆಲ್ ಗಳಿಗೆ ಹೋಗ್ತದೆ. ಆ ಸೆಲ್ ಅಂದ್ರೆ ಅದು ಜೀವಕೋಶಕ್ಕೆ ಆಕ್ಸಿಜನ್ ಕೊಡ್ತತಿ. ಕೊಟ್ಟ ತಕ್ಷಣ ಅಲ್ಲಿರ್ತಕ್ಕಂಥ ಆಲ್ರೆಡಿ ಯೂಸ್ ಮಾಡಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿದ ಸೆಲ್ ಜೀವಕೋಶದ ಉಸಿರಾಟ ಅಂಗತ್ ಯಾವ್ದನ್ನ ಕರೀತಾರೆ? ಮೈಟೋಕಾಂಡ್ರಿಯಾ ಕರೀತಾರೆ. ಗೊತ್ತಾ? ಮೈಟೋಕಾಂಡ್ರಿಯಾ ಓದಿದಿ? ಮೈಟೋಕಾಂಡ್ರಿಯಾ. ಆ ಮೈಟೋಕಾಂಡ್ರಿಯಾ ಮಾಡಿ ಗೊತ್ತಾನ, ಈ ಆಕ್ಸಿಜನ್ ತಗೊಳ್ತೈತಿ, ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಕೊಡ್ತೈತಿ. ಅದು ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಕೊಡ್ತೈತಿ. ಆ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ತಗೊಂಡೇನಪ್ಪಾ ಅಂದ್ರೆ ಇದಕ್ಕೆ ಯಾವುದು ಮತ್ತೆ ತೊಗೊಂಬರ್ತೈತಿಪ್ಪ ಅಂದ್ರೆ ಈ ರೈಟ್ ವೆಂಟ್ರಿಕಲ್ ತೊಗೊಂಡ್ಬರ್ತೈತಿ. ಅದಕ್ಕ ಪಲ್ಮರಿ ಆರ್ಟ್ರೀಸ್ ಅಂತ ಕರೀತಾರ. ಪಲ್ಮರಿ ಈಚೆ ಕಡೆ ಆರ್ಟ್ರೀಸ್, ಇದಕ್ಕೆ ಪಲ್ಮರಿ ಆರ್ಟ್ರೀಸ್, ಪಲ್ಮರಿ ಆರ್ಟ್ರೀಸ್. ಹೌದಾ? ಹಾಗಾದ್ರೆ ನಾಳೆ ಕೇಳ್ತಾರೆ ನಿಮ್ಗ, ಪಲ್ಮರಿ ಆರ್ಟ್ರೀಸು ಶುದ್ಧ ರಕ್ತ ಹೊಂದಿರ್ತಾವ, ಅಶುದ್ಧ ರಕ್ತ ಹೊಂದಿರ್ತಾವ? ಹಾ, ಹಿಂಗ ಆನ್ಸರ್ ಕೊಡಕ್ ಬರ್ಬೇಕು ನಿನಗೆ. ಅಶುದ್ಧ ರಕ್ತ ಹೊಂದಿರ್ತಾವ. ನೆಕ್ಸ್ಟ್ ಓನ್ಲಿ ಆರ್ಟ್ರೀಸು ಶುದ್ಧ ರಕ್ತ, ಕ್ಲಾರಿಟಿ ಬರತ್ತಪ್ಪಿ, ಶುದ್ಧ ರಕ್ತ ಹೊಂದಿರ್ತಾವ. ನೆಕ್ಸ್ಟ್ ವೇನ್ಸು ಶುದ್ಧ ರಕ್ತಗಳನ್ನ ಹೊಂದಿರ್ತಾವ. ಹೌದಾ? ಈಗ ರೈಟ್ ವೆಂಟ್ರಿಕಲ್ ಈಗ ಅಶುದ್ಧ ರಕ್ತ, ಆದ್ಮೇಲೆ ಬಂದ್ರೆ ರೈಟ್ ಅಟ್ರಿಯಂ ಹೋಗ್ತೈತೆ. ಅಲ್ಲಿ ರೈಟ್ ಅಟ್ರಿಯಂದಿಂದ ಮತ್ತೆ ಶ್ವಾಸಕೋಶಕ್ಕೆ ಹೋಗ್ತೈತ್ರಿ. ಅದಪ್ಪ ಅಂದ್ರೆ ಇದಕ್ಕೆ ಈಚ ಕಡೆ ವೇನ್ಸ್ ಆಗಿದೆ, ಪಲ್ಮರಿ ವೇನ್ಸ್. ಈಚ ಕಡೆ ಪಲ್ಮರಿ ವೇನ್ಸ್. ನಾಳೆ ಕೇಳ್ತಾನೆ ಪಲ್ಮರಿ ವೇನ್ಸ್ ಅಶುದ್ಧ ರಕ್ತ ಹೊಂದಿರ್ತಾವ, ಶುದ್ಧ ರಕ್ತ ಹೊಂದಿರ್ತಾವ ಅಂತೇಳಿ. ಯಾವ? ಅಶುದ್ಧ ರಕ್ತ ಹೊಂದಿರ್ತಾವ. ಆ ಪಲ್ಮರಿ ವೇನ್ಸ್ಗಳು ಶ್ವಾಸಕೋಶಕ್ಕೆ ಹೋಯ್ತಾವ. ಶ್ವಾಸಕೋಶದ ನಾವು ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ತಿವಿ. ಕರೆಕ್ಟಾ? ಹೋಗಿತ್ನಾಗ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಹೋಯ್ತು ಒಂದ್ ಕಡೆ, ಆದ್ಮೇಲೆ ಶೆಲ್ಗೆ ಹೋಯ್ತು, ಅಲ್ಲಿ ಮೈಟೋಕಾಂಡ್ರಿಯಾಗ ಆಕ್ಸಿಜನ್ ಕೊಟ್ಟು ನಮ್ಮೇನಪ್ಪ ಕಾರ್ಬನ್ ಡೈಆಕ್ಸೈಡ್ ಇಸ್ಕೋತು, ಅದನ್ನ ತಗೊಂಡೇನಪ್ಪ ಇದ್ರ ಮುಖಾಂತರ ನಾವು ಹೊರಗಡೆ ಹಾಕ್ತಿವಿ ಕಾರ್ಬನ್ ಡೈಆಕ್ಸೈಡ್. ಒಪ್ಕೋತಿ? ಹೌದಾ? ಈ ನೆಕ್ಸ್ಟ್ ಕ್ವಶನ್ KS ಮೇನ್ಸ್ ಕ್ವಶನ್ ಇದು ನಾ ಕೇಳೋದು. ನಾನು ಹೇಳಿದ್ನಲ್ಲ, ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಕೊಟ್ಟು ಆಕ್ಸಿಜನ್ ಬಳಸೋದ ಹೇಳಿದ್ನಲ್ಲ, ಯಾವ? ಮೈಟೋಕಾಂಡ್ರಿಯಾ. ಅಲ್ಲ, ಅಲ್ಲಿ ಒಂದು ಪ್ರೊಸೀಜರ್ ಆಗುತ್ತೆ. ಅದು ಯಾವ ಪ್ರೊಸೀಜರ್? ಪುರುಷಲ್ಲ ಆಗತ್ರಿ. ಯಾವ್ದಪ್ಪಿ? ಈ ಡಿಫ್ಯೂಷನ್, ಆಸ್ಮಾಸೋಸು ಕೇಳಿದ್ರಿ? ಡಿಫ್ಯೂಷನ್ ಕೇಳಿದ್ರಲ್ಲ, ಆಸ್ಮಾಸ್ ಆಗೈತಿ. ಹೌದಾ? ನೋಡ್ರಿ, ಅಲ್ಲಿ ಡಿಫ್ಯೂಷನ್ ಆಗುತ್ತಪ್ಪಿ. ಇದನ್ನ ಎಕ್ಸಾಮ್ ಕ್ವಶನ್ ಅಲ್ಲಿ ಆಪ್ಷನ್ ಕೊಡ್ತಾನೆ, ಡಿಫ್ಯೂಷನ್, ಆಸ್ಮಾಸೋಸು, ಮತ್ತೆ ಯಾವಪ್ಪ ಅಂದ್ರೆ ಅಲ್ಲಿ ಕ್ಯಾಪಿಲರಿ ಆಕ್ಷನ್ ಕೊಡ್ತಾನೆ. ಆಗಿದ್ದು ಡಿಫ್ಯೂಷನ್.
ಡಿಫ್ಯೂಷನ್ಗೂ ಮತ್ತು ಆಸ್ಮಾಸಸ್ಗೂ ಡಿಫ್ರೆನ್ಸ್ ಏನು? ಎಲ್ಲ ಹೈಯರ್ ಕಾನ್ಸಂಟ್ರೇಷನ್ ಲೋವರ್ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗ್ತೈತಿ. ಕರೆಕ್ಟಾ? ಡಿಫ್ಯೂಷನ್ ಆಗೋದು ಗ್ಯಾಸಸ್ ಅಲ್ಲಿ ಆಗ್ತೈತ್ರಿ. ಗ್ಯಾಸ್. ಈಗ ಇಲ್ಲಿ ಯಾರೋ ಸಿಗರೇಟ್ ಹೊಡಿತಾರಪ್ಪ, ನೀ ಎಲ್ಲಿ ಹೊಡಿತಿರ್ತಿ ಅಲ್ಲಿ ನಿನಗೆ ಸ್ಮೆಲ್ ಬರ್ತೈತಿ. ಅದ ಕಾರಣ ಏನು? ದಿಸ್ ಡಿಫ್ಯೂಷನ್. ರೂಮ್ ಅಲ್ಲಿ ನೀ ಶೇಂಟ್ ಹೊಡ್ಕೋತಿ, ಪರ್ಫ್ಯೂಮ್ ಹೊಡ್ಕೋತಿರ್ಲ, ಬೇರೆದವ್ರಿಗೆ ಸ್ಮೆಲ್ ಬರುತ್ತದ ಅಲ್ಲಿ ಬಾಜು ರೂಮಿಗೆ. ಕಾರಣ ಏನು? ಡಿಫ್ಯೂಷನ್. ಹೌದಾ? ಮನೆಯಲ್ಲಿ ಊದ್ಬತ್ತಿ ಹಚ್ತೀರಿ, ಬೇರೆ ಊರಾಗ ಇಡೀ ಜಗತ್ತಿಗೆ ಸ್ಮೆಲ್ ಬರ್ತದೆ. ಹೌದಾ? ಕಾರಣ ಏನು? ಡಿಫ್ಯೂಷನ್. ಗಾಳಿಯ ಮುಖಾಂತರ ಬೇರೆ ಅಂತರ ಅದಕ್ಕೆ ಡಿಫ್ಯೂಷನ್ ಅಂತ ಕರಿತೀವಿ. ನೀರಲ್ಲಿ ಆದ್ರೆ ಅದಪ್ಪ ಅಂದ್ರೆ ಅದು ಆಸ್ಮಾಸಸ್. ಬರ್ತೀನಿ ನಿಮ್ ಪಾಯಿಂಟಿಗೆ. ಹೌದಾ? ರಿವರ್ಸ್ ಆಸ್ಮಾಸತ್ತು ನೀರ್ಲಾಗ್ತಿ, ಮತ್ತೆ ಅದಪ್ಪ ಅಂದ್ರೆ ಈ ಯಾವುದು ಆಸ್ಮಾಸಸ್ಸು ಕೂಡ ನೀರ್ಲಾಗ್ತದೆ. ಏನ್ ಗೊತ್ತಾಪಿ ಅವಕ್ಕೆ ಎರಡಕ್ಕೂ ಡಿಫ್ರೆನ್ಸ್. ಆಸ್ಮಾಸಸ್ಸು ಮತ್ತು ಡಿಫ್ಯೂಷನ್ ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಗೆ ಮೂವ್ಮೆಂಟ್ ಆಗೋದು, ವಾಟರ್ ಮಾಲಿಕ್ಯೂಲ್ಸ್ ಮತ್ತು ಏರ್ ಮಾಲಿಕ್ಯೂಲ್ಸ್. ಹೌದಾ? ಬಟ್ ಅದು ಗ್ಯಾಸ್ ಅಲ್ಲಿ ಆಗ್ತೈತಿ ಡಿಫ್ಯೂಷನ್. ಇದೇನಪ್ಪಾ ಅಂದ್ರೆ ಇದು ವಾಟರ್ ಅಲ್ಲಿ ಆಗ್ತೈತಿ. ಹೌದಾ? ಆಸ್ಮಾಸಸ್. ಇನ್ನು ನೆಕ್ಸ್ಟ್ ಏನ್ ಗೊತ್ತಾ? ಬಟ್ ಇಲ್ಲಿ ಸೆಮಿ ಪರ್ಮಿಯಲ್ ಮೆಂಬರ್ ಇರುತ್ತೆ, ಇಲ್ಲಿ ಮೆಂಬ್ರೇನ್ ಎಲ್ಲಿ ಆಸ್ಮಾಸಸ್ ಒಳಗಡೆ. ಈಗ ನೀವು ಏನು ಕಡ್ಲಿ ನೆನೆ ಇಡ್ತೀರಿ, ಅದು ದಪ್ಪ ಆಗತ್ ನೋಡು. ಅದಕ್ಕೆ ಯಾವ್ದಕ್ಕೆ ಎಕ್ಸಾಂಪಲ್ ಅದು? ತೋ ಆಸ್ಮಾಸ್ ಎಕ್ಸಾಂಪಲ್ ಅದು. ಆಸ್ಮಾ ಯಾಕಂದ್ರೆ ಅಲ್ಲಿ ಸೆಮಿ ಪರ್ಮಿಯಲ್ ಮೆಂಬರ್ ಇರ್ತದೆ, ಮೆಂಬ್ರೇನ್ ಇರ್ತದೆ. ರೈಟ್. ಈ ನೆಕ್ಸ್ಟ್ ರಿವರ್ಸ್ ಆಸ್ಮಾಸ್ ಅಂದಿಲ್ಲ ನೀವು. ಈಗ ಮನೆಯಲ್ಲಿ ಆರೋ ಪ್ಲಾಂಟ್ಸ್ ಕುಣಿಸ್ತಾರೆ ಗೊತ್ತಾ? ಆರೋ ಪ್ಲಾಂಟ್ಸ್, ನೀರು ಶುದ್ಧೀಕರಣ ಆರೋ ಪ್ಲಾಂಟ್ಸ್ ಕುಣಿಸ್ತಾರೆ ಗೊತ್ತಾ? ಆರೋ ಪ್ಲಾಂಟ್ಸ್. ಆರೋ ಅಂದ್ರೆ ಏನ್ ಮತ್ತ? ರಿವರ್ಸ್ ಆಸ್ಮಾಸಸ್. ಆರೋ ಅಂದ್ರೆ ಹುಡುಕಾಡ್ಬಾರ್ದು ನೀ. ಅಲ್ಲಿ ಇಲ್ಲಿ ಐತಿ ನೋಡಿ, ಇಲ್ಲಿ ಲೈಬ್ರರಿ ಐತಿ ಗೊತ್ತಾ? ಇಲ್ಲಿ ಅರೆ ಆರೋ ಪ್ಲಾಂಟ್ ಕುಡಿಸಿದಾರ ಗೊತ್ತಾ? ಇಲ್ಲಿ ಲೈಬ್ರರಿ ಒಳಗಡೆ ನೀರು ಕುಡ್ತೀರಿ ನೋಡಿ ಹೋಗಿ, ಅಲ್ಲಿ ಮೇಲೆ ಆರೋ ಅಂತ ಬರ್ದಾರ. ಆರೋ ಅಂದ್ರೆ ರಿವರ್ಸ್ ಆಸ್ಮಾಸಸ್. ಅದು ಆಕ್ಚುಲಿ ರೂಲ್ಸ್ ಪ್ರಕಾರ ಆಸ್ಮಾಸ್ ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಲೋವರ್ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗ್ಬೇಕಾಗಿರುತ್ತೆ. ಇಲ್ಲಿ ರಿವರ್ಸ್ ಆಗ್ತೈತಿ ಉಲ್ಟಾ. ಅಂದ್ರೆ ಲೋವರ್ ಕಾನ್ಸಂಟ್ರೇಷನ್ ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗ್ತದೆ. ಅದಕ್ಕೆ ಅಲ್ಲಿ ಏನಪ್ಪಾ ನೀರ್ ಶುದ್ಧೀಕರಣ ಆಗ್ತೈತದು. ಹೌದಪ್ಪಿ? ಕೇಳ್ತಾನೆ ನಿಮ್ಗೆ ನಾಳೆ ಎಕ್ಸಾಮ್. ನೀರು ಶುದ್ಧೀಕರಣ ಆಗುವಂತ ಈ ಫಿಲ್ಟರ್ ಗಳಲ್ಲಿ ಯಾವ ಪ್ರೊಸೆಸ್ ಆಗುತ್ತೆ ಅಂದ್ರೆ ರಿವರ್ಸ್ ಆಸ್ಮಾಸ್ ಅನ್ಬೇಕು. ಹೆಸರಾಗೈತೆ ಆರೋ ಪ್ಲಾಂಟ್ ಅಂದ್ರೆ ರಿವರ್ಸ್ ಆಸ್ಮಾಸ್. ಬಟ್ ಇಲ್ಲಿ ಆಗೋದು ಯಾವಪ್ಪ ಅಂದ್ರೆ ಈ ನಮ್ಮ ಹಾರ್ಟ್ ಅಲ್ಲಿ ಯಾವ್ದ್ರಿ? ಯಾವ್ದು? ಡಿಫ್ಯೂಷನ್. ಡಿಫ್ಯೂಷನ್ ಆಗ ಯಾಕೆ ಡಿಫ್ಯೂಷನ್ ಆಗ್ತದೆ ಅಂದ್ರೆ ಆಕ್ಸಿಜನ್ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಇರ್ತೈತೆ ಒಳಗಡೆ. ಹೌದಾ? ಇದ್ರ ಮುಖಾಂತರ ಕೆಪಿಲರಿ ಏನ್ ತರವಕ್ಕ ನಾವು ರಕ್ತ ನಾಳಗಳು ಇರ್ತಾವಲ್ಲ, ಅದ್ರ ಮುಖಾಂತರ ಹೈಯರ್ ಕಾನ್ಸಂಟ್ರೇಷನ್ ಇಂದ ಆಕ್ಸಿಜನ್ ನಾವು ಒಳಗಡೆ ತಗೋತೈತಿ ಮೈಟೋಕಾಂಡ್ರಿಯಾ. ಯಾಕಂದ್ರೆ ಆಕ್ಸಿಜನ್ ಕಡಿಮೆ ಐತೆ, ಲೋವರ್ ಕಾನ್ಸಂಟ್ರೇಷನ್ ಐತೆ. ಬಟ್ ಮೈಟೋಕಾಂಡ್ರಿಯಾ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತೆ. ಈ ಕಾರ್ಬನ್ ಡೈಆಕ್ಸೈಡ್ ದಿಂದ ಹೈಯರ್ ಕಾನ್ಸಂಟ್ರೇಷನ್ ಹೊರಗಡೆ ಬರ್ತೈತೆ ಕಾರ್ಬನ್ ಡೈಆಕ್ಸೈಡ್. ಯಾಕಂದ್ರೆ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಐತಿ, ಒಳಗಡೆ ಆಕ್ಸಿಜನ್ ಹೋಗ್ತೈತಿ, ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಅದನ್ನ ಹೊರಗಡೆ ತೆಗಿತೀವಿ, ಅದಕ್ಕೆ ಡಿಫ್ಯೂಷನ್ ಆಗುತ್ತೆ. ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನಿವೆಲ್ಲ ಗ್ಯಾಸ್ ಲಿಕ್ವಿಡ್ ಅವ, ಗ್ಯಾಸ್ ಇಲ್ಲ. ಗ್ಯಾಸ್ ಅಲ್ಲಿ ಯಾವ್ದಾಗತ್ತೆ? ಡಿಫ್ಯೂಷನ್ ಆಗ್ತದೆ. KS ಫಿಲಿಮ್ಸ್ ಕ್ವಶನ್ ಇದು, ಬೇಕಾದ್ರೆ ಡೌಟ್ ಕ್ವಶನ್ ತೆಗೆದು ನೋಡ್ರಿ ನೀವು. ನೆಕ್ಸ್ಟ್ ಪೇಸ್ ಮೇಕರ್ ಎಲ್ಲಿ ಕುಣಿಸ್ತಾರ ಅಂತ ಕೇಳ್ತಾನೆ ಎಕ್ಸಾಮ್. ಎಲ್ಲಿ ಕುಣಿಸ್ತಾರ ಪೇಸ್ ಮೇಕರ್? ಬಲ ಹೃತ್ಕರ್ಣ. ಬೇಕಾದ್ರೆ ತೆಗೆದು ನೋಡ್ರಿ ಡೌಟ್ ಇದ್ರೆ. ಬಲ ಹೃತ್ಕರ್ಣ ಪೇಸ್ ಮೇಕರ್. ಪೇಸ್ ಮೇಕರ್ ಯಾವ್ದ್ರಿಂದ ಮಾಡಿರ್ತಾರೆ ಇದನ್ನ? ಬ್ಲೂ ಬೇಬಿ ಸಿಂಡ್ರೋಮ್ ಆಗ್ತದೆ. ಬ್ಲೂ ಬೇಬಿ ಸಿಂಡ್ರೋಮ್ ಎದರಿಂದ ಆಗ್ತದೆ? ಯಾವ್ದ್ರ ಕೊರತೆಯಿಂದ ಆಗ್ತದೆ? ನೈಟ್ರೇಟ್ ಅನ್ಬೇಕದು, ನೈಟ್ರೋಜನ್ ಅಲ್ಲ. ನೈಟ್ರೇಟ್ ಕಂಟೆಂಟ್ ಜಾಸ್ತಿ ಆದಂದ್ರೆ ಏನಾಗತ್ರಿ? ಬ್ಲೂ ಬೇಬಿ ಸಿಂಡ್ರೋಮ್. ಏನ್ ಬ್ಲೂ ಬೇಬಿ ಸಿಂಡ್ರೋಮ್ ಅಂದ್ರೆ? ಬ್ಲೂ ಕಲರ್ ಬ್ಲೂ ಆಗತ್ತೆ ಬೇಬಿದ. ಬ್ಲೂ ಬೇಬಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಲೂ ಬೇಬಿ ಸಿಂಡ್ರೋಮ್? ಬ್ಲೂ ಬೇಬಿ ಸಿಂಡ್ರೋಮ್ ಅಂದ್ರೆ ಹಾರ್ಟ್ ಅಲ್ಲಿ ಹೋಲ್ ಆಗೈತೆ ಅಂದ್ರೆ ಗೊತ್ತಾನ? ಈ ಹುಡುಗನಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಐತೆ ಅಂತಾರ, ಅದೇ ಬ್ಲೂ ಬೇಬಿ ಸಿಂಡ್ರೋಮ್. ಹಾರ್ಟ್ ಅಲ್ಲಿ ಹೋಲ್ ಆಗೋದು ಬ್ಲೂ ಬೇಬಿ ಸಿಂಡ್ರೋಮ್. ಗೊತ್ತಪ್ಪಿ? ಓಕೆ. ಇನ್ನು ನೆಕ್ಸ್ಟ್ BP, ಬ್ಲಡ್ ಪ್ರೆಷರ್. BP ನಾರ್ಮಲ್ BP ಇಟ್ಟಿರ್ಬೇಕು 120/80. ಬಟ್ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಟೆಪ್ ಹೋದಾಗ 120 ಅಂದ್ರೆ ಏನು, 80 ಅಂದ್ರೆ ಏನು? ವೆರಿ ಗುಡ್, ಎಕ್ಸಾಕ್ಟ್ಲಿ. ಈ ತರ ಡಯಾಸ್ಟೋಲಿಕ್ ಯಾವ್ದು, ಸಿಸ್ಟೋಲಿಕ್ ಯಾವ್ದು ಹೇಳಿ ನೀನೇ ಹೇಳ್ಬೇಕು. 120 is a diastolic pressure, 80 is a such ನೋಡ್ರಿ 120 is a diastolic pressure. ಹೌದಾ? 80 is a systolic pressure. ಮಿಸ್ಟೇಕ್ ಆತನ? ಉಲ್ಟಾ ಆತು? ಸರ್ಚ್ ಮಾಡಿದ್ರಿ? ಕೇಳಿದ್ರಿ ಹಂಗಂದ್ರೆ ಕೇಳಿಲ್ಲ ಆಮೇಲೆ. ಸಿಸ್ಟೋಲಿಕ್ ಪ್ರೆಷರ್ ಅಂದ್ರೆ 120 ರೀ, ಮ್ಯಾಲಿನ ಸಿಸ್ಟೋಲಿಕ್ ಪ್ರೆಷರ್, ಕೆಳಗಿಂದ 80 ಡಯಾಸ್ಟೋಲಿಕ್ ಪ್ರೆಷರ್. ಹಂಗ ಡಯಾಸ್ಟೋಲಿಕ್ ಪ್ರೆಷರ್ ಅಂದ್ರೆ ಏನು?
ಹಾ, ಹಾರ್ಟ್ ಹಿಂಗೆಲ್ಲ ಇದಕ್ ಹೋಗ್ಲಿಕ್ಕೆ ನೋಡಿ. ಈಗ ಸಿಸ್ಟೋಲಿಕ್ ಪ್ರೆಷರ್ ಯಾಕೆ ಜಾಸ್ತಿ ಐತಿ? 120 Hg ಐತಿ ಅದು ಪ್ರೆಷರ್ Hg. ಯಾಕೆ ಸಿಸ್ಟೋಲಿಕ್ ಪ್ರೆಷರ್ ಹೆಚ್ಚೈತಿ ಅಂದ್ರೆ 120 ಯಾಕೆ ಐತಿ ಅಂದ್ರೆ, ಇದು ಯಾಕೆ ಡಯಾಸ್ಟೋಲಿಕ್ ಪ್ರೆಷರ್ 80 ಐತಿ ಅಂದ್ರ ಕೇಳಿ. ಸಿಸ್ಟೋಲಿಕ್ ಪ್ರೆಷರ್ ಅಂದ್ರೆ ಹಾರ್ಟ್ ಹಿಂಗ್ ಕಂಪ್ರೆಸ್ ಆಗ್ತೈತ್ರಿ, ಇದಕ್ಕ ಲಬ್ ಅಂತ ಕರಿತೀವಿ. ಲಬ್ ಡಬ್ ಕೇಳಿ. ಹಿಂಗ ಕಾಂಟ್ರಾಕ್ಷನ್ ಆದ್ರೆ ಸಿಸ್ಟೋಲಿಕ್ ಪ್ರೆಷರ್, ಹೌದಾ? ಇದಕ್ಕೆ ಏನ್ ಕೈತಿಪ್ಪ ಅಂದ್ರೆ ಲಬ್ ಸೌಂಡ್ ಬರ್ತೈತಿ ಹಿಂಗ ಆದ ತಕ್ಷಣ. ಡಯಾಸ್ಟೋಲಿಕ್ ಪ್ರೆಷರ್ ಹಿಂಗ ಆದ ತಕ್ಷಣ ಏನಪ್ಪಾ ಅಂದ್ರೆ ಅದಕ್ಕೂ ಲಬ್ ಅದ ಡಬ್ ಸೌಂಡ್ ಬರ್ತೈತಿ. ಲಬ್ ಡಬ್ ಸೌಂಡ್ ಬರ್ತೈತಿ ನಿಮ್ ಹಾರ್ಟ್. ಕರೆಕ್ಟಾ? ಇದು ಯಾಕೆ ಸಿಸ್ಟೋಲಿಕ್ ಪ್ರೆಷರ್ 120 ಐತಿ ಅಂದ್ರೆ, ಈಗ ಜೋರ್ಲೆ ಹಿಂಗ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಏನು ಚೆಂಬರ್ದಲ್ಲ ಹಿಂಗೆ ಜೋರ್ಲೆ ಪ್ರೆಸ್ ಮಾಡಿಬಿಟ್ರೆ ಅದ್ರೊಳಗಿರ್ತಕ್ಕಂಥ ಎಲ್ಲಾ ಬ್ಲಡ್ ಇಡೀ ಬಾಡಿಗೆ ಸಪ್ಲೈ ಆಗ್ತೈತ್ರಿ. ಕರೆಕ್ಟಾ? ಹಿಂಗೊಮ್ಮೆ ಪ್ರೆಸ್ ಮಾಡಿದ ತಕ್ಷಣ ಇಡೀ ಬಾಡಿಗೆ ಇದಾಗ್ತೈತೆ ಅದು. ಹಂಗ ಇಡೀ ಬಾಡಿಗೆನೆ ಬ್ಲಡ್ ಸಪ್ಲೈ ಆಗ್ಬೇಕಂದ್ರೆ ಪ್ರೆಷರ್ ಜಾಸ್ತಿ ಬೇಕು ಕಡಿಮೆ ಬೇಕು? ಇಡೀ ಎಂಟರ್ ಬಾಡಿ ಮ್ಯಾಲ ನೆತ್ತಿ ಹಿಡ್ಕೊ ತುದಿ ಪೂರ್ತಿ ಕೆಳಗಿನ ಮಟ್ಟ ಏನಪ್ಪಾ ಅಂದ್ರೆ ಬ್ಲಡ್ ಸಪ್ಲೈ ಆಗ್ಬೇಕಂದ್ರೆ ಪ್ರೆಷರ್ ಜಾಸ್ತಿ ಬೇಕ್ರಿ. ಅಷ್ಟು ಪ್ರೆಷರ್ಲೆ ಪುಷ್ ಮಾಡಿದ್ರೆ ಮಾತ್ರ ಇಡೀ ಎಂಟರ್ ಬಾಡಿ ಹೋಗ್ತೈತೆ ಅದು ಬ್ಲಡ್. ಅದಕ್ಕೆ ಅದು 120 Hg ಇರ್ಬೇಕು ಸಿಸ್ಟೋಲಿಕ್ ಪ್ರೆಷರ್. ಇನ್ನು ಡಯಾಸ್ಟೋಲಿಕ್ ಪ್ರೆಷರ್ ಮತ್ತೆ ವಾಪಸ್ ಏನಪ್ಪ ಹಿಂಗ್ ಆಗಿರುತ್ತೆ ಅದು ವಾಪಸ್ ಮತ್ ತನ್ನ ಮತ್ ಬ್ಲಡ್ ತುಂಬ್ಕೊಳಕ್ ವಾಪಸ್ ಹಿಂಗ್ ಬರ್ತೈತೆ ಅದು ಉಲ್ಟಾ ಮತ್ ಉಬ್ದತ್ಲೆ. ಅದಕ್ಕ ಡಯಾಸ್ಟೋಲಿಕ್ ಪ್ರೆಷರ್. ಅವಾಗ ಕಡಿಮೆ ಬೇಕು ಜಾಸ್ತಿ ಬೇಕು? ಕಡಿಮೆ ಬೇಕು. ಮತ್ತೆ ವಾಪಸ್ ತನ್ನ ಸ್ಥಿತಿಗೆ ಬರಕ್ ಕಡಿಮೆ ಬೇಕು. ರೈಟ್ ಐತಿ? ರೈಟ್ ಐತಿ? ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್. ಈ ಎಡ ಹೃತ್ಕಕ್ಷಿ ಇದಾವಲ್ಲ ಅವನ್ನ ಎಡ ಹೃತ್ಕಕ್ಷಿ, ಬಲ ಹೃತ್ಕಕ್ಷಿ, ಹೌದಾ? ಇವತ್ತರಲ್ಲಿ ಥಿಕ್ನೆಸ್ ಜಾಸ್ತಿ ಯಾವ ತರದೈತಿ ಅಂದ್ರೆ ಯಾವ ತರ ಥಿಕ್ನೆಸ್? ಎಡ ಹೃತ್ಕಕ್ಷಿ ಇದೈತು ಅನ್ನ ಬಲ ಹೃತ್ಕಕ್ಷಿ ಜಾಸ್ತಿ ಐತು. ಇಮ್ಯಾಜಿನ್ ಮಾಡ್ಬೇಕು ನಿಮ್ಗೆ ಗೊತ್ತಾಗ್ಬಿಡೋದು ಯಾವ್ದತ್ತೆ. ಈಗ ಎಂಟೈರ್ ಬಾಡಿಗೆ ಬ್ಲಡ್ ಸಪ್ಲೈ ಮಾಡ್ಬೇಕಂದ್ರೆ ಜಾಸ್ತಿ ಜೋರಾಗಿ ಪ್ರೆಸ್ ಆಗ್ತದೆ ಅದು. ಹಂಗೇನಾರ ಜಾಸ್ತಿ ಪ್ರೆಸ್ ಆಗೋ ಏನಾದ್ರು ಅದು ಥಿಕ್ನೆಸ್ ತಿಳಿಯುತ್ತೆ ಅಂತ ತಿಳ್ಕೊಡತ್ರಿ. ಮೇಲಿನ ಪದ್ರ ತಿಳಿದ ತಕ್ಷಣ ಅದು ಹರಿದೋಗ್ಬಿಡ್ತೈತಿ. ಆ ಪ್ರೆಷರ್ಲೆ ಪ್ರೆಸ್ ಆಗ್ತಿರ್ತದೆ. ಅದಕ್ಕ ಎಡ ಹೃತ್ಕಕ್ಷಿ ಕಂಪೇರ್ ಟು ಬಲ ಹೃತ್ಕಕ್ಷಿ ಥಿಕ್ನೆಸ್ ಜಾಸ್ತಿ ಇರ್ತೈತಿ. ಸೈಜ್ ಅಲ್ಲಿ ದೊಡ್ಡದಿರ್ತೋ ಚಿಕ್ಕದಿರ್ತೈತಿ? ದೊಡ್ಡದಿರ್ತೈತ್ರಿ. ಯಾಕಂದ್ರೆ ಎಂಟೈರ್ ಬಾಡಿ ಆಗೋಟ್ಟು ಬ್ಲಡ್ ನ ಸೇವ್ ಮಾಡಿ ಇಟ್ಕೋಬೇಕಲ್ಲ, ಜಾಸ್ತಿ ಇರ್ತೈತಿ. ಅದು ಜಾಸ್ತಿ ಇರ್ತದೆ. ನಮ್ ಹೃದಯ ತೆಗಿಬೇಕಾದ್ರೆ ನೀ ಹಿಂಗ್ ಸ್ಟೇಟ್ ಹಂಗ್ ತೆಗಿತ ಹಿಂಗ್ ವಾಲು ತೆಗಿತೀರಿ, ವಾಲಿ ತೆಗಿತೀರಲ್ಲ, ಅದು ವಾಲಿ ಯಾಕೆ ತೆಗಿತೀರ? ಹಿಂಗ್ ತೆಗಿತೀರೋ ಹಿಂಗ್ ತೆಗಿತಿಲ್ಲ? ಯಾರಿಗ ಗೊತ್ತ ಹೆಂಗ್ ತೆಗಿತೀನಿ? ನಿನಗ ಗೊತ್ತ ಹಿಂಗೆ ತೆಗಿತಿಲ್ಲ. ಹೃದಯ ನೀವು ಚೆನ್ನಾಗಿರೋ ತೆಗೆದ್ರಲ್ಲ, ಯಾಕೆ ತೆಗಿತೀರಿ ಹಂಗ? ಸ್ಟೇಟ್ ಯಾಕೆ ಹೆಂಗ್ ನಟ್ಟಗ ಯಾಕೆ ಹಿಂಗ್ ಸ್ಟೇಟ್ ತೆಗಿತೀರಿ ಅಂದ್ರೆ ಅದು ಬಾಡಿಗೆ ಬ್ಲಡ್ ಅನ್ನ ಪುಷ್ ಮಾಡ್ಲಿಕ್ಕೆ ಅದೇನೋ ಒಂದು ಆಕ್ಚುಲಿ ಸೈಂಟಿಫಿಕ್ ರೀಸನ್ ಐತೆ ಅದಕ್ಕೆ. ಅದನ್ನ ನೀ ಕೇಳಿ ಹಾಸ್ಪಿಟಲ್ ಹೋಗಿ ಅಲ್ಲಿ ಹಾಸ್ಪಿಟಲ್ ಆಗಿರ್ತಲ್ಲ ಅವ್ರನ್ನ ಕೇಳ್ಕೊಂಡ್ಬರ್ಬೇಕು, ಅವ್ರು ಹೇಳ್ತಾರೆ. ಅದನ್ನ ಗೊತ್ತಿರ್ಲಿ. ಇನ್ನು ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗ್ತಂತ ಮಾತಾಡ್ತಾರ. ಹಾರ್ಟ್ ಅಟ್ಯಾಕ್ ಜಾಸ್ತಿ ಯಾರಿಗೆ ಆಗ್ತೈತಿ? ಜಾಸ್ತಿ ಕೊಲೆಸ್ಟ್ರಾಲ್ ಫ್ಯಾಟ್ ಯಾರು ಜಾಸ್ತಿ ಇರತ್ಲ. ಬಟ್ ಈಗ ಇತ್ತೀಚೆಗೆ ಸಣ್ಣ ಮಕ್ಕಳಿಗೆ ಹೋಗತೈತಿ, ಹೌದಾ? ಬಟ್ ದಟ್ ಈಸ್ ಅದೇನಂತ ಎಕ್ಸೆಪ್ಷನ್ ಕೇಸು. ಬಟ್ ಜಾಸ್ತಿ ಫ್ಯಾಟ್ ಯಾರಿಗಿರತ್ಲ ಅವ್ರಿಗೆ ಜಾಸ್ತಿ ಆಗತ್ತೆ. ಏನ್ ಫ್ಯಾಟ್ ಅದ್ರಾಗ ಯಾಕೆ ಆಗ್ಬೇಕು? ಬೇರೆದ್ರಾಗ ಆಗ್ಬೇಕಲ್ಲ. ನಿಮ್ಗೆ ಆಗ್ಬೇಕಲ್ಲ ಹಾರ್ಟ್ ಅಟ್ಯಾಕ್. ಫ್ಯಾಟ್ ಇದ್ದವ್ರಿಗೆ ಅಷ್ಟೇ ಆಗ್ತೈತೆ ಅದು. ಹಾ, ಏನ್ ಗೊತ್ತಪ್ಪಿ? ಇದು ಸೈಂಟಿಫಿಕ್ ರೀಸನ್ ಕೂತ ಹಂಗಲ್ಲಪ್ಪಿ. ರಕ್ತ ನಾಳಗಳು ಆ ರಕ್ತ ನಾಳಗಳಲ್ಲಿ ಫ್ಯಾಟ್ ಸ್ಟೋರ್ ಆಗಿರ್ತೈತ್ರಿ ಒಳಗಡೆ. ಫ್ಯಾಟ್ ಸ್ಟೋರ್ ಆದಾಗ ಆ ಬ್ಲಡ್ ಹೋಗ್ಬೇಕಾದ್ರೆ ಅವಾಗ ಏನಪ್ಪ ತಡಿತೈತಿ ಅದು. ಅವಾಗ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಯಾಕಂದ್ರೆ ಆಕ್ಸಿಜನ್ ಸಪ್ಲೈ ಆಗಂಗಿಲ್ರಿ ಬಾಡಿಗೆ. ಆಕ್ಸಿಜನ್ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಅವಾಗ ಏನಪ್ಪಾ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ರೈಟ್? ಅದಕ್ಕೆ ದಟ್ ಇಸ್ ವಾಟ್. ಇನ್ನೊಂದು ಇಲ್ಲಿ ಕ್ವಶನ್ಸು ಮತ್ತೇನ ಕ್ವಶನ್? ಹಾರ್ಟಿನ ಬಗ್ಗೆ ಅಧ್ಯಯನ ಮಾಡೋಕೆ ಏನ್ ಕರಿತೀವಿ? ಏನ್ ಕರಿತಿ? ಕಾರ್ಡಿಯಾಲಜಿ. ಹಾರ್ಟ್ ECG ಅಂದ್ರೆ ಫುಲ್ ಫಾರ್ಮ್ ಏನು? ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿ. ECG ಇದಕ್ಕೆ ಮಾಡ್ತಾರಲ್ಲ, ರೈಟ್? ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿಗೆ ಯಾವ ರೇ ಯೂಸ್ ಮಾಡ್ತಾರ? ರೇಸ್ ಎಕ್ಸ್ರೇ ಯೂಸ್ ಮಾಡ್ತಾರೋ, ಏನ ಗಾಮಾ ರೇಸ್ ಯೂಸ್ ಮಾಡ್ತಾರೋ, ಅಥವಾ ಯಾವ್ದು ಯೂಸ್ ಮಾಡ್ತಾರೋ? ಎಕ್ಸ್ರೇ. ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಎಕ್ಸ್ರೇ ಯೂಸ್ ಮಾಡ್ತಾರೆ. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ
ಎಕ್ಸ್ರೇ. ಯಾವ್ದು ಸಿಟಿ ಸ್ಕ್ಯಾನ್ ಮಾಡ್ತಾರ, ಸಿಟಿ ಸ್ಕ್ಯಾನ್ ಯಾವ್ದು ಯೂಸ್ ಮಾಡ್ತಾರಪ್ಪಿ? ಸೋಸು ಏನ್ ಹೇಳ್ಕೋ. ಸಿಟಿ ಸ್ಕ್ಯಾನ್ ಮತ್ತೆ MRI ಸ್ಕ್ಯಾನ್ ಬರ್ತಾವ. MRI ಸ್ಕ್ಯಾನ್ ಅಂದ್ರೆ ಟೋಟಲ್ ಎಂಟೈರ್ ಬಾಡಿನ ಸ್ಕ್ಯಾನ್ ಮಾಡಿಬಿಡುದು, ಅದಕ್ಕೆ MRI ಸ್ಕ್ಯಾನ್ ಅಂತ ಕರಿತೀವಿ. ಹೌದಾ? ಸಿಟಿ ಸ್ಕ್ಯಾನ್ ಅಂದ್ರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದು ಎಕ್ಸಾಕ್ಟ್ ಹೋಗಿ ಸ್ಕ್ಯಾನ್ ಮಾಡೋದು ಸಿಟಿ ಸ್ಕ್ಯಾನ್. ಇವಕ್ಕೆ ಎಕ್ಸಾಮ್ ಏನಕ್ಕೆ ಇನ್ನೊಂದು ಡಾಟಾ ಯಾವ್ದು ಬರ್ತದೆ, ಡಾಟಾ ಡೀಟ್ ಏನದು, 3 ಸ್ಕ್ಯಾನ್ ಬರ್ತಾವ ಇಲ್ಲಿ. ಆ 3 ಸ್ಕ್ಯಾನ್ ಅಲ್ಲಿ ಯಾವ ರೇಜ್ ಯೂಸ್ ಮಾಡ್ತಾರೆ ನೆನಪಿಟ್ಕೋಬೇಕು ನೀವು. ಈಗ ಸಿಟಿ ಎಕ್ಸ್ರೇ ಮಾಡ್ಕೊಂಡ್ ಬರ್ತೀನಿ, ಎಲ್ಲ ಬಿದ್ದೇನು ಕಾಲಿಗೆ ಮುರ್ಕೊಂಡ್ರ ಅದು ಎಕ್ಸ್ರೇನ ಯೂಸ್ ಮಾಡ್ತಾರ ಅಲ್ಲಿ, ಸಿಂಪಲ್. ಮತ್ತ ಈ MRI ಸ್ಕ್ಯಾನ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೋ ಅಥವಾ ಹೊಡಿ, ಸ್ವಲ್ಪ ಕನ್ಫ್ಯೂಸ್ ಆಗತ್ತ ನನಗ. ಯಾವ್ದ್ರಿ? ಸಿಟಿ ಸ್ಕ್ಯಾನ್ ಅಲ್ಲಿ ಎಕ್ಸ್ರೇ ಯೂಸ್ ಮಾಡ್ತಾರ, ಎಕ್ಸ್ರೇದಲ್ಲೂ ಎಕ್ಸ್ರೇ ಯೂಸ್ ಮಾಡ್ತಾರ, ಸಿಟಿ ಸ್ಕ್ಯಾನ್ ಅಲ್ಲಿ ಎಕ್ಸ್ರೇ ಯೂಸ್ ಮಾಡ್ತಾರ, ಎಕ್ಸ್ರೇ. ಇದು ನೆನ್ಬಿಡ್ಬೇಕು ನೀವು. ಮ್ಯಾಗ್ನೆಟಿಕ್ ಇಮೇಜ್ ಏನಂತಾರಲ್ಲ ಅದಕ್ಕ, ರೀಸನಿಂಗ್ ಇಮೇಜಿಂಗ್ ಅಂತ. ಇದರಲ್ಲಿ ರೇಡಿಯೋ ಯೂಸ್, MRI ಅಲ್ಲಿ ರೇಡಿಯೋ ಯೂಸ್ ಮಾಡ್ತಾರೆ. ಸಿಟಿ ಸ್ಕ್ಯಾನ್ MRI. ಇನ್ನೊಂದು ಯಾವ್ದು ಇತ್ತು? ECG ಯೂಸ್ ಮಾಡ್ತಾರ. ಎಲೆಕ್ಟ್ರೋ ಎನ್ಸೆಫಲೋಗ್ರಾಫ್. ಬ್ರೇನಿಗೆ ಅದು ಇದ್ಯಾಕೆ ಗೊತ್ತೀಗ? ಎಲೆಕ್ಟ್ರೋ ಎನ್ಸೆಫಲೋಗ್ರಾಫ್ ಬ್ರೇನಿಗೆ ಇಲ್ಲಿ ಹಾರ್ಟಿಗೆ ಮಾಡೋದು ECG ಅದು, ECG. ಆ ECG ಯಾವ್ದು ಯೂಸ್ ಮಾಡ್ತಾರೆ ಚೆಕ್ ಮಾಡಿ. ಇನ್ನು ಎಂಡೋಸ್ಕೋಪಿ ಅಂತ ಮಾಡ್ತಾರೆ, ಮತ್ತೆ ಎಂಡೋಸ್ಕೋಪಿ ಯಾವ್ದು ಬೇರೆ, ಅವೆಲ್ಲ ನೆನ್ಬಿಡೋಗ್ಲಿ. ಎಂಡೋಗ್ರಾಫಿ, ECG. ಓಕೆ, ಎನಿಥಿಂಗ್ ದಟ್ ಯು ವಾಂಟ್ ಟು ಸೇ? ಹೇಳ್ರಿ. ಎಕ್ಸ್ರೇ ಇಲ್ಲ ಅದನ್ನ ಹೇಳಿದು ಎತ್ತರಾಗಿದೆ ಇದು ECG ಒಳಗಡೆ ಎಕ್ಸ್ರೇ. ಒಂದ್ಸಲ ಹೇಳ್ಬಿಡಪ್ಪಿ, ಹೇಳಿ ಬಿಡೋದ್ನೆಲ್ಲ. ECG ಯಾವ್ದು ಯೂಸ್ ಮಾಡ್ತಾರೋ ಎಕ್ಸ್ರೇದಾಗು ಎಕ್ಸ್ರೇ. ಮತ್ ನೆಕ್ಸ್ಟ್ ಯಾವ್ದು ಸಿಟಿ ಸ್ಕ್ಯಾನ್ ಅಲ್ಲಿ ಎಕ್ಸ್ರೇ, ಮತ್ ಇನ್ನೊಂದು ಈ MRI ಸ್ಕ್ಯಾನ್ ಅಲ್ಲಿ ಇದನ್ನ ಹೇಳ್ಬಿಟ್ಟು ಎಕ್ಸಾಮ್ ರೇಡಿಯೋ ವೇವ್ಸ್. ಇನ್ನೊಂದು ಬರ್ತೈತೆ ಅದು ಎಂತದ ರ್ಯಾಟ್ ಏನೋ ಒಂದೊಂದು ಸ್ಕ್ಯಾನ್ ಬರ್ತೈತಿ. ಎಂತ ಪೆಟ್ PET ಸ್ಕ್ಯಾನ್. ಇದನ್ನ ಎಕ್ಸಾಮ್ ಕ್ವಶನ್ ಅದನ್ನ ಪೆಟ್ ಸ್ಕ್ಯಾನ್ ಅಲ್ಲಿ ಯಾವ ರೇಜ್ ಯೂಸ್ ಮಾಡ್ತಾ ಇರ್ತಾರೆ, ಯಾವ ಬಟ್ ಗಾಮಾ ರೇಜ್ ಯೂಸ್ ಮಾಡ್ತಾರಲ್ಲ. ನಾಳೆ ಕೇಳ್ತಾನ ಎಕ್ಸಾಮ್ ಕೇಳ್ತಾನ, ಪೆಟ್ ಸ್ಕ್ಯಾನ್ ಅಲ್ಲಿ ಯಾವ ರೇಜ್ ಯೂಸ್ ಮಾಡ್ತಾರೆ ಅಂದ್ರೆ ಗಾಮಾ ರೇಜ್. ಇದು ಪೆಟ್ ಸ್ಕ್ಯಾನ್ ಕೊಡುತ್ತೆ, ಇದು PET ಪೆಟ್ ಗಾಮಾ ರೇಜ್. ಅದನ್ನ ಕ್ವಶನ್ ಕೇಳೋಣ ಎಕ್ಸಾಮ್, ಅದಕ್ಕೆ ಹಾಕೈತೀನಿ ಪೆಟ್ ಸ್ಕ್ಯಾನ್. ಓಕೆ, ಇನ್ನೊಂದು 10 ನಿಮಿಷ ಟೈಮ್ ಐತಿ. ಮೂತಿ ಫ್ಯೂಚರ್ ಬೇಡ, ಬಿಡ್ತೀನಿ ಅದು ಸ್ಪೀಡ್. ಇಷ್ಟ ನಾವು ಡಿಸ್ಕಷನ್ ಮಾಡಿದ್ವಿ, ರೈಟ್? ಓಕೆ, ಎದ್ರಾಗಪ್ಪಿ ಯೂಸ್ ಮಾಡಂಗಿಲ್ಲ ಮಂದಿ ಯಾವ್ದು ಹೇರ್ಲ ಮತ್ತೆ ಯಾವ್ದು ಇಷ್ಟ. ಓಕೆ, ಯಾವ್ದು ಯೂಸ್ ಮಾಡಂತ ಬಿಟ್ಬಿಡ್ರಿ. ECG ಯಾವ್ದೇ ಒಂದು ಆರ್ಗನ್ ಫಂಕ್ಷನ್ ಮಾಡೋದಿಲ್ಲ ಚೆಕ್ ಮಾಡ್ತಾರೆ. ಹಾರ್ಟ್ ಕರೆಕ್ಟಾಗಿ ವರ್ಕ್ ಮಾಡೋದಿಲ್ಲೋ, ಅದ ಕಿಡ್ನಿ ಕರೆಕ್ಟಾಗಿ ವರ್ಕ್ ಮಾಡೋದಿಲ್ಲ ಮಾಡೋದಪ್ಪ ಅಂದ್ರೆ ಅಲ್ಲಿ ಯೂಸ್ ಅಂತ ವರ್ಡ್ ಅಂದ್ರೆ ಗಾಮಾ ರೇಜ್. ಓಕೆ, ಟೈಮ್ ಆಯ್ತಾ? ಬೋರ್ ಆಗೈತಿಲ್ಲ, ಇರ್ಲಿ. ಈ ರೇಜ್ ಮೇಲೆ ಒಂದು ಕ್ವಶನ್ ಪದ ಬೇಕಾದ್ರೆ ಡಿಸೈಡ್ ಮಾಡಿ ಬಿಟ್ಬಿಡೋಣ. ರೇಜ್ ಹೌದಾ? ಇವನು ರೇಜ್ ಫ್ರೀಕ್ವೆನ್ಸಿ ಆಧಾರದ ಮೇಲೆ ಮತ್ತೆ ವೇವ್ಲೆಂತ್ ಆಧಾರದ ಮೇಲೆ ಜೋಡ್ಸಂತಾನ. ಫ್ರೀಕ್ವೆನ್ಸಿ ಆಧಾರದ ಮೇಲೆ ಮತ್ತು ವೇವ್ಲೆಂತ್ ಆಧಾರದ ಮೇಲೆ, ಹೌದಾ? ವೇವ್ಲೆಂತ್ ಹೆಚ್ಚು ಹೊಂದಿರ್ತಕ್ಕಂಥ ರೇಜ್ ಯಾವುದು? ರೇಡಿಯೋ ವೇವ್ಸ್, ಹೌದಾ? ನೆಕ್ಸ್ಟ್ ಫ್ರೀಕ್ವೆನ್ಸಿ ಅತಿ ಕಡಿಮೆ ಹೊಂದಿರ್ತಕ್ಕಂಥ ಯಾವುದು? ಕೇಳಿ ಫಿಕ್ಸ್ ಏನ್ ಬಿಡ್ಬೋದು ಮಾಡಿ ಬಾಯ್ ಹಿಡಿಯಬೇಕು ಬೇಡ. ವೇವ್ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಹೆಚ್ಚಿತ್ತಂದ್ರೆ ವೇವ್ಲೆಂತ್ ಕಡಿಮೆ ಇರೋದತ್ತ. ಲಡಿತಪಿ, ಹೌದಾ? ಕಡಿತಪಿ ನೆನ್ಬಿಡು. ಅವನ್ನ ಜೋಡ್ಸು ಅಂತಲ್ಲ, ಅದನ್ನ ಡಿಸೈಡ್ ಮಾಡಿ ಬಿಟ್ಬಿಡೋಣ. 5 ನಿಮಿಷ ಐತೆ, ಅದನ್ನ ಕ್ಲಿಯರ್ ಮಾಡಿ, ರೈಟ್? ಈಗ ಫಸ್ಟ್ ಇದನ್ನ ಹೆಂಗ್ ನೆನ್ಬಿಡು ಗೊತ್ತಾ? ಟ್ರಿಕ್ಸ್ ಆರ್ಮಿ ಅಂತ ನೆನ್ಬೇಕು. ಆರ್ಮಿ ARMY ಅಲ್ಲ, ಮತ್ತ ARMY ಅಲ್ಲ, RMI. ಆರ್ಮಿ, RMI. ಆರ್ಮಿ ಅಂದ್ರೆ ARMY, ಆರ್ಮಿ ಸ್ಪೆಲ್ಲಿಂಗ್ ಬರಿಬಾರ್ದು, ಮತ್ತ RMI, ಆರ್ಮಿ, ರೈಟ್? ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಂಟರ್ ಬರ್ದು ವಿಜುವಲ್ ಲೈಟ್, ಅದ ವಿಜುವಲ್ ಲೈಟ್ ಸೆಂಟರ್, ವಿಜುವಲ್ ಲೈಟ್ ಬರ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಬರ್ದು ಯಾವಪ್ಪ ಅಂದ್ರೆ ರೇಡಿಯೋ ವೇವ್ಸ್. ಲಾಸ್ಟ್ ರೇಡಿಯೋ ವೇವ್ಸ್ ಗಾಮಾ ರೇಜ್, ಲಾಸ್ಟ್ ಗಾಮಾ ರೇಜ್, ಲಾಸ್ಟ್ ಆ ಕಡೆಯಿಂದ,
ಹೌದಾ? ನಾ ಈ ಕಡೆಯಿಂದ ಬರ್ಕೋತವ್ರಿ. ಆರ್ಮಿ ಬರ್ದ್ರೆ RMI ವಿ ವಿಜುವಲ್ ರೇಸ್. ಅದಾದ್ಮೇಲೆ ಪೂರ್ತಿ ಲಾಸ್ಟ್ ಬರ್ದಪ್ಪ ಅಂದ್ರೆ ಗಾಮಾ ರೇಸ್. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಬರಪ್ಪ ಅಂದ್ರೆ ಯಾವುದು ಎಕ್ಸ್ ರೇಸ್. ಮುಗುದಲ್ಲ? ಅಲ್ಟ್ರಾವೈಲೆಟ್ ಕೇಳಿ ಒಂದ್ ಕೇಳಿ ಬರ್ಕೋದನ್ನ. RMI ವಿ ಯು, ಹೌದಾ, ಎಕ್ಸ್ ರೇ ಮತ್ತು ಗಾಮಾ ರೇಸ್. ವಾಯ್ ಲಾಸ್ಟ್ ಬರುತ್ತೆ ನಮ್ಗೆ. ಎಕ್ಸ್ ಆದ್ಮೇಲೆ ವಾಯ್ ಬರುತ್ತಿಲ್ಲ ಅಂದ್ ವಾಯ್ ತರ ಬರ್ತೀವಿ ನಾವು. ವಾಯ್ ತರ ಅದೇ ನಡೀತ್ರಿ. ಒಂದ್ ತರ ಬರ್ಕೊಂಡು ಬಟ್ ಒಂದ್ ಗೊತ್ತಾಗಲ್ಲ ನೋಡ್ರಿ. ವಾಯ್ ಲಾಸ್ಟ್ ಬರ್ತಲ್ಲ, ವಾಯ್ ಲಾಸ್ಟ್ ಬರುತ್ತೋ ಎಕ್ಸ್ ಲಾಸ್ಟ್ ಬರುತ್ತೋ? ವಾಯ್ ಲಾಸ್ಟ್ ಬರುತ್ತೆ ಅಂದ್ ವಾಯ್ ತರ ಬರ್ತೀವಿ ನಾವು. ಗಾಮಾ ರೇಸ್ ಅದಕ್ಕೆ ಹೇಳಕೈತಿ. ವಾಯ್ ಲಾಸ್ಟ್, ಅದಾದ್ಮೇಲೆ ಎಕ್ಸ್, ಅದಾದ್ಮೇಲೆ ಅಂದ್ರೆ ಅಲ್ಟ್ರಾ ವೈಲೆಟ್, ಅದಾದ ನಡ್ಕಿಂದ ಯಾವ್ದಪ್ಪ ಅಂದ್ರೆ ವಿಜುವಲ್ ರೇಸ್, ಅದಾದ್ಮೇಲೆ ಐ ಅಂದ್ರೆ ಇನ್ಫ್ರಾರೆಡ್, ಎಂ ಅಂದ್ರೆ ಮೈಕ್ರೋವೇವ್ಸ್, ಇನ್ನೊಂದ್ ಯಾವ್ದಪ್ಪ ಅಂದ್ರೆ ರೇಡಿಯೋ ವೇವ್ಸ್. ಒಂದ್ಸಲ ಹೇಳ್ಬಿಟ್ಟು ನೋಡ್ರಿ. RMIU ಯಾವ್ದ್ಮೇಲೆ ವಿ ಯು, ವಿ ಆದ್ಮೇಲೆ VUXY. ಹೌದಾ? ನೀನ್ ಈ ಕಡೆಯಿಂದ ಇಂದ ವಾಯ್ ಕಡೆ ಹೋದಂಗ ಅದು ವಾಯ್ ಅಲ್ಲ, ಮತ್ತೆ ವಾಯ್ ಹತ್ರ ಇರೋದು ಹೇಳಾಕೈತೀನಿ ನಿಮ್ಗ. ವಾಯ್ ಅಲ್ಲ, ಇನ್ನೊಂದು ಹೇಳಾಕೈತೀನಿ. ಇಂದ ವಾಯ್ ಕಡೆ ಹೋದಂಗ ನನ್ನ ಕ್ವಶನ್ ಆನ್ಸರ್ ಮಾಡ್ಬೇಕು. ಆಯದಿಂದ ವಾಯ್ ಕಡೆ ಹೋದಂಗ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಏನಾಗತ್ರಿ? ಫ್ರೀಕ್ವೆನ್ಸಿ ಹೆಚ್ಚಾಕೈತಿ. ನೆಕ್ಸ್ಟ್ ವಾಯ್ದಿಂದ ಕಡೆ ಬಂದಂಗ ವೇವ್ ಲೆಂತ್ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಏನಾಗತ್ರಿ? ಹೆಚ್ಚಾಗತ್ತೆ. ಅತ್ರ ಅತಿ ಹೆಚ್ಚು ವೇವ್ ಲೆಂತ್ ಹೊಂದಿರತಕ್ಕಂತ ರೇಸ್ ಯಾವುದು? ರೇಡಿಯೋ ವೇವ್ಸ್. ಹೌದಾ? ನೆಕ್ಸ್ಟ್ ಅತಿ ಕಡಿಮೆ ವೇವ್ ಲೆಂತ್ ಹೊಂದಿರತಕ್ಕಂಥದ್ದು ಯಾವುದು? ಗಾಮಾ ರೇಸ್. ನೆಕ್ಸ್ಟ್ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಹೊಂದಿರತಕ್ಕಂಥದ್ದು ಯಾವುದು? ಯಾವ್ದ್ರಿ? ಗಾಮಾ ರೇಸ್. ಅತಿ ಕಡಿಮೆ ಫ್ರೀಕ್ವೆನ್ಸಿ ಹೊಂದಿದ್ದು ಯಾವುದು? ರೇಡಿಯೋ ವೇವ್ಸ್. ಕ್ಲೈಡ್ ಐತಿ. ಅವ್ನು ಜೋಡ್ಸ್ಬೇಕು ಮೊದಲು. ಅದಾದ್ಮೇಲೆ ಏನ್ ಕ್ವಶನ್ ಕೇಳಿದ್ರೆ ಅಂದ್ರೆ, ಈ ಮನೆಯಲ್ಲಿ ರಿಮೋಟ್ ಇರ್ತಲ್ಲ, ರಿಮೋಟ್, ಆ ರಿಮೋಟ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾ ಕೇಳ್ತಾನೆ? ಯಾವ್ದ್ರಿ? ಇನ್ಫ್ರಾರೆಡ್ ರೇಸ್. ನೆಕ್ಸ್ಟ್ ಫೋಟಾ ನೋಟ್ ಅನ್ನ ಐಡೆಂಟಿಫೈ ಮಾಡಕ ಇನ್ಫ್ರಾರೆಡ್ ರೇಡಿಯೇಷನ್. ನೆಕ್ಸ್ಟ್ ಮೈಕ್ರೋ ಓವನ್ ಗೊತ್ತಾ? ನೀವು ಎಗ್ ಪಪ್ ತಿಂದಾಗ ಎಗ್ ಪಪ್ ಒಳಗಡೆ ತಂದು ಕೊಡ್ತಾರ ನೋಡಿ. ಆಮೇಲೆ ಯಾವ್ದ್ರಿ? ಮೈಕ್ರೋ ಓವನ್, ಮೈಕ್ರೋವೇವ್ಸ್. ಮೈ ಮಿಸ್ಟೇಕ್ ಅಪ್ಪಿ, ಸಾರಿ. ಫೋಟಾ ನೋಟ್ ಅಲ್ಟ್ರಾ ವೈಲೆಟ್ ರೇಸ್. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ ಆಲ್ರೆಡಿ. ಅಲ್ಟ್ರಾ ವೈಲೆಟ್ ರೇಸ್. ಇನ್ನು ನೆಕ್ಸ್ಟ್ CCTV ಕ್ಯಾಮ್ರಾ ಇರ್ತಲ್ಲ, ಅದ್ರಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ರೆಡ್ ಕಾನ್ ನೋಡ, ರೆಡ್ ಕಾನ್ ಹಂಗ ಬಿಡುವು. CCTV ಕ್ಯಾಮ್ರಾ ಇರಲಿಲ್ಲ, ಅದನ್ನ ನೈಟ್ ನೋಡ್ರಿ ರೆಡ್ ಕಾಣುತ್ತೆ ನಿಮ್ಗೆ. ಲೈಟ್ ಇಲ್ದಾಗ ನೋಡಿದ್ರೆ, ಲೈಟ್ ಆಫ್ ಮಾಡಿ ನೋಡ್ಬೇಕಂತ ಮತ್ ಹಂಗ ನೋಡ್ಬಾರ್ದು. ರೆಡ್ ಕಾಣುತ್ತೆ, ಅದಕ್ಕೆ ಇನ್ಫ್ರಾರೆಡ್ ರೇಸ್. ಅದು ಇನ್ಫ್ರಾರೆಡ್ ರೇಸ್. ನೆಕ್ಸ್ಟ್ ಸೂರ್ಯ ಕಿರಣದಲ್ಲಿ ಬರ್ತಾವ, ಅವಕ್ಕೆ ಯಾವ್ದಿರ್ತಾವ? ಅಲ್ಟ್ರಾ ವೈಲೆಟ್ ರೇಸ್. ಅದನ್ನು ಸೋಸುವಂತದ್ದು ಯಾವುದು? ಓಝೋನ್ ಲೇಯರ್. ಅದ್ರ ಬಗ್ಗೆ ಮತ್ತೆ ಇತಿಹಾಸ ಹೋದ್ರೆ ಒಂದ್ ತಾಸು ಬೇಕು, ಬೇಡ. ಈಗ ಕೇಳ ಕ್ವಶನ್ ಕೇಳ ಜಸ್ಟ್. ಇನ್ಫ್ರಾರೆಡ್. ಹೌದಾ? ಇನ್ಫ್ರಾರೆಡ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ಗೆ ಇನ್ಫ್ರಾರೆಡ್. ಹೌದಾ? ಮೇಗಿಂದ ಬರ್ತದ. ಈಗ ಆನ್ಸರ್ ಏನ್ ಹೇಳ್ಬೇಕಪ್ಪಿ? ನೀನ್ ಏನ್ ಮಾಡಕ್ಕಾಗೈತಿ? ಮೇಲಿಂದ ಬರುವಂತ ರೇಸ್ಗೆ ಏನಂತ ಕರಿತಾರ? ಮತ್ತೆ ವಾಪಸ್ ಭೂಮಿಗೆ ಬಡ್ದು ವಾಪಸ್ ಹೋಗ್ತಲ್ಲ, ಅದಕ್ಕೆ ಏನ್ ಕರಿತಾರ? ನೋ, ಅಲ್ಲ, ಅದ ಅಲ್ಟ್ರಾ ವೈಲೆಟ್. ಅವಕ್ಕೆ ಏನಂತ ಕರಿತಾರ? ಅದು ಬೇರೆ. ನಾವು ನಿನ್ಗೆ ಗೊತ್ತಾತಲ್ಲ, ಅದಕ್ಕೇಂದ್ರ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಇದನ್ನ ಇಲ್ಲರ. ಅಂದ್ರೆ ಫೋಟೋಸಿಂಥೆಸಿಸ್ ಆಗ್ಬೇಕಂದ್ರೆ ಬಂದಿರ್ತಕ್ಕಂಥ ಎಲ್ಲಾ ಮೇಲಿಂದ ಬರುವ ಯಾಪ ಅಂದ್ರೆ ಶಾರ್ಟ್ ವೇವ್ ರೇಡಿಯೇಷನ್ಸ್ ವಾಪಸ್ ಉಲ್ಟಾ ಆತನ. ಅದು ಬೇರೆ ನೀವು ಹೇಳ್ತಿರೋದು, ಅದು ಬೇರೆ ಗಪ್ಪ. ನಾನು ಹೇಳ್ತಿರೋ ಬೇರೆ, ಅದು ಬೇರೆ. ಬರ್ತೀನಿ ನಿಮ್ ಪಾಯಿಂಟ್ಗೆ. ಇದರಲ್ಲಿ ಮೇಲಿಂದ ಬರುವಂತವು ಶಾರ್ಟ್ ವೇವ್ಸ್, ಲಾಂಗ್ ವೇವ್ಸ್ ರೇಡಿಯೇಷನ್ಸ್. ಮೇಲಿಂದ ಬರುವಂತವು ಸರ್ಚ್ ಮಾಡಿದ್ರಿ? ಸರ್ಚ್ ಮಾಡ್ಬೇಕು, ಡೌಟ್ ಅಲ್ಲಿ ಹೇಳ್ಬಾರ್ದು. ಮಾತಿಲ್ ರೆಕಾರ್ಡ್ ಆಗ್ತಿರತ್ತೆ. ಕರೆಕ್ಟ್. ಮೇಲಿಂದ ಬರುವ ಶಾರ್ಟ್ ವೇವ್ಸ್ ರೇಡಿಯೇಷನ್ಸ್ ಬಂದು ವಾಪಸ್ ಹೋಗ್ತಾವಲ್ಲ, ಅವಕ್ಕ ಲಾಂಗ್ ವೇವ್ ರೇಡಿಯೇಷನ್ಸ್. ಕರೆಕ್ಟ್. ಮೇಲಿಂದ ಬರ್ತಾರೆ ನೀವು ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಅಂತಾರಲ್ಲ, ಮೇಲಿಂದ ಅದಕ್ಕೆ ಶಾರ್ಟ್ ವೇವ್ಸ್ ರೇಡಿಯೇಷನ್ಸ್. ಅದು ಭೂಮಿಗೆ ಬಂದು ವಾಪಸ್ ಹೋಗಲ್ಲ, ಅದಕ್ಕೆ ಲಾಂಗ್ ವೇವ್ ರೇಡಿಯೇಷನ್ಸ್. ಅದನ್ನ ಸ್ವಲ್ಪ ನೆನ್ಬಿಡ್ಕೊ ಹಂಗೆ. ರೈಟ್. ಅಲ್ಲಿ ನೀವು ಹೇಳಿದಿಲ್ಲ, A B C ಅಂತ ಬರ್ತದೆ. ಆಕ್ಚುಲಿ
ಅಲ್ಟ್ರಾ ವೈಲೆಟ್ಸ್ ಎ ಬಿ ಸಿ ಅದರಲ್ಲಿ ಯಾವ್ದೋ ಎ ಬಿ ಬಂದ್ರೆ ನಮ್ಗೆ ಹಾನಿ ಯಾವ ಬರಂಗಿಲ್ಲ, ಮತ್ ವಾಪಸ್ ಹೋಗ್ತದೆ. ಬಿ ಮತ್ತು ಸಿ ಮಾತ್ರ ಬರ್ತಾವಲ್ರಿ, ಹಿಂಗೇನು ಹೋಯ್ತದ, ಬಿ ಮತ್ತು ಸಿ ಮಾತ್ರ ಬರ್ತಾವ. ಸಿ ಪೂರ್ತಿ ಬರ್ತದೆ, ಬಟ್ ಎ ಮಾತ್ರ ವಾಪಸ್ ಹೋಗ್ತತಿ. ಅಲ್ಟ್ರಾ ವೈಲೆಟ್ ಎ ಬಿ ಸಿ ಅಂತ ಮಾಡ್ತೀವ್ರಿ, ರೈಟ್? ಅದು ಸ್ವಲ್ಪ ಗೊತ್ತಿರ್ಲಿ. ಅದಾದ್ಮೇಲೆ ಇಲ್ಲಿ ಏನ್ ಕೇಳಂದ್ರ ಮಂಡ್ ಡಿಸೈಡ್ ಮಾಡಿಲ್ಲ, ವಿಪ್ ಜಿ ಆರ್ ಮಂಡ್ ಡಿಸೈಡ್ ಮಾಡ್ಯಪ್ಪ ಅದಕ್ಕಂತ ನಾನು ತೆಗಿಲಿಲ್ಲ ವಿಪ್ ಜಿ ಆರ್. ಮತ್ತೇನ್ ಕೇಳ್ತಂದ್ರೆ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಮಿಷಿನ್ಸ್ ಗಳು ಇರ್ತಾವಲ್ಲ, ಒಳಗಡೆ ಒಂದು ಮಿಷಿನ್ ಇರ್ತೈತಿ, ಅದು ಕೆಟ್ಟಿರ್ತೈತಿ. ಈ ಕೆಳಗಡೆ ಇದ್ರಲ್ಲಿ ಯಾವ ಮಿಷಿನ್ ಕೆಟ್ಟಿರ್ತೈತಿ ಐಡೆಂಟಿಫೈ ಮಾಡ್ತಾರ್ರಿ. ಐಡೆಂಟಿಫೈ ಮಾಡಾಕ ಒಂದ್ ರೇಜ್ ಯೂಸ್ ಮಾಡ್ತಾರ. ಅದೇ ರೇಜ್ ಯಾವ್ದು? ಅಲ್ಟ್ರಾಸಾನಿಕ್ ಕೆಳಗಡೆ ಎಲ್ಲಿ ಅದು ಬರ್ತೇನ ಯಾವ್ದ್ರಿ? ಅದೇ ಲೋ ಏನ್ರಿ? ಒಂದ್ ಸ್ವಲ್ಪ ಇವಲ್ಲ ಅಲ್ಲಿ ಮತ್ತೆ ಇಲ್ಲಿ. ಈ ರೆಡಾರ್ ಗಣ್ಣಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ರೆಡಾರ್ ಗಣ್ಣಲ್ಲಿ ರೇಡಿಯೋ ವೇವ್ಸ್, ರೇಡಿಯೋ. ಇಲ್ಲಿ ಸ್ಪೀಡ್ ಕಂಡಿಡಿಯಾಕ ಪೊಲೀಸ್ ಯೂಸ್ ಮಾಡ್ತಾರೆ ನೋಡು, ಹೌದಾ? ರೆಡಾರ್ ಗನ್ ಅಂತ ಕರೀತಾರೆ, ಅದ್ರಲ್ಲಿ ರೇಡಿಯೋ ವೇವ್ಸ್, ರೆಡಾರ್ ಗನ್. ಮತ್ ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಈ ಟಾಟಾರಿಕ್ ಆಮ್ಲ ಎಲ್ಲಿ ಇರತ್ತೆ? ಕೆಲ ಆಮ್ಲವನ್ನು ಕೇಳ್ತೀನಿ, ಹೇಳ್ಬೇಕು ನೀವು. ಟಾಟಾರಿಕ್ ಆಮ್ಲ ಎಲ್ಲಿದ್ರಿ? ಹುಣಸೆ ಹಣ್ಣು. ಹ್ಯೂಮಿಕ್ ಆಮ್ಲ ಎಲ್ಲಿರತ್ತೆ? ಮಣ್ಣು. ಆಕ್ಸಾಲಿಕ್ ಆಮ್ಲ ಎಲ್ಲಿರತ್ತೆ? ಆಕ್ಸಾಲಿಕ್ ಆಮ್ಲ ಐತೆ ಟೊಮ್ಯಾಟೋದಲ್ಲಿ ಇರ್ತೈತಿ, ಹೌದಾ? ನೆಕ್ಸ್ಟ್ ಈ ಸಿಟ್ರಿಕ್ ಆಮ್ಲ ಎಲ್ಲಿ ಇರ್ತೈತಿ? ಲಿಂಬೆ ಹಣ್ಣದಾಗ ಇರ್ತೈತಿ. ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ ಇರ್ತೈತಿ? ಹಾಲು ಅನ್ಬೇಕು, ಹೌದಾ? ಹಾಲನ್ನು ಮೊಸರು ಎರಡು ಒಂದ, ರೈಟ್? ಎರಡು ಒಂದಲ್ಲ, ಬೇರೆ ಬೇರೆ. ಬಟ್ ಲ್ಯಾಕ್ಟಿಕ್ ಹಾಲ್ನಾಗ ಯಾವ್ದಕ್ಕೆ ಏನೈತಿ? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಅದು ಹಾಲಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್, ಹೌದಾ? ಇದು ಲ್ಯಾಕ್ಟಿಕ್ ಆಸಿಡ್. ನೆಕ್ಸ್ಟ್ ಆಮೇಲೆ ಲಿಂಬೆ ಆಯ್ತು, ಹುಣಸೆ ಹಣ್ಣು, ಟಾಟಾರಿಕ್ ಆಸಿಡ್ ಆಯ್ತು, ಮೊಸರು ಆಯ್ತು, ಮತ್ತ ಎಲ್ರಿ? ಅಲ್ಟ್ರಾ ಸಾನಿಕ್ ಕರೆಕ್ಟ್. ಅಲ್ಟ್ರಾಸಾನಿಕ್ ಶಬ್ದದ ಮೇಲೆ ಕನ್ನಡ ಅಲ್ಟ್ರಾಸಾನಿಕ್. ಕೆಳಗಡೆ ಸಮುದ್ರ ಕೆಳಗಡೆ ಅಲ್ಟ್ರಾಸಾನಿಕ್ ಯೂಸ್ ಮಾಡ್ತಾರೆ, ಸೋನಾರ್ ಬದಲಲ್ಲಿ ಅಲ್ಟ್ರಾಸಾನಿಕ್ ಯೂಸ್ ಮಾಡ್ತಾರೆ. ಮತ್ ಇವು ಆಮ್ಲ ಯಾವ ಬರ್ತಾವಲ್ಲಪ್ಪ ನೆನಪ? ನಮ್ ಜಠರದಾಗ ಇರ್ತೈತಿ ಹೈಡ್ರೋಕ್ಲೋರಿಕ್ ಆಸಿಡ್, ಜಠರದಾಗ. ಒಂದೆರಡು ಕ್ವಶನ್ ಕೇಳಿ, ಜಠರ್ನಾಗ ಒಂದೆರಡು ಕ್ವಶನ್, ಹೌದಾ? ಬಾಡಿಯಲ್ಲಿ HCl ಇರ್ತೈತಿ, ಹೈಡ್ರೋಕ್ಲೋರಿಕ್ ಆಸಿಡ್, ರೈಟ್? ನಿಮ್ಗ ಅಸಿಡಿಟಿ ಆಗೈತೆ ಅಂತ ಮಾತಾಡ್ತಿರ್ತೀನಿ. ಅಸಿಡಿಟಿ ಆಗಿತ್ತು ಮರ ನಿನ್ನ ಊಟ ಮಾಡಿದೆ ಅಂತ. ಅದ್ರ ಅರ್ಥ ಏನಂಗಂದ್ರೆ HCl ಕರೆಂಟ್ ಜಾಸ್ತಿ ಇರ್ತೈತಿ ಬಾಡಿ ಒಳಗಡೆ, ರೈಟ್? ಇನ್ನು ನೆಕ್ಸ್ಟ್ ಕೇಳಿದೆ, ಬಾಡಿ ಒಳಗಡೆ ಜಠರ ಒಳಗಡೆ ಇಲ್ಲಿ ಏನ್ ಕೇಳ್ಕೊಂತ ಪ್ರೋಟೀನ್ ಸಿಂಥಸಿಸ್ ನಮ್ಮ ಬಾಡಿ ಒಳಗಡೆ ಯಾವ ಭಾಗಲ್ಲಿ ಆಗತ್ ಕೇಳ್ತಾನೆ? ಪ್ರೋಟೀನ್ ಆಗತ್ತಪಿ ಮಿಸ್ಟೇಕ್ ಆಗತ್ತೆ, ನಂದು ಏನೋ ಮಿಸ್ಟೇಕ್ ಆಗತ್ತೆ. ಊಟ ಪ್ಯಾಂಕ್ರಿಯಾಸ್ ಆಗುತ್ತೆ. ಅಲ್ಲಿ ಏನ್ ಗೊತ್ತಾ, ಪ್ಯಾಂಕ್ರಿಯಾಸ್ ಎದಕ್ಕೆ ಗೊತ್ತಾ? ಅದು ಇನ್ಸುಲಿನ್ ಪ್ರೊಡಕ್ಷನ್ ಮಾಡುತ್ತೆ ಪ್ಯಾಂಕ್ರಿಯಾಸ್. ಏನೋ ನನಗೆ ಕನ್ಫ್ಯೂಸ್ ಆಗತ್ತೆ, ಇರ್ಲಿ ಅದ್ ಬೇಡ. ಮತ್ ನಾನು ಹೊಡ್ಕೊಂಬಂದ್ ಹೇಳ್ತೀನಿ. ಇಲ್ಲಿ ಏನ್ ಕೇಳ್ತಾನೆ ಗೊತ್ತಪ್ಪಿ? ನೀವ್ ಏನ್ ಗೊತ್ತಾ? ಪಲ್ಪಿಡ್ ಏನ್ ಗೊತ್ತದು? ಅಲ್ಲಿ ಎಂಜಾಮ್ಸ್ ಬರ್ತಾವ್ರಿ, ಅಮೈಲೇಜ್ ಎಂಜಾಮ್ಸು, ಪ್ರೋಟಿಯೇಜ್ ಎಂಜಾಮ್ಸು, ಮತ್ತೆ ಕೆಲವೊಂದು ಪ್ರೋಟೀನ್ ಇದ್ದದ್ದು ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ಪ್ರೋಟೀನ್ ಆಗತ್ತನ? ಅರೆ ಏನ? ಪ್ರೋಟೀನ್ ಅದ, ಹೌದಾ? ಇಲ್ಲೇನ್ ಗೊತ್ತಾ? ಸ್ಟಾರ್ಚ್ ಇದ್ದಿದ್ದ, ಅಯ್ಯೋ ಏನೋ ಅಲ್ಲಿ ಕನ್ವರ್ಷನ್ಸ್ ಬರ್ತಾವ. ಮೈಲೇಜು, ಮಾಲ್ಟೇಜು, ಹಾಲಿದ್ದದ್ದು ಅದೇನು ಕೊಬ್ಬನ್ನ ಕನ್ವರ್ಟ್ ಮಾಡೋದು, ಫ್ಯಾಟಿ ಆಸಿಡ್ಗಳು. ಅದನ್ನ ನೋಡಿ ಹೇಳ್ತೀನಿ, ಕನ್ಫ್ಯೂಸ್ ಆಗತ್ತೆ ನನಗದ. ಅದನ್ನ ಇಂಪಾರ್ಟೆಂಟು, ನಾಳೆ ಡಿಸ್ಕಷನ್ ಮಾಡೋಣ. ದಿಸ್ ಈಸ್ ಆಲ್ ಅಬೌಟ್, ಕಟ್ ಮಾಡಿ. ದಿಸ್ ಈಸ್ ಆಲ್ ಅಬೌಟ್ ಟುಡೇ. ಎನಿ ಡೌಟ್ಸ್?